ಹಲೋ ವೆಲ್ಕಮ್ ಟು ಎನ್ ಟಿ ಪಿ ಸಿ ಯು ಜಿ ಸಿ ಪಿ ವೈ ಕ್ಯೂ ಸಿರೀಸ್ ಲೆಕ್ಚರ್ ನಂಬರ್ 8 ಓಕೆನಾ. ಸೊ ನಾವೆಲ್ಲ ನೋಡಿದ್ದೀವಿ, ನಾನು ಅನಾಲಿಸಿಸ್ ವೀಡಿಯೋನ ಹಾಕಿದ್ದೀನಿ ಹೇಗೆ ಕ್ವಶನ್ಸು ಬಂದಿದೆ ಅಂತ. ಎನ್ ಟಿ ಪಿ ಸಿ 2026 ಅಂದರೆ 25 ಎಕ್ಸಾಮ್ನ 26ಅಲ್ಲಿ ಮಾಡ್ತಿದ್ದಾರಲ್ವಾ, ಈ ಒಂದು ಎಕ್ಸಾಮಲ್ಲಿ ಯಾವುದೇ ಥರ ಪ್ಯಾಟ್ರನ್ ಚೇಂಜ್ ಆಗಿಲ್ಲ. 24ಅಲ್ಲಿ ಏನು ಪ್ಯಾಟ್ರನ್ ಮಾಡಿದ್ರು ಅದೇ ಪ್ಯಾಟ್ರನ್ ರಿಪೀಟ್ ಆಗಿದ್ದಿದೆ, ಮತ್ತು ಟಾಪಿಕ್ಸು ಅಷ್ಟೇ. ಯಾವುದೇ ಥರ ಟಾಪಿಕ್ಸು ಹೊಸ್ದಾಗಿ ಕೇಳಿಲ್ಲ, ಅಂತ ಥೀಮು ಹೊಸ್ದಾಗಿ ಕೇಳಿಲ್ಲ. ಒಂದೇ ಟಾಪಿಕ್ನ ಅಥವಾ ಅದ್ರ ಮೇಲಾದಂಥ ಥೀಮ್ ಮೇಲೇ ಒಂದು ಕ್ವಶನ್ಸ್ನ ಬಂದಿದೆ. ಮತ್ತು ಹೊಸ್ದಾಗಿ ಅಂತ ಓದಬೇಕಾಗಿದ್ದೇನಿಲ್ಲ. ಪ್ರೀವಿಯಸ್ ಇಯರ್ ಕ್ವಶನ್ ಏನು ಅನಾಲಿಸಿಸ್ ಮಾಡಿದ್ದೀವಿ, ಯಾವ್ಯಾವ ಟಾಪಿಕ್ ನಾವು ವೇಟೇಜ್ ಜಾಸ್ತಿ ಕೊಟ್ಟಿದ್ದೀವಿ ಅಂತ ಅನಾಲಿಸಿಸ್ ಮಾಡಿದ್ದೀವೋ ಆ ಒಂದು ಟಾಪಿಕ್ ಮೇಲೆ ನಾವು ಓದ್ಕೊಂಡ್ರೆ ಸಾಕು. ನಾನು ನಿಮಗೆ ಎಲ್ಲ ಥರದ ರಿವ್ಯೂಸ್ ತೋರಿಸಿದ್ದೀನಿ, ಹೇಗೆ ಸ್ಟೂಡೆಂಟ್ಸ್ ಕಮೆಂಟ್ ಮಾಡಿದ್ರು ಅಂತ. ನಮಗೆ ತುಂಬ ಬಹಳ ಅಂದರೆ ಬಹಳ ಖುಷಿ ಆಯಿತು, ಯಾಕಂದರೆ ಈಗ ಜಸ್ಟ್ ಸ್ಟಾರ್ಟ್ ಮಾಡಿದ್ದು ನಮ್ಮ ಅಕಾಡೆಮಿನ. ನಾವು ಈಗ ಒಂದು ಒಳ್ಳೆ ರೆಸ್ಪಾನ್ಸ್ ಇತ್ತಲ್ಲ, ನಮಗೇನೋ ಒಂಥರ ನಾವು ಇಷ್ಟು ಮಾಡ್ತಿದ್ದಕ್ಕೂ ಒಂದು ಸಾರ್ಥಕ ಆಯಿತು ಅಂತ ನಮಗೆ ತುಂಬ ಅನಿಸ್ತು. ಸೊ ಈ ಒಂದು ಸಿರೀಸ್ ಪಿ ವೈ ಕ್ಯೂ ಸಿರೀಸ್ ಎಷ್ಟು ಇಂಪಾರ್ಟೆಂಟ್ ಆಯಿತು ಅಂತ ನಾವು ಈ ಒಂದು ಎಕ್ಸಾಮಲ್ಲಿ ನಮಗೆ ಗೊತ್ತಾಯಿತು. 10 ವೀಡಿಯೋ, ಇನ್ನು 10 ವೀಡಿಯೋ ನಾವು ಜೂನ್ ಮಂತ್ ಯಾರ್ಯಾರು ಬರ್ತಿದ್ದೆ ನೋಡಿ, 10 ವೀಡಿಯೋನ ನೋಡಿ ನಿಮಗೆ ಒಂದು 10 ವೀಡಿಯೋ ನೀವು 10 ದಿನದಲ್ಲಿ ಫಿನಿಷ್ ಮಾಡ್ಬೋದು. ದಿನಕ್ಕೆ ಒಂದೊಂದು ವೀಡಿಯೋ ಅಂದರು, ದಿನಕ್ಕೆ 2 ವೀಡಿಯೋ ನೋಡಿದ್ರೆ ನೀವು 10 ದಿನದಲ್ಲಿ ಫಿನಿಷ್ ಮಾಡಿಬಿಡ್ಬೋದು, 5 ದಿನದಲ್ಲಿ. ಸೊ ನಿಮಗೆ ಒಂದು ಕಾನ್ಸೆಪ್ಟ್ ಕ್ಲಾರಿಟಿ ಹೇಗೆ ಓದಬೇಕು ಅಂತ ನಿಮಗೆ ಒಂದು ಅರ್ಥ ಆಗೋ ಥರ ನಿಮಗೆ ಈ ಒಂದು 10 ಪಿ ವೈ ಕ್ಯೂ ಸೀರೀಸ್ ನಿಮಗೆ ಬೆನಿಫಿಟ್ ಕೊಡುತ್ತೆ, ಓಕೆನಾ. ಸೊ ಜೂನ್ ಮಂತಲ್ಲಿ ಯಾರ್ಯಾರು ಇದ್ದಾರೆ ಖಂಡಿತವಾಗ್ಲೂ ಈ ಒಂದು ಪಿ ವೈ ಕ್ಯೂ ಸೀರೀಸಿಂದ ಯೂಸ್ ಮಾಡ್ಕೊಳ್ಳಿ. ಮತ್ತು ನಾವು ಕರೆಂಟ್ ಅಫೇರ್ಸ್ ಮಂಡೆಯಿಂದ ಕರೆಂಟ್ ಅಫೇರ್ಸ್ ಸ್ಟಾರ್ಟ್ ಆಗ್ತಿದೆ, ಓಕೆನಾ. ಫ್ರಮ್ ಮಂಡೆಯಿಂದ ಏನು ಕರೆಂಟ್ ಅಫೇರ್ಸ್ ಸ್ಟಾರ್ಟ್ ಆಗ್ತಿದೆ. ಡೈಲಿ ಒಂದೊಂದು ಪಾರ್ಟ್ ಮೇಲೆ, ಫಾರ್ ಎಕ್ಸಾಂಪಲ್ ಈಗ ಮೊದಲನೇ ದಿನ ಸ್ಪೋರ್ಟ್ಸ್ ಇರುತ್ತೆ, ಸೆಕೆಂಡನೇ ದಿನ ಅವಾರ್ಡ್ಸ್ ಆ್ಯಂಡ್ ಹಾನರ್ಸ್ ಇರುತ್ತೆ. ಆ ಥರದ ಮೇಲೆ ನಿಮಗೆ ಡೈಲಿ 7 ದಿವಸ ಅಷ್ಟೊಂದು ನಾನು ಕರೆಂಟ್ ಅಫೇರ್ಸ್ನ ಮುಗಿಸ್ಕೊಡ್ತೀನಿ. ಮತ್ತು ಕರೆಂಟ್ ಅಫೇರ್ಸಿಂದ ಹೇಗೆ ಕ್ವಶನ್ಸ್ ಕೇಳಿದ್ರು ನನ್ನ PDF ಅಲ್ಲಿ ತೋರಿಸಿದ್ದೀನಿ, ಎಲ್ಲ ನೀವು ಹೋಗಿ ನೋಡ್ಕೋಬೋದು. ಸೊ ಇಷ್ಟೆಲ್ಲ ಇರುತ್ತೆ. ಮತ್ತು ನಾನು ನಿಮಗೆ ಒಂದು ಮೈಂಡ್ ಮ್ಯಾಪ್ ತೊಗೊಬರ್ತೀನಿ. ಕರೆಂಟ್ ಅಫೇರ್ಸ್ ಆದಮೇಲೆ ಮೈಂಡ್ ಮ್ಯಾಪ್ ಲಾಸ್ಟ್ ಸ್ಟೆಪ್ ಅಂದರೆ ಲಾಸ್ಟ್ ಮೈಲ್ ಫಾರ್ ಅವರ್ ಗೋಲ್ ಅಂತ ಒಂದು ಥೀಮ್ ಮೇಲೆ, ಓಕೆನಾ. ಸೊ ಬೇಗ ಸ್ಟಾರ್ಟ್ ಮಾಡೋಣ ಕ್ಲಾಸ್ನ. ವಾಟ್ ವಾಸ್ ದ ಇಂಡಿಯಾಸ್ ರ್ಯಾಂಕ್ ಇನ್ ದ 2025 ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್? ನೋಡಿ, HDI ಬಗ್ಗೆ ನಾವು ಆಗಲೇ ಮಾತಾಡಿದ್ದೀವಿ, ನೋಡಿದ್ರಾ? ಮತ್ತೆ ಕ್ವಶನ್ ಅದ್ರ ಮೇಲೆ ಕೇಳಿದ್ದಾರೆ. ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ UNDP ಬಿಡುಗಡೆ ಮಾಡಿದ 2025 ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? HDI ಏನು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಕರಿತೀವಿ. ಇದು ಎಷ್ಟು ಡೈಮೆನ್ಷನ್ ಮೇಲೆ ಫೋಕಸ್ ಮಾಡುತ್ತೆ? 3 ಡೈಮೆನ್ಷನ್ ಮೇಲೆ. ಯಾವುದು? ಮೊದಲನೇದು ಹೆಲ್ತ್, ನೆಕ್ಸ್ಟ್ನೇದು 2ನೇದು ಎಜುಕೇಷನ್ನು, 3ನೇದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಓಕೆನಾ. ಡಿಸೆಂಟ್ ಲಿವಿಂಗ್ ಕಂಡೀಷನ್, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಎಲ್ಲನೂ ಒಂದೇ. ಹೆಲ್ತು, ಎಜುಕೇಷನು, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಈ 3 ಮೇಲೆ ಏನು 3 ಡೈಮೆನ್ಷನ್ ಮೇಲೆ ಕ್ಯಾಟಗರೈಸ್ ಮಾಡುತ್ತೆ. ಎಷ್ಟು ಇಂಡಿಕೇಟರ್ಸು? 10 ಇಂಡಿಕೇಟರ್ಸ್, 3 ಡೈಮೆನ್ಷನ್ಸ್, ಓಕೆನಾ. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸು. ಮತ್ತು ಯಾರು ರಿಲೀಸ್ ಮಾಡೋದು ಈ ಒಂದು ಇಂಡೆಕ್ಸ್ನ? UNDP ಅವರು ರಿಲೀಸ್ ಮಾಡ್ತಾರೆ. ಹಾಗಾದರೆ ನಮ್ಮ ಭಾರತದ ರ್ಯಾಂಕ್ ಎಷ್ಟು? 2025ನೇ ನಮ್ಮ ಭಾರತದ ರ್ಯಾಂಕ್ ಎಷ್ಟು ಅಂತಂದರೆ 130ನೇ ರ್ಯಾಂಕ್. ಯಾವುದು? ನಮ್ಮ ಭಾರತದ್ದು, ಓಕೆನಾ. ನೋಡಿ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಎಲ್ಲ ಎಕ್ಸಾಮಲ್ಲೂ SSC, NTPC, IB ಎಲ್ಲ ಎಕ್ಸಾಮಲ್ಲೂ ಇಂಪಾರ್ಟೆಂಟ್ ಕ್ವಶನ್ ಕೇಳೋ ಸಾಧ್ಯತೆ ಎಲ್ಲರಿಗೂ ಇರುತ್ತೆ, ನಮಗೆ ಗೊತ್ತಿರಬೇಕು, ಸರಿನಾ. ವಿಚ್ ಇಂಡಿಯನ್ ಮಿನಿಸ್ಟರ್ ಹೈಲೈಟೆಡ್ ಇಂಡಿಯಾಸ್ ಎಕನಾಮಿಕ್ ಗ್ರೋತ್ ಆ್ಯಂಡ್ IT ಅಡ್ವಾನ್ಸ್ಮೆಂಟ್ ಅಟ್ ಡವೋಸ್ 2025? ಡವೋಸ್ 2025ರಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆ ಮತ್ತು IT ಪ್ರಗತಿಯನ್ನು ಯಾವ ಸಚಿವರು ಎತ್ತಿ ತೋರಿಸಿದರು? ಸಚಿವರು ಅಂದರೆ ಯಾರು? ಮಿನಿಸ್ಟರ್ಸ್, ಓಕೆನಾ. ಇಲ್ಲಿ ನೋಡೋದಾದ್ರೆ ನಾವು ಆಪ್ಷನ್ ನೋಡೋದಾದ್ರೆ, ಇವಾಗ ಡವೋಸ್ ಏನಿಗೆ ಎಲ್ಲಿರೋದು? ಸ್ವಿಟ್ಜರ್ಲ್ಯಾಂಡಲ್ಲಿರೋದು. ಸ್ವಿಟ್ಜರ್ಲ್ಯಾಂಡಲ್ಲಿ ಡವೋಸ್ ಇರೋದು, ಓಕೆನಾ. ಮತ್ತು ಎಲ್ಲಿ ಏನು ಫೋರಮ್ ನಡೆಯುತ್ತೆ? ಇಲ್ಲಿ ವರ್ಲ್ಡ್ ಎಕನಾಮಿಕ್ ಫೋರಮ್. ಪ್ರತಿ ವರ್ಷ ಎಲ್ಲಿ ನಡೆಯುತ್ತೆ? ವರ್ಲ್ಡ್ ಎಕನಾಮಿಕ್ ಫೋರಮ್ ಡವೋಸ್ನಲ್ಲಿಯೇ ನಡೆಯೋದು, ಓಕೆನಾ. ಸೊ ಅದ್ರ ನಮಗೆ ಗೊತ್ತಿರಬೇಕು ಡವೋಸ್ ಎಲ್ಲಿರೋದು, ಸ್ವಿಟ್ಜರ್ಲ್ಯಾಂಡಲ್ಲಿರೋದು ಅಂತ. ಇಲ್ಲೇಂದ್ರ ಬಗ್ಗೆ ಮಾತಾಡ್ತಿದ್ದಾರೆ? ನಮ್ಮ ಇಂಡಿಯನ್ ಮಿನಿಸ್ಟರು ನಮ್ಮ ಇಂಡಿಯಾದ ಎಕನಾಮಿಕ್ ಅಂದರೆ ನಮ್ಮ ಆರ್ಥಿಕತೆ ಮತ್ತು IT ಹೆಂಗೆ ಗ್ರೋತ್ ಆಗಿದೆ ಅದ್ರ ಬಗ್ಗೆ ಅಡ್ರೆಸ್ ಮಾಡಿದ್ರೆ ಹೈಲೈಟ್ ಮಾಡಿದ್ರು. ಎಲ್ಲಿ? ಡವೋಸಲ್ಲಿ. ಯಾರು ಅದನ್ನು ಹೈಲೈಟ್ ಮಾಡಿದ್ರು ಅಂತ ಕೇಳಿದರೆ, ನಾನು ನಿಮಗೆ ಮುಂಚೆ ಹೇಳಿದೆ ಮಿನಿಸ್ಟರ್ಸಲ್ಲಿ. ಓದ್ಸಲಿ ನಮಗೆ ಯಾವುದೋ ಪ್ರೀವಿಯಸ್ ಇಯರ್ ಕ್ವಶನಲ್ಲಿ ನಮಗೆ ಎನ್ವೈರನ್ಮೆಂಟ್ ಬಗ್ಗೆ ಕೇಳಿದರು, ಯಾವೊಂದು ಮಿನಿಸ್ಟ್ರು ಇದೊಂದು ಅಡ್ರೆಸ್ ಮಾಡಿದ್ರು ಅಂತ. ಸೊ ಅದೇ ಥರ ಇದು ಆ ಥೀಮ್ ಮೇಲೆ ಈ ಕ್ವಶನನ್ನು. ರಾಜನಾಥ್ ಸಿಂಗ್ ನೋಡೋದಾದರೆ ಇವ್ರು ಏನು ರಿಲೇಟೆಡು ಡಿಫೆನ್ಸ್
ಡಿಫೆನ್ಸ್. ಓಕೆನಾ, ಮಿನಿಸ್ಟ್ರಿ ಆಫ್ ಡಿಫೆನ್ಸ್ಗೆ ರಿಲೇಟೆಡ್. ನಾವು ಇಲ್ಲಿ ಏನರ ಬಗ್ಗೆ ಮಾತಾಡ್ತಿದ್ದೀವಿ, ಐ ಟಿ ಇಂಡಸ್ಟ್ರೀಸ್ ಬಗ್ಗೆ ಮಾತಾಡ್ತಿದ್ದೀವಿ. ಐ ಟಿ ಅಂದರೆ ಮಿನಿಸ್ಟ್ರಿ ಆಫ್ ಐ ಟಿ ಬರ್ತಾರೆ, ಮಿನಿಸ್ಟ್ರಿ ಆಫ್ ಐ ಟಿ ಅವ್ರು ತಾನೇ ಮಾಡೋದಿದ್ದೇನು ಈ ಥರ ಒಂದು ಕೆಲಸಗಳನ್ನೆಲ್ಲ ಯಾರು ಮಾಡ್ತಾರೆ, ಆ ಒಂದು ಟೀಮ್ ಮಾಡುತ್ತೆ, ಆ ಒಂದು ಗ್ರೂಪ್ ಮಾಡುತ್ತೆ, ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಟೆಕ್ನಾಲಜಿ ಅವರು. ಆದರೆ ಇಲ್ಲಿ ಏನು ಕೊಟ್ಟಿದ್ದಾರೆ ಆಪ್ಷನ್ ನೋಡಿ, ರಾಜನಾಥ್ ಸಿಂಗ್ ಯಾವುದಕ್ಕೆ ಸಂಬಂಧಪಟ್ಟವರು, ಮಿನಿಸ್ಟ್ರಿ ಆಫ್ ಡಿಫೆನ್ಸ್ಗೆ. ಡಿಫೆನ್ಸ್ಗೂ ಐ ಟಿಗೆ ಯಾವುದೇ ಥರ ಸಂಬಂಧ ಇಲ್ಲ. ನೆಕ್ಸ್ಟು ನಿರ್ಮಲಾ ಸೀತಾರಾಮನು ಫಿನಾನ್ಸ್, ಮಿನಿಸ್ಟ್ರಿ ಆಫ್ ಫಿನಾನ್ಸ್, ಇವ್ರಿಗೂ ಸಂಬಂಧ ಇಲ್ಲ. ಪಿಯೂಷ್ ಗೋಯಲ್ ಆದರೆ ನಮ್ಗೆಲ್ಲರಿಗೂ ಗೊತ್ತು, ಪಿಯೂಷ್ ಗೋಯಲ್ ಎಷ್ಟು ಪ್ರತಿದಿನವೂ ನಾವು ನ್ಯೂಸ್ ಪೇಪರಲ್ಲಿ ಓದ್ಬಿಟ್ಟಿರ್ತೀವಿ. ಒಂದು ಸ್ಕೀಮ್ ಬಂದರೆ, ಎಕ್ಸ್ಪೋರ್ಟ್ ಸ್ಕೀಮ್ ಬಂದರೆ, ಇಂಪೋರ್ಟ್ಗಳು ಪ್ರೊಡಕ್ಷನ್ ಗ್ಯಾಪ್ ಸ್ಕೀಮ್ಗಳು ಬಂದರೆ ಎಲ್ಲತ್ರಗೂ ನಾವು ನೋಡ್ತೀವಿ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ. ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಅವರು ಯಾರು, ಪಿಯೂಷ್ ಗೋಯಲ್. ಓಕೆನಾ, ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ. ಮತ್ತು ಇದಕ್ಕೂ ಇವ್ರಿಗೂ ಏನೂ ಸಂಬಂಧ ಇಲ್ಲ. ಅದೇ ಲಾಸ್ಟ್ ಒನ್ ಯಾರು, ಅಶ್ವಿನಿ ವೈಷ್ಣವ್. ಇವ್ರು ಏನಕ್ಕೆ ಸಂಬಂಧಪಟ್ಟು ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಿರೋರು. ಸೊ ಯಾರು ಇದನ್ನು ಹೈಲೈಟ್ ಮಾಡ್ತಾರೆ ಅಂದರೆ ಇಟ್ ಈಸ್ ನನ್ ಅದರ್ ಅವರ್ ಅಶ್ವಿನಿ ವೈಷ್ಣವ್. ನೋಡಿ ನಾವು ಹೇಗೆ ಒಂದು ಆನ್ಸರ್ ಎಲಿಮಿನೇಟ್ ಮಾಡ್ಬೋದು ಅಂತ. ನಾ ಅದಕ್ಕೆ ಹೇಳೋದು, ಡೈಲಿ ನ್ಯೂಸ್ ಪೇಪರ್ ಓದ್ತಿದ್ರೆ ನಮ್ಗೆ ಇವ್ರ ಬಗ್ಗೆ ಎಲ್ಲ ಗೊತ್ತಿರುತ್ತೆ. ಅಶ್ವಿನಿ ವೈಷ್ಣವ್ ಅವ್ರ ಬಗ್ಗೆ ಆಗಲಿ, ನಿರ್ಮಲಾ ಸೀತಾರಾಮನ್, ರಾಜನಾಥ್ ಸಿಂಗು. ಈಗ ಡಿಫೆನ್ಸಲ್ಲಿ ಯಾವ್ದಾದ್ರು ಒಂದು, ಈಗ ಆಪರೇಷನ್ ಸಿಂಧೂರೇ ತೊಗೊಂಡ್ವಿ ಅಲ್ವಾ, ಅವಾಗ ಅದ್ರ ಬಗ್ಗೆ ಹೇಳೋದು ಯಾರು, ಡಿಫೆನ್ಸ್ ಮಿನಿಸ್ಟರ್ ಅಲ್ವಾ, ಅದರೆಲ್ಲ ಟೇಕ್ಔಟ್ ಮಾಡ್ಕೊಳ್ಳೋದು. ಸೊ ಆ ಥರ ಒಂದು ಎಲ್ಲ ನಮಗೆ ನ್ಯೂಸ್ ಪೇಪರ್ ಓದ್ಬೇಕಾದ್ರೆ ಇವ್ರ ನೇಮ್ಸ್ಗಳು ನಮಗೆ ಸಿಗುತ್ತೆ. Which of the following initiatives were launched by the Department of Post in May 2025 to modernize India's addressing system and enhance last mile delivery? ಭಾರತದ ವಿಳಾಸ ವ್ಯವಸ್ಥೆಯನ್ನು ಆಧುನೀಕರಿಸಲು ಅಂದರೆ ಮಾಡರ್ನೈಸೇಷನ್ ಮಾಡಲು ಮತ್ತು ಕೊನೆಯ ಮೈಲಿ ವಿತರಣೆಯನ್ನು ಹೆಚ್ಚಿಸಲು ಅಂಚೆ ಇಲಾಖೆಯು ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಮೇ 2025ರಲ್ಲಿ ಈ ಕೆಳಗಿನ ಯಾವ ಉಪಕ್ರಮಗಳನ್ನು ಪ್ರಾರಂಭಿಸಿತು? ನೋಡಿ, ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್. ಓಕೆನಾ, ಈ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಅನ್ನೋರು ಒಂದು ಇನಿಷಿಯೇಟಿವ್ ಅಥವಾ ಒಂದು ಇದನ್ನು ತಗೊಬಂದಿದ್ದಾರೆ, ಏನೋ ಒಂದು ಇನಿಷಿಯೇಟಿವ್. ಏನಂತಂದರೆ ಒಂದು ಡಿಜಿ ಪಿನ್ ಅಂತ ಕರಿತೀವಿ ನಾವು, ಡಿಜಿ ಪಿನ್. ಓಕೆನಾ, PIB ರಿಪೋರ್ಟು ಯಾವ ಮಂತದ್ದು ಅಂತಂದರೆ ಜೂನ್ ಮಂತದ್ದು. ಓಕೆನಾ, ಜೂನ್ 17ನೇ ತಾರೀಕೇನೋ ನಾನು ಓದಿದ ನೆನಪು. ಬಟ್ ಅದು ಅವಾಗ ನಾನು ಪಕ್ಕ ಬರುತ್ತೆ ಅಂತ ನಾನು ನೋಟ್ ಮಾಡ್ಕೊಂಡಿದ್ದೆ. ಓಕೆನಾ, ನನ್ನ ನೋಟ್ಬುಕ್ಕಲ್ಲಿ ಕ್ವಶನ್ ಅವಾಗೇನಿತ್ತು, ಜೂನ್ ಮಂತಲ್ಲೇ. PIB ಇಂದ ನಮಗೆ ಜೂನ್ ಮಂತಲ್ಲಿ ಸಿಕ್ಕಿದ್ದು ಡಿಜಿ ಪಿನ್ ಅಂತ ಒಂದು ಇನಿಷಿಯೇಟಿವ್ ತಗೋತಾರೆ. ಏನಂತ ಅಂದರೆ, ಈಗ ಎಲ್ಲ ಮನೆಗೊಂದು ಯೂನಿಕ್ ID ಕೊಡ್ತಾರೆ, ಯೂನಿಕ್ ID. ಇವಾಗ ಎಲ್ಲರಿಗೂ ಹೆಂಗೈತೆ, ಎಲ್ಲರಿಗೂ ಆಧಾರ್ ಕಾರ್ಡ್ ಹೆಂಗೈತೆ ಅದೇ ಥರ ಒಂದೊಂದು ಮನೆಗೂ ಒಂದೊಂದು ಯೂನಿಕ್ ID ಕೊಡ್ತಾರೆ. ಆ ಒಂದು ID ಹಾಕೋದ್ರೆ ಸಾಕು, ಆ ಮನೆ ಅಡ್ರೆಸ್ ನಮಗೆ ಸಿಕ್ಕುತ್ತೆ. ಓಕೆನಾ, ಈಗ ನಾವು ಆನ್ಸರ್ನ ಟೈಪ್ ಮನೆ ಅಡ್ರೆಸ್ನ ಟೈಪ್ ಮಾಡೋಂಗಾಗಲ್ಲ. ಈಗ ನಾವು ನೋಡಿ, ನಮ್ಮ ಬೆಂಗಳೂರಲ್ಲಿ ವಿಜಯನಗರ ಅಂತ ಇದೆ, ಬೆಂಗಳೂರಲ್ಲಿ ವಿಜಯನಗರ ಅಂತ ಒಂದಿದೆ. ನಮ್ಮ ಚನ್ನಪಟ್ಟಣದಲ್ಲಿ ನಮ್ಮ ಮೈಸೂರಲ್ಲಿ ನೋಡಿಕೊಂಡ್ರೆ ಅಲ್ಲೂ ವಿಜಯನಗರ ಅಂತ ಏನು ಇದೆ, ಎಲ್ಲ ಕಡೆನೂ ಒಂದೊಂದು ವಿಜಯನಗರ ಅಂತ ಇರುತ್ತೆ. ಮತ್ತು ಬೆಂಗಳೂರಲ್ಲೇ ಒಂದೇ ಹೆಸರಲ್ಲಿ 2-3 ಏರಿಯಾಗಳೈತೆ ಅಲ್ವಾ. ಸೊ ಅದಕ್ಕೆ ಡೆಲಿವರಿ ಬಾಯ್ಸ್ ಆಗಲಿ, ನಾವು ಏನಾದ್ರು ಪೋಸ್ಟಲ್ಲಿ ಡೆಲಿವರಿ ಮಾಡಬೇಕಾದ್ರೆ ನಮಗೆ ಕನ್ಫ್ಯೂಷನ್ ಆಗುತ್ತೆ. ಅದಕ್ಕೋಸ್ಕರ ನಾವು ಮಾಡರ್ನೈಸ್ ಆಗಿ ಯೋಚನೆ ಮಾಡೋಕ್ಕೆ ಎಲ್ಲ ಮನೆಗೂ ಒಂದೊಂದು ಯೂನಿಕ್ ID ಕೊಟ್ಬಿಟ್ರೆ, ಈಗ ಹೆಂಗೆ ಒಂದು ಆಧಾರ್ ಕಾರ್ಡ್ಗೆ ಎಲ್ಲರಿಗೂ ಒಂದೊಂದು ನಂಬರ್ ಐತೆ, ಅದೇ ಥರ ಒಂದೊಂದು ಮನೆಗೂ ಒಂದು ಯೂನಿಕ್ ID ಕೊಟ್ಬಿಟ್ರೆ ಆ ಒಂದು ID ಹಾಕೋರೆ ಸಾಕು, ನಮಗೆ ಲೊಕೇಶನ್ ಸಿಕ್ಬಿಡುತ್ತೆ. ಆ ಥರ ಒಂದು ಇನಿಷಿಯೇಟಿವ್ ಅವರು ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟು ತೊಗೊಬಂದರು. ನೋಡಿ, ಈ ಕ್ವಶನು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ನಾವು ಒಂದು ಮಾಡರ್ನೈಸ್ ಆಗ್ತಿದ್ದೀವಿ ಅಂದರೆ ಒಂದು ಇಂದ ಇನ್ನೊಂದಕ್ಕೆ ಡೆವಲಪ್ಮೆಂಟ್ ಆಗ್ತಿದ್ದೀವಿ, ನಾವು ಗ್ರೋತ್ ಮಾಡ್ಕೊತಿದ್ದೀವಿ. ಇದು ನಮಗೆ ಉಪಯೋಗ ಅಲ್ವಾ, ನಮ್ಮ ಭಾರತಕ್ಕೆ ಉಪಯೋಗ ಅಲ್ವಾ, ನಮ್ಮ ಇಂಡಿಯಾಗೆ ಡೆವಲಪ್ಮೆಂಟ್ ತಾನೇ ನಾವು ಇದೆಲ್ಲ ಆಗ್ತಾ ಇರೋದು. ಟೆಕ್ನಾಲಜಿಕಲ್ ಆಗಲಿ, ಅಡ್ವಾನ್ಸ್ಡ್ ಆಗಲಿ, ಎಲ್ಲ ಥರ ಡೆವಲಪ್ಮೆಂಟ್ ಅಲ್ವಾ. ಸೊ ನಾವು ಯಾವುದೇ ಥರ ಡೆವಲಪ್ಮೆಂಟ್ ಆಗ್ತಿದ್ರೆ ನಮಗೆ ಈ ಕ್ವಶನ್ ಇಂಪಾರ್ಟೆಂಟ್ ಆಗುತ್ತೆ. ಇದೊಂದೇ ಅಂತಲ್ಲ, ಬೇರೆ ಇನಿಷಿಯೇಟಿವ್ ತೊಗೊಬಂದ್ರು ನಾವೇನಾದ್ರು ಡೆವಲಪ್ಮೆಂಟ್ ಆಗ್ತಿದ್ರೆ ಇಂಪಾರ್ಟೆಂಟ್ ಆಗುತ್ತೆ. ಈಗ ಫೋನ್ಪೇ ತಗೊಳ್ಳಿ, ಫೋನ್ಪೇ ನಾವು ಯಾರಿಗೂ ಗೊತ್ತಿರಲಿಲ್ಲ ಸ್ಟಾರ್ಟಿಂಗ್ ಬಂದಾಗ. ಈಗ ನೋಡಿ, ಒಂದು ಸಣ್ಣ ಅಂಗಡಿ, ಚಿಲ್ಲರೆ ಅಂಗಡಿಗೆ ಹೋದ್ರೂ ಅಲ್ಲಿ ಫೋನ್ಪೇ ಮಾಡ್ಕೋಬೋದು, ಅವೈಲೇಬಲ್ ಇರುತ್ತೆ ಅಲ್ವಾ. ಅಂದರೆ ಅಷ್ಟೊಂದು ಡಿಜಿಟಲ್ ಆಗಿ ನಾವು ಫಿನಾನ್ಷಿಯಲಿ ಇನ್ಕ್ಲೂಷನ್ ಆಗಿದ್ದೀವಿ, ಅಂದರೆ ನಾವು ಒಂದು ಡೆವಲಪ್ಮೆಂಟ್ ಸ್ಟೇಜ್ಗೆ ಬಂದಿದ್ದೀವಿ ಅಲ್ವಾ. ಸೊ ಆ ಥರದ್ದೆಲ್ಲ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಆನ್ಸರ್ ಯಾವುದಾಗಿರುತ್ತೆ, ಒಂದು ಡಿಜಿ ಪಿನ್ ಅಂತ ಕರಿತೀವಿ. ಇಲ್ಲಿ ನೋಡಿ, ನೋ ಯುವರ್ ಡಿಜಿ ಪಿನ್, ನೋ ಯುವರ್ ಪಿನ್ ಕೋಡ್ ವೆಬ್ ಪ್ಲ್ಯಾಟ್ಫಾರ್ಮ್. ಓಕೆನಾ, 2014ರಲ್ಲಿ ವಿಶ್ವದ ಆರ್ಥಿಕತೆಯಲ್ಲಿ ಭಾರತದ ಸ್ಥಾನ ಹೇಗಿತ್ತು? 2014ರಲ್ಲಿ ಕೇಳಿದರೆ, ಈಗಿಂದಲ್ಲ. 2014ರಲ್ಲಿ ವಿಶ್ವದ ಅಂದರೆ ನಮ್ಮ ಇಂಡಿಯನ್ ಎಕನಾಮಿಕ್ ಪೊಸಿಷನ್ ಏನಿತ್ತು? 2014 ಅಂದರೆ ನಮ್ಮ ಮೋದಿಯವರ ಬರೋಕ್ಕಿಂತ ಮುಂಚೆ, ಮೋದಿಜಿ ಅವ್ರು ಬರೋಕ್ಕಿಂತ ಮುಂಚೆ ನಾವು ಎಷ್ಟನೇ ರ್ಯಾಂಕಲ್ಲಿದ್ವಿ? ನಾವು 10ನೇ ದೊಡ್ಡ ಎಕಾನಮಿಯಾಗಿ ಇದ್ವಿ. ಓಕೆನಾ, ಬಟ್ ಈಗ ಆ್ಯಸ್ ಪರ್ 2025 IMF ಡೇಟಾ ಈ ಒಂದು ಪ್ರಕಾರ ನಮ್ಮ ಭಾರತ 4ನೇ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ
ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಇನ್ ದ ವರ್ಲ್ಡ್. ಫಸ್ಟ್ ಯಾವುದು? USA, ಚೈನಾ, ಒಂದು ಜರ್ಮನಿ. ಓಕೆನಾ, ಇನ್ನು ಸ್ವಲ್ಪ ದಿನ ನಾವು ಥರ್ಡ್ ಲಾರ್ಜೆಸ್ಟ್ ಆಗ್ತೀವಿ, ಸದ್ಯಕ್ಕೆ ಫೋರ್ತ್ ಆಗಿದ್ದೀವಿ. ಓಕೆನಾ, ಈಗ ನೆಕ್ಸ್ಟು ಇಂಡಿಯಾ. ಯಾರನ್ನ ಸರ್ಪಾಸ್ ಮಾಡಿದ್ದೀವಿ ನಾವು? ಜಪಾನ್. ಈ ಕ್ವಶನ್ನ ಕೇಳ್ತಾರೆ. ಓಕೆನಾ, ನಾವು ಯಾರನ್ನ ಬೀಟ್ ಮಾಡಿ ಫೋರ್ತ್ ಪೊಸಿಷನ್ಗೆ ಹೋಗಿದ್ದೀವಿ? ಜಪಾನ್ ಅವ್ರನ್ನ ಬೀಟ್ ಮಾಡಿ ಫೋರ್ತ್ ಪೊಸಿಷನ್ಗೆ ಹೋಗಿದ್ದೀವಿ. ಈಗ ನಮ್ಮ ಪೊಸಿಷನ್ ಏನಿದೆ? ಫೋರ್ತ್ ಲಾರ್ಜೆಸ್ಟ್ ಎಕಾನಮಿ ಇನ್ ದ ವರ್ಲ್ಡ್. 2014 ಎಷ್ಟಿತ್ತು? 10ನೇ ಲಾರ್ಜೆಸ್ಟು. ಈಗ ಒಂದು ಕಂಪ್ಯಾರಿಸನ್ ಮಾಡಬೇಕು ಎಕಾನಮಿಲಿ. ಈಗ 10ನೇ ಪೊಸಿಷನಿಂದ ನಾವು ಇವಾಗ ಎಷ್ಟನೇ ಪೊಸಿಷನ್? 4ನೇ ಪೊಸಿಷನ್ಗೆ ಬಂದಿದ್ದೀವಿ. ಓಕೆನಾ, ಎಷ್ಟು ಅವಧಿಯಲ್ಲಿ? ಕೇವಲ 11 ವರ್ಷದಲ್ಲಿ. ಓಕೆನಾ, ಮೈಲ್ ಸ್ಟೋನ್ ಅಲ್ವಾ? ಸೊ ಥ್ಯಾಂಕ್ಫುಲ್ ಟು ನರೇಂದ್ರ ಮೋದಿ. ಕಂಚಿನ ಶಿಲ್ಪಗಳನ್ನು ಅಂದರೆ ಬ್ರಾನ್ಸಲ್ಲಿ ಮಾಡಿದ್ದು ರಚಿಸಲು ಹರಪ್ಪನರು ಅಂದರೆ ಹರಪ್ಪದಲ್ಲಿರೋ ಜನರು ಈ ಕೆಳಗಿನ ಯಾವ ತಂತ್ರಗಳನ್ನು ಬಳಸಿದರು? ವಿಚ್ ಆಫ್ ದ ಫಾಲೋಯಿಂಗ್ ಟೆಕ್ನಿಕ್ಸ್ ವಾಸ್ ಯೂಸ್ಡ್ ಬೈ ದ ಹರಪ್ಪನ್ಸ್ ಟು ಕ್ರಿಯೇಟ್ ಬ್ರಾನ್ಸ್ ಕಲ್ಚರ್ಸ್? ಯಾವ ಥರ ಟೆಕ್ನಿಕ್ಸ್ ಯೂಸ್ ಮಾಡ್ತೀರ ಅಂದರೆ ಅವರು ಲಾಸ್ಟ್ ಬ್ಯಾಕ್ ಟೆಕ್ನಿಕ್ಸ್ ಅಂತ ಕರಿತೀವಿ. ಓಕೆನಾ, ಮೇಣದ ಹೆರಕ ಹೊರೆ, ಇದು ಲಾಸ್ಟ್ ಬ್ಯಾಕ್ಸ್ ಕ್ಯಾಸ್ಟಿಂಗ್ ಅಥವಾ ಲಾಸ್ಟ್ ಬ್ಯಾಕ್ ಟೆಕ್ನಿಕ್ಸ್ ಅಂತ ನಾವು ಕರಿತೀವಿ. ಇದೊಂದೇ ಟೆಕ್ನಿಕ್ ಯೂಸ್ ಮಾಡೋದವ್ರು, ಯಾಕಂದರೆ ಅಲ್ಲಿ ಬ್ರಾನ್ಸ್ ಮೆಟೀರಿಯಲ್ಸ್ ಜಾಸ್ತಿ ಇದಾಗ್ತಿತ್ತು. ಓಕೆನಾ, ಮತ್ತು ಇನ್ನೇನು ಮಾಡ್ತಿದ್ರು? ಸ್ಟೋನ್ ಕ್ರಾವಿಂಗ್ ಮಾಡ್ತಿದ್ದ, ಪಿಯಲ್ಸು, ಕಾರ್ಲೇನಿಯಲ್ ಬೀಟ್ಸು, ಇಲ್ಲೆಲ್ಲ ಎಲ್ಲಿ ಸಿಕ್ತು? ಲ್ಯಾಪಿಸ್ ಲಜುಲಿ ಅಂತ ಕರಿತೀವಿ, ಇವೆಲ್ಲ ಇತ್ತು. ಓಕೆನಾ, ವಿಚ್ ಆಫ್ ದ ಫಾರ್ಮರ್ ಲಾಂಚ್ ಬೈ ದ ಫಾರ್ಮರ್ ವೈಸ್ ಪ್ರೆಸಿಡೆಂಟ್ ಜಗದೀಪ್ ಧನಾಂಕರ್. ನೋಡಿ, ಅವರು ವಾಲಂಟರಿ ರಿಟೈರ್ಮೆಂಟ್ ಕೊಟ್ಟು ಎಲ್ಲಿ? ವೈಸ್ ಪ್ರೆಸಿಡೆಂಟ್ ಪೋಸ್ಟ್ಗೆ. ಓಕೆನಾ, in May 2025, who is the author of the book ಚುನಾತಿಯನ್ ಮುಜೆ ಪಸಂದ್ ಹೈನ್? ಮೇ 2025 ಮಾಜಿ ಉಪಾಧ್ಯಕ್ಷ ಜಗದೀಪ್ ಧನಾಂಕರ್ ಅವರು ಪ್ರಾರಂಭಿಸಿದ ಚುನಾಟಿಯನ್ ಮುಜೆ ಪಸಂದ್ ಹೈ ಪುಸ್ತಕದ ಲೇಖಕರು ಯಾರು? ನೋಡಿ, ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರು ಒಂದು ಬುಕ್ನ ಲಾಂಚ್ ಮಾಡಿದ್ದಾರೆ. ನಾನು ಹಿಂದೆ ವಿಡಿಯೋದಲ್ಲೇ ನಾನು ಇಷ್ಟೊಂದು ಸರಿ ಹೇಳ್ಬಿಟ್ಟಿದ್ದೀನಿ ಯಾವ್ಯಾವ ಥರ ಬುಕ್ಕಲ್ಲಿ ಯಾವ್ಯಾವ ಥರ ಕ್ವಶನ್ಸ್ ಕೇಳ್ತಾರೆ. ಪ್ರೈಮ್ ಮಿನಿಸ್ಟರು, ಯಾರು ಹೋಮ್ ಮಿನಿಸ್ಟರ್ ರಿಲೀಸ್ ಮಾಡೋದಾಗಲಿ, ಯಾರು ರಿಲೀಸ್ ಮಾಡಿದ್ರೆ ಕ್ವಶನ್ಸ್ ಕೇಳ್ತಾರೆ ಅಂತ. ನೋಡಿ, ಅದೇ ಥೀಮ್ ಮೇಲೆ ರಿಪೀಟು. ಮತ್ತು ಮುಂದೆ ಬರೋದು ಅಷ್ಟೇ ಇದೇ ಥೀಮ್ಸ್ಗಳ ಮೇಲೆ ಬರೋದು. ಜೂನಲ್ಲಿ ಎಕ್ಸಾಮಲ್ಲೂ ಅಷ್ಟೇ ಇದೇ ಥೀಮ್ಸ್ಗಳ ಮೇಲೆ ಬರೋದು. ನಾನು ಬುಕ್ಸ್ ಆ್ಯಂಡ್ ಆಥರ್ಸ್ ಮೇಲೆ ಕರೆಂಟ್ ಅಫೇರ್ಸಲ್ಲಿ ನಿಮಗೆ ವಿಡಿಯೋ ಕೊಟ್ಟಿದ್ದೀನಿ. ಅಲ್ಲಿ ಯಾವ್ದಾದ್ರು ಒಂದು ಬುಕ್ಕು ನಿಮ್ಮ ಶಿಫ್ಟಲ್ಲಿ ಬಂದರೆ ನೀವು ಆನ್ಸರ್ ಮಾಡ್ಬೋದು. ಓಕೆನಾ, ಸೊ ಇಲ್ಲಿ ನಾನು ಹೇಳಿದ ಪ್ರಕಾರ ನೋಡಿದ್ರೆ ಯಾರು ಈ ಥರ ಬುಕ್ ರಿಲೀಸ್ ಮಾಡ್ತಾರೆ? ಒಂದು ಗವರ್ನರು. ಓಕೆನಾ, ಗವರ್ನರ್ ಆಗಿರ್ಬೋದು, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಿರ್ಬೋದು, ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು, ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ಸ್ ಆಗಿರ್ಬೋದು, ಅಂದರೆ ಇಂಪಾರ್ಟೆಂಟ್ ಮಿನಿಸ್ಟರ್ಸು. ಓಕೆನಾ, ವೈಸ್ ಪ್ರೆಸಿಡೆಂಟ್ ಇವರೆಲ್ಲ ರಿಲೀಸ್ ಮಾಡಿದ್ರೆ ಆ ಬುಕ್ಗಳು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನೋಡೋದಾದರೆ ನಮಗೆ ಏನೂ ಇದು ಗೊತ್ತಿಲ್ಲ ಅಂತಂದರೆ ನಾವು ಒಂದು ಸ್ವಲ್ಪ ರೀಚ್ ಆಗ್ಬೋದು. ಏನು? ಅನಿಬೆನ್ ಪಾಟೀಲ್ ಅವ್ರು ಯಾರು? ಶಿ ಇಸ್ ಅ ಗವರ್ನರ್ ಆಫ್ ಯಾವ ಒಂದು ಸ್ಟೇಟ್ಗೆ? ಉತ್ತರ ಪ್ರದೇಶಕ್ಕೆ. ಮತ್ತು ನಾವು ಗವರ್ನರ್ ಯಾರಿದ್ದಾರೆ? ಇಂಪಾರ್ಟೆಂಟ್ ಗವರ್ನರ್ಸ್ ಅಂದರೆ ಈಗ ಯಾರು ರೀಸೆಂಟಾಗಿ ಗವರ್ನರ್ಸ್ ಅಪಾಯಿಂಟ್ ಆದರೆ ಅದ್ರ ಬಗ್ಗೆ ನಮಗೆ ಮಾಹಿತಿ ಇರಬೇಕು. ನಾನು ಕರೆಂಟ್ ಅಫೇರ್ಸ್ ಕಂಪರೇಷನಲ್ಲಿ ನಿಮಗೆ ಕೊಡ್ತೀನಿ. ಓಕೆನಾ, ಯಾರ್ಯಾರು ರೀಸೆಂಟಾಗಿ ಅಪಾಯಿಂಟ್ ಆಗಿದ್ದಾರೆ, ಯಾವ ಗವರ್ನರ್ ನ್ಯೂಸಲ್ಲಿದ್ದಾರೆ ಅಂತ. ಮತ್ತು ತಲ್ವಾರ್ ಚಂದ್ ಗೆಹ್ಲೋಟ್ ನಮ್ಮ ಕರ್ನಾಟಕದ ಗವರ್ನರ್. ಇಲ್ಲಿ ನೋಡೋದಾದರೆ ಈ ಬುಕ್ ಯಾರು ಬರೆದಿರೋದು ಅಂದರೆ ಆನಂದಿಬೆನ್ ಪಟೇಲ್, ಯಾರಲ್ಲಿ? ಗವರ್ನರ್ ಆಫ್ ಉತ್ತರ ಪ್ರದೇಶ. ಅವರೊಂದು ಬರೆದಿರೋಂಥ ಒಂದು ಬುಕ್ ಇದು. ಅದನ್ನು ಜಗದೀಪ್ ಧನಾಂಕರ್ ಅವರು ರಿಲೀಸ್ ಮಾಡ್ತಾರೆ. ಓಕೆನಾ, ಮೇಯ್ನ್ ಇಂಪಾರ್ಟೆಂಟ್ ಪರ್ಸನಾಲಿಟೀಸ್ ಬರೆದಿರೋ ಬುಕ್ಗಳು ಮಾತ್ರ ಅವ್ರು ರಿಲೀಸ್ ಮಾಡೋದು, ಬೇರೆ ಯಾರ್ದೂ ಅವರು ಮಾಡೋಕ್ಕೆ ಹೋಗಲ್ಲ. ದ ಮ್ಯೂಚುವಲ್ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಜನವರಿ 2025 ಭಾರತ ಸರ್ಕಾರವು ಅನುಮೋದಿಸಿದ ಮ್ಯೂಚುವಲ್ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಸದಸ್ಯ ಸಾಲ ನೀಡುವ ಸಂಸ್ಥೆಗಳಿಗೆ ಸಾಲ ಸೌಲಭ್ಯಕ್ಕೆ ಎಷ್ಟು ಶೇಕಡ ಗ್ಯಾರಂಟಿ ವ್ಯಾಪ್ತಿಯನ್ನು ಒದಗಿಸುತ್ತದೆ? The Mutual Credit Guarantee Scheme approved by the Government of India in January 2025 provides what percentage of guarantee coverage for credit facility to member lending institution? ಎಷ್ಟು ಪರ್ಸೆಂಟೇಜ್ ಕೊಡುತ್ತೆ ಅಂತಂದರೆ 60% ಕೊಡುತ್ತೆ. ಓಕೆನಾ, ಕ್ರೆಡಿಟ್ ಗ್ಯಾರಂಟಿ ಸ್ಕೀಮು ಇದೊಂದು ಸ್ಕೀಮ್ ಮೇಲೆ ಕ್ವಶನು. ಅದರೊಳಗೆ ಎಷ್ಟು ಪರ್ಸೆಂಟ್ ದುಡ್ಡು? 60% ಟು 40%. ಓಕೆನಾ, ಎಷ್ಟು ಪರ್ಸೆಂಟ್ ಲೆಂಡಿಂಗ್ ಇನ್ಸ್ಟಿಟ್ಯೂಟ್ಸ್ ಕೊಡ್ತಾರೆ ಆ ಥರ ಒಂದು ಸ್ಕೀಮು. ಮತ್ತು ಕೋಆಪರೇಟಿವ್ ಸೊಸೈಟೀಸ್ ನೋಡಬೇಕಾದ್ರೆ ವೆರಿ ಸರ್ 97 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟಿಂದ ಇದು ಮಾಡ್ತೀವಿ, ರೈಟ್ ಟು ಫಾರ್ಮ್ ಕೋಆಪರೇಟಿವ್ ಸೊಸೈಟೀಸ್. ಓಕೆನಾ, ಆರ್ಟಿಕಲ್ 19 ಮತ್ತೆ ನಮಗೆ ಸಿಗುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಚೇಂಜಸ್ ವುಡ್ ನೀಡ್ ದ ಅಪ್ರೂವಲ್ ಆಫ್ ಅಟ್ಲೀಸ್ಟ್ ಹಾಫ್ ಆಫ್ ದ ಸ್ಟೇಟ್ ಲೆಜಿಸ್ಲೇಚರ್? ಈ ಕೆಳಗಿನ ಯಾವ ಬದಲಾವಣೆಗೆ ಎಲ್ಲ ರಾಜ್ಯ ಶಾಸಕಾಂಗಗಳಲ್ಲಿ ಕನಿಷ್ಠ ಅರ್ಧದಷ್ಟು ಅನುಮೋದನೆ ಬೇಕಾಗುತ್ತದೆ?
ಹಾಫ್ ಆಫ್ ದ ಸ್ಟೇಟ್ ಲೆಜಿಸ್ಲೇಚರ್ ಅಪ್ರೂವಲ್ ಬೇಕು. ಯಾವ ಒಂದು ಅಮೆಂಡ್ಮೆಂಟ್ಸ್ಗಳಿಗೆ ಚೇಂಜಸ್ ಮಾಡೋಕ್ಕಂದ್ರೆ ನೋಡಿ ಆಪ್ಷನ್ಸ್ ನೋಡಿದರೆ ಅಮೆಂಡಿಂಗ್ ದ ಎಮರ್ಜೆನ್ಸಿ ಪ್ರಾವಿಷನ್ಸ್ ಇನ್ ದ ಪಾರ್ಟ್ 18 ಓಕೆನಾ, ಎಮರ್ಜೆನ್ಸಿ ಪ್ರಾವಿಷನ್ಸು. ನೆಕ್ಸ್ಟ್ ಆಪ್ಷನ್ ನೋಡಿದ್ರೆ ರೀರೈಟಿಂಗ್ ದ ಪ್ರಿಯಾಂಬಲ್ಸ್ ಟೆಕ್ಸ್ಟ್, ಪೀಠಿಕೆಯ ಪಠ್ಯವನ್ನು ಪುನಃ ಬರೆಯುವುದು. ಇದಕ್ಕೆ ಅಥಾರಿಟಿ ಯಾರಿರ್ತಾರೆ? ಕೇಂದ್ರ ಸರ್ಕಾರ. ಓಕೆನಾ, ಕೇಂದ್ರ ಸರ್ಕಾರ ಇದಕ್ಕೆ ಅಥಾರಿಟಿ ಇರುತ್ತೆ. ಅಂದರೆ ಸೆಂಟ್ರಲ್ ಗೌರ್ಮೆಂಟ್ಗೆ ಎಕ್ಸ್ಕ್ಲೂಸಿವ್ ಆಗಿ ಅವರಿಗೆ ಅಥಾರಿಟಿ ಇರೋದು, ಯಾಕಂದರೆ ಪ್ರಿಯಾಂಬಲ್ನ ಏನಾದ್ರು ಅಮೆಂಡ್ಮೆಂಟ್ ಮಾಡೋಕ್ಕೆ. ಚೇಂಜಿಂಗ್ ದ ಗ್ಯಾರಂಟಿ ಆಫ್ ದ ಫಂಡಮೆಂಟಲ್ ರೈಟ್ಸ್, ಈಗ ಫಂಡಮೆಂಟಲ್ ರೈಟ್ಸ್ ಮೂಲಭೂತ ಹಕ್ಕುಗಳನ್ನು ಕತ್ತರಿಯನ್ನು ಬದಲಾಯಿಸುವುದು ಯಾರಿಗೆ ರೈಟ್ ಇದೆ? ಅದಕ್ಕೂ ಕೇಂದ್ರದವರಿಗೆ ಹಕ್ಕಿರೋದು. ಓಕೆನಾ, ಅದು ಸೆಂಟ್ರಲ್ ಗೌರ್ಮೆಂಟ್. ಸ್ಟೇಟ್ಗೆ ಯಾವುದೇ ಥರ ಏನು ಕೆಲಸ ಇಲ್ಲ. ಆಲ್ಟರಿಂಗ್ ದ ಯೂನಿಯನ್ ಲಿಸ್ಟ್ ಆಫ್ ಸಬ್ಜೆಕ್ಟ್ಸ್, ಯೂನಿಯನ್ ಲಿಸ್ಟ್ ಅಂದ್ರೇನು? ಬರೀ ಸೆಂಟ್ರಲ್ ಗೌರ್ಮೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅವ್ರಿಗೆ ಇರೋ ಯಾವುದೋ ಒಂದು ಸಬ್ಜೆಕ್ಟ್ಸ್ ಇರುತ್ತೆ, ಆ ಒಂದು ಸಬ್ಜೆಕ್ಟ್ಸ್ ಮೇಲೆ ಬರೀ ಸೆಂಟ್ರಲ್ ಗೌರ್ಮೆಂಟ್ ಮಾತ್ರ ರೂಲ್ಸ್ ಮಾಡೋಕ್ಕೆ ಅವಕಾಶ ಇರೋದು. ಓಕೆನಾ, ಸ್ಟೇಟ್ ಲಿಸ್ಟಲ್ಲಿ ನಮ್ಮ ಸ್ಟೇಟಿಗೆ ಮಾತ್ರ ರೂಲ್ಸ್ ಮಾಡೋಕ್ಕೆ ಅವಕಾಶ ಇರೋದು. ಯೂನಿಯನ್ ಲಿಸ್ಟಲ್ಲಿ ಸ್ಟೇಟ್ಗೆ ಏನಪ್ಪ ಕೆಲಸ? ಈ ಆಪ್ಷನ್ ಹೋಗಲ್ಲ. ಉಳಿದಿರೋ ಆಪ್ಷನ್ ಯಾವುದು? ಒಂದೇ. ಇಲ್ಲಿ ನಮ್ಗೆ ಗೊತ್ತಿಲ್ಲ ಅಂದ್ರೂ ನಾವು ಜನರಲ್ ಆಗಿ ಯೋಚನೆ ಮಾಡ್ಬೋದು. ಬಟ್ ಇಲ್ಲಿ ನಾವು ಎಮರ್ಜೆನ್ಸಿ ಪ್ರಾವಿಷನ್ಸ್ ನೋಡೋದಾದ್ರೆ ಇಲ್ಲಿ ಆರ್ಟಿಕಲ್ 368 ಏನು ಅಮೆಂಡ್ಮೆಂಟ್ ಬಗ್ಗೆ ಮಾತಾಡುತ್ತೆ. 368(2) ಏನು ಹೇಳುತ್ತಂದರೆ ನಾವು ರ್ಯಾಟಿಫಿಕೇಶನ್ ಆಫ್ ಸ್ಟೇಟ್ಸ್ ಬೇಕು. ಓಕೆನಾ, ರ್ಯಾಟಿಫಿಕೇಶನ್ ಆಫ್ ಸ್ಟೇಟ್ಸ್ ನಮಗೆ ಬೇಕು ಅಂತ ಹೇಳುತ್ತೆ. ಇಲ್ಲಿ ನಾವು ನೋಡೋದಾದರೆ ಒಂದು ನಿಮಿಷ, ಒಂದು ಎಕ್ಸ್ಟ್ರಾ ಸ್ಲೈಡ್ ಆ್ಯಡ್ ಮಾಡ್ಕೊತೀನಿ. ಇಲ್ಲಿ ನಾವು ನೋಡೋದಾದ್ರೆ ಈಗ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಗ್ಗೆ ಮಾತಾಡಿದ್ರೆ ಆರ್ಟಿಕಲ್ 368 ನಮಗೆ ಕಂಡು ಬರುತ್ತೆ. ಓಕೆನಾ, ಆರ್ಟಿಕಲ್ 368 ನಾವು ಏನು ಹೇಳ್ತೀವಿ? 3 ಥರದ ಮೆಜಾರಿಟಿ, ಅಂದರೆ ಅಮೆಂಡ್ಮೆಂಟ್ ಹಾಕಿ ನಮಗೆ 3 ಥರ ಮೆಜಾರಿಟಿ ಬೇಕು ಅಂತಾರೆ. ಒಂದು ಸಿಂಪಲ್ ಮೆಜಾರಿಟಿ, ನೆಕ್ಸ್ಟ್ ಇನ್ನೊಂದು ಸ್ಪೆಷಲ್ ಮೆಜಾರಿಟಿ. ಓಕೆನಾ, ಸ್ಪೆಷಲ್ ಮೆಜಾರಿಟಿ. ಇನ್ನೊಂದೇನು? ಎಫೆಕ್ಟಿವ್ ಮೆಜಾರಿಟಿ. ಓಕೆನಾ, ಒಂದು ಬಿಲ್ಲಲ್ಲಿ ಒಂದು ರಿಲೇಟೆಡ್ ಬಿಲ್ಗಳಿಗೆ ಸ್ಪೆಷಲ್ ಮೆಜಾರಿಟಿ, ಸಿಂಪಲ್ ಮೆಜಾರಿಟಿ ಮತ್ತು ಎಫೆಕ್ಟಿವ್ ಮೆಜಾರಿಟಿ ಅಂತ ನಾವು 3 ಡಿವೈಡ್ ಮಾಡ್ತೀವಿ. ಓಕೆನಾ, ಸ್ಪೆಷಲ್ ಮೆಜಾರಿಟಿ ಅಂದ್ರೇನು? ಸಿಂಪಲ್ ಮೆಜಾರಿಟಿ ಅಂದರೆ ಜಸ್ಟ್ 50% ಆಫ್ ದ ವೋಟರ್ಸ್ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್. ಓಕೆನಾ, 50% ಮೆಂಬರ್ಸು ಪ್ರೆಸೆಂಟ್ ಆಗಿ ಅವರು 50% ಮೆಜಾರಿಟಿ ಇದ್ದರೆ ಆ ಒಂದು ಬಿಲ್ನ, ಫಾರ್ ಎಕ್ಸಾಂಪಲ್ ಆರ್ಡಿನರಿ ಬಿಲ್ನ ಸಿಂಪಲ್ ಮೆಜಾರಿಟಿಯಲ್ಲಿ ಅವರು ಪಾಸ್ ಮಾಡ್ಬೋದು. ಓಕೆನಾ, 50% ಮೆಜಾರಿಟಿ ಇರಬೇಕು ಒಂದು ಬಿಲ್ನ ಪಾಸ್ ಮಾಡೋಕ್ಕೆ. ಅದೇ ಸ್ಪೆಷಲ್ ಮೆಜಾರಿಟಿ ಅಂತಂದರೆ 2/3 ಆಫ್ ದ ಮೆಂಬರ್ಸ್ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್. ಅಲ್ಲಿ ಪ್ರೆಸೆಂಟಾಗಿ ವೋಟ್ ಮಾಡಬೇಕು ಪ್ಲಸ್ 50% ಮೆಜಾರಿಟಿ ಇರಬೇಕು. ಓಕೆನಾ, 2/3 ಮೆಂಬರ್ ಆಫ್ ದ ಪಾರ್ಲಿಮೆಂಟ್ ಶುಡ್ ಪ್ರೆಸೆಂಟ್ ಆ್ಯಂಡ್ ವೋಟ್ ಪ್ಲಸ್ 50% ಆಫ್ ದ ಮೆಜಾರಿಟಿ ಇರಬೇಕು. ಓಕೆನಾ, ಎಫೆಕ್ಟಿವ್ ಮೆಜಾರಿಟಿ ಅಂತಂದ್ರೇನು? ಅಂದರೆ 50 ಮೆಜಾರಿಟಿ ಇರಬೇಕು ಪ್ಲಸ್ ಟೋಟಲ್ ವೇಕೆನ್ಸಿ ಸ್ಟ್ರೆಂತ್ ಮತ್ತು ಮೈನಸ್ ಟೋಟಲ್ ವೇಕೆನ್ಸಿ. ಈ ಒಂದು ಎಫೆಕ್ಟಿವ್ ಮೆಜಾರಿಟಿ ನಾವು ಎಲ್ಲಿ ನೋಡಿ ಬರ್ತೀವಿ ಅಂತಂದರೆ, ಎಫೆಕ್ಟಿವ್ ಮೆಜಾರಿಟಿ ನಾವು ರಿಮೂವಲ್ ಆಫ್ ರಾಜ್ಯಸಭಾ ಸ್ಪೀಕರ್, ರಾಜ್ಯಸಭಾ ಅಥವಾ ಲೋಕಸಭಾ ಸ್ಪೀಕರ್. ಓಕೆನಾ, ಎಫೆಕ್ಟಿವ್ ಮೆಜಾರಿಟಿ ಇರಬೇಕು. ಸೊ ನಮಗೆ 3 ಥರ ಮೆಜಾರಿಟಿಗಳ ಬಗ್ಗೆ ನಮಗೆ ಇಲ್ಲಿ ಗೊತ್ತು. ಅದೇ ಥರ ನಾವು ನ್ಯಾಷನಲ್ ಎಮರ್ಜೆನ್ಸಿಗಳ ಬಗ್ಗೆ ನೋಡೋದಾದರೆ ಎಮರ್ಜೆನ್ಸಿ ನೋಡೋದಾದರೆ ಯಾವೊಂದು ಪಾರ್ಟ್ ನಮ್ಮ ಕಾನ್ಸ್ಟಿಟ್ಯೂಷನ್ ಮಾತಾಡುತ್ತೆ? ಪಾರ್ಟ್ ನಂಬರ್ 18ನೇ ಪಾರ್ಟು ಇದ್ರ ಬಗ್ಗೆ ಮಾತಾಡುತ್ತೆ. ಮತ್ತು ಯಾವ ಆರ್ಟಿಕಲ್ಸ್ ಇದ್ರ ಬಗ್ಗೆ ಮಾತಾಡುತ್ತೆ? ಆರ್ಟಿಕಲ್ 352, ಆರ್ಟಿಕಲ್ 360, 352ರಿಂದ 360 ಗಂಟೆ ಆರ್ಟಿಕಲ್ ಇದ್ರ ಬಗ್ಗೆ ಮಾತಾಡುತ್ತೆ. ಅಂದರೆ ನಾವೀಗ ಈ ಎಮರ್ಜೆನ್ಸಿಲಿ ಬೇಸಿಕಾಗಿ ನೋಡೋದಾದ್ರೆ ಆರ್ಟಿಕಲ್ 352, ಆರ್ಟಿಕಲ್ 356 ಮತ್ತು ಆರ್ಟಿಕಲ್ 360ನ ಇದು ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕು ಎಲ್ಲರಿಗೂ. ಓಕೆನಾ, ಆರ್ಟಿಕಲ್ 350 ಅಂದರೆ ಏನು? 352 ಏನ್ರ ಬಗ್ಗೆ ಮಾತಾಡುತ್ತೆ? ನ್ಯಾಷನಲ್ ಎಮರ್ಜೆನ್ಸಿ. ಓಕೆನಾ, ಆರ್ಟಿಕಲ್ 356 ಏನು ಮಾಡುತ್ತೆ? ಸ್ಟೇಟ್ ಎಮರ್ಜೆನ್ಸಿ, ಸ್ಟೇಟ್ ಅಥವಾ ಪ್ರೆಸಿಡೆಂಟ್ ರೂಲ್ ಅಂತ ಕರಿತೀವಿ. ದಾಸಿಸ್ ಇದ್ರ ಮೇಲೆ ಕ್ವಶನ್ ಕೇಳೋದು. ಪ್ರಿಯಾರಿ ಆಯ್ತಿಲ್ಲ, ಆಯಿತು ಒಂದು ನಿಮಿಷ. ಪ್ರೆಸಿಡೆಂಟ್ ಎಮರ್ಜೆನ್ಸಿ ಅಂತ ಕರಿತೀವಿ. ಓಕೆನಾ, ಸ್ಟೇಟ್ ಅಥವಾ ಸ್ಟೇಟ್ ಎಮರ್ಜೆನ್ಸಿ ಅಥವಾ ಪ್ರೆಸಿಡೆಂಟ್ ಎಮರ್ಜೆನ್ಸಿ ಯಾವುದು? 356ನೇ ಆರ್ಟಿಕಲ್.
360ನೇ ವಿಧಿ ಏನು ಹೇಳುತ್ತೆ? ಫಿನಾನ್ಷಿಯಲ್ ಎಮರ್ಜೆನ್ಸಿ ಬಗ್ಗೆ ಮಾತಾಡುತ್ತೆ. ಓಕೆನಾ? ಒಂದು ನಿಮಿಷ, ಇನ್ನೊಂದು ಸ್ಲೈಡ್ ಆ್ಯಡ್ ಮಾಡ್ಕೊತೀನಿ. ಅದೇ ಪಿ ಪಿ ಟಿ ಅವಾಗೆ ಮಾಡ್ಬೇಕಾದ್ರೆ ಮರ್ತೋಗ್ಬಿಟ್ಟೆ, ಸಾರಿ. ನಾವು ಇದೊಂದು ಸ್ವಲ್ಪ ಎಮರ್ಜೆನ್ಸಿ ಬಗ್ಗೆ ನೋಡೋಕ್ಕಾದ್ರೆ, ಈಗ ಆರ್ಟಿಕಲ್ 352, ಓಕೆನಾ, ಇಲ್ಲಿ 356 ಮತ್ತು 360 ಅಂದರೆ ಬರೀ ಫಿನಾನ್ಷಿಯಲ್ ಎಮರ್ಜೆನ್ಸಿ. ಯಾವತ್ತೂ ಇಲ್ಲಿವರೆಗೂ ನಾವು ಇಂಪ್ಲಿಮೆಂಟ್ ಮಾಡಿಲ್ಲ ಫಿನಾನ್ಷಿಯಲ್ ಎಮರ್ಜೆನ್ಸಿ. ಓಕೆನಾ? ಆರ್ಟಿಕಲ್ 352 ಏನು ಹೇಳುತ್ತೆ? ನ್ಯಾಷನಲ್ ಎಮರ್ಜೆನ್ಸಿ ಅಂತ ಹೇಳುತ್ತೆ. ನ್ಯಾಷನಲ್ ಎಮರ್ಜೆನ್ಸಿ ಅಂದರೆ ನಮ್ಮ ಭಾರತಕ್ಕೆ ಏನಾದರೂ ಅಂದರೆ ಎಮರ್ಜೆನ್ಸಿ ಕಂಡು ಬಂದರೆ, ಇವಾಗ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕ್ರೈಸಿಸ್ ಆಗಲಿ, ಅಥವಾ ಏನಾದರೂ ಕಾನ್ಸ್ಟಿಟ್ಯೂಷನಲ್ಲಿ ಡಿಸೇಬಲ್, ಸಂವಿಧಾನದಲ್ಲಿ ಅಥವಾ ನಮ್ಮ ಪಾರ್ಲಿಮೆಂಟಲ್ಲಿ ಏನಾದರೂ ಡಿಸ್ಕಸ್ಡ್ ಆಗಿ ಒಂದು ವೇ ಆಗಿ ಹೋಗ್ತಾ ಇಲ್ಲ ಅಂತಂದರೆ ನಾವೇನು ನ್ಯಾಷನಲ್ ಎಮರ್ಜೆನ್ಸಿನ ಇಂಪ್ಲಿಮೆಂಟ್ ಮಾಡ್ತೀವಿ. ಓಕೆನಾ? ಈ ನ್ಯಾಷನಲ್ ಎಮರ್ಜೆನ್ಸಿ ಬಂದಾಗ ಏನಾಗುತ್ತೆ? ಎಲ್ಲ ಕಂಟ್ರೋಲ್ ಏನಾಗುತ್ತೆ? ಸೆಂಟ್ರಲ್ಗೆ ಹೋಗುತ್ತೆ, ಅಂದರೆ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ. ಓಕೆನಾ? ಕೇಂದ್ರ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಹತ್ರನೇ ಇರುತ್ತೆ ನ್ಯಾಷನಲ್ ಎಮರ್ಜೆನ್ಸಿಲಿ. ಈ ನ್ಯಾಷನಲ್ ಎಮರ್ಜೆನ್ಸಿ ಯಾವೊಂದು ಆಧಾರದ ಮೇಲೆ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತಂದರೆ, ಇಟ್ ಈಸ್ ವಾರ್ ಇದ್ದಾಗ, ಆದಮೇಲೆ ಆರ್ಮ್ಡ್ ರೆಬೆಲಿಯನ್ ಮತ್ತು ಎಕ್ಸ್ಟರ್ನಲ್ ಅಗ್ರೇಷನ್ ಅಥವಾ ಏನಾದ್ರು ಜಗಳ ಎಕ್ಸ್ಟರ್ನಲ್ ಇಂದ ಥ್ರೆಟ್ ಆದರೆ ನಮಗೆ, ನಾವಿವಾಗ ಯಾವ್ಯಾವ ನ್ಯಾಷನಲ್ ಎಮರ್ಜೆನ್ಸಿನ ತಂದಿದ್ದೀವಿ ಅಂತಂದರೆ, ಇನ್ ದ ಇಯರ್ 1962 1975 ಮತ್ತು 1971 1975 ಅಂತ ಹಾಕೊಳ್ಳಿ. ನಾನು ಹೇಳ್ತೀನಿ. 1962 ಇಂಡೋ ಚೈನಾ ವಾರು, ಚೈನಾ ಜೊತೆ ವಾರ್ ಆದಾಗ, ನೆಕ್ಸ್ಟು ಪಾಕಿಸ್ತಾನ ಜೊತೆ ವಾರ್ ಆದಾಗ, 1975 ಏನು ಮಾಡ್ತೀವಿ ಅಂದರೆ, ಕಾನ್ಸ್ಟಿಟ್ಯೂಷನಲಿ ಸ್ಟೆಬಿಲಿಟಿಲಿದ್ದಾಗ, ಯಾರೋ ಒಂದು ಅವಧಿಯಲ್ಲಿ ಇಂದಿರಾ ಗಾಂಧಿ ಗೌರ್ಮೆಂಟಲ್ಲಿ ಅವರು ನ್ಯಾಷನಲ್ ಎಮರ್ಜೆನ್ಸಿನ ಹೊರಡಿಸ್ಬಿಡ್ತಾರೆ. ಯಾಕೆ? ಬಿಕಾಸ್ ಆಫ್ ಅವ್ರ ಎಲೆಕ್ಷನ್ಸ್ ಏನೋ ಇನ್ವ್ಯಾಲಿಡ್ ಅಂತ ಕನ್ಸಿಡರ್ ಮಾಡ್ತಾರೆ. ಆ ಒಂದು ಸಮಯದಲ್ಲಿ ನ್ಯಾಷನಲ್ ಎಮರ್ಜೆನ್ಸಿನ ಇದು ಮಾಡಿಬಿಡ್ತಾರೆ. ಸೊ ಅವರು ಕಾನ್ಸ್ಟಿಟ್ಯೂಷನಲ್ ವಿರುದ್ಧವಾಗಿ ಮಾಡಿದ್ರು, ಯಾರೋ ಇಂದಿರಾ ಗಾಂಧಿ ಗೌರ್ಮೆಂಟು. ಸೊ ಆ ಒಂದು ದಿನನ ನಾವು ಏನಂತ ಸೆಲೆಬ್ರೇಟ್ ಮಾಡ್ತೀವಿ? 25th ಜೂನನ್ನು ನಾವು ಸಂವಿಧಾನ್ ಹತ್ಯಾ ದಿವಸ್ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಸಂವಿಧಾನ್ ಹತ್ಯಾ ದಿವಸ್. ಓಕೆನಾ? ಸಂವಿಧಾನ ಹತ್ಯಾ ದಿವಸ ಅಂತ ಯಾವೊಂದು ಡೇ ಅಲ್ಲಿ ಸೆಲೆಬ್ರೇಟ್ ಮಾಡಿ? 25th ಜೂನಲ್ಲಿ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಓಕೆನಾ? ಇದು ನ್ಯಾಷನಲ್ ಎಮರ್ಜೆನ್ಸಿ. ಅಂದರೆ ನಮ್ಮ ಭಾರತಕ್ಕೆ ಏನಾದ್ರು ಕೊರತೆ ಆಯಿತು ಅಂದರೆ ಆಗ್ತಾಯಿದ್ರೆ, ನಮಗೆ ಸಡನ್ನಾಗಿ ಏನಾದ್ರು ಮೆಷರ್ಸ್ ತೊಗೋಬೇಕಂದ್ರೆ, ಸಡನ್ನಾಗಿ ಏನಾದ್ರು ನಾವು ಸೇವ್ ಮಾಡಬೇಕಲ್ಲ ನಮ್ಮ ಕಂಟ್ರಿನ, ಆ ಒಂದು ಟೈಮಲ್ಲಿ ಈ ಥರ ಒಂದು ನ್ಯಾಷನಲ್ ಎಮರ್ಜೆನ್ಸಿನವರು ಹೊರಡಿಸ್ಬೋದು. ಓಕೆನಾ? ಇದು ಯಾವ ಹೊರಡಿಸ್ ಆದಮೇಲೆ ಏನು ಮಾಡಬೇಕು? ಸ್ಪೆಷಲ್ ಮೆಜಾರಿಟಿಯಿಂದ ಅಪ್ರೂವ್ ಆಗಬೇಕು. ಓಕೆನಾ? ವಿತಿನ್ 1 ಮಂತಲ್ಲಿ ಸ್ಪೆಷಲ್ ಮೆಜಾರಿಟಿಯಿಂದ 2 ಹೌಸಲ್ಲೂ ಅಪ್ರೂವ್ ಆಗಬೇಕು ಸ್ಪೆಷಲ್ ಮೆಜಾರಿಟಿಲಿ. ಮತ್ತು ಎಷ್ಟು ತಿಂಗಳು ಬೇಕಾದ್ರೂ ಇದನ್ನು ಎಕ್ಸ್ಟೆಂಡ್ ಮಾಡ್ಬೋದು, ಬಟ್ 6 ಮಂತ್ಸ್ಗೆ ಒಂದ್ಸಲಿ ಅದಕ್ಕೆ ಅದನ್ನು ಅಮೆಂಡ್ಮೆಂಟ್ ಮಾಡ್ಕೊಂಡು ಎಕ್ಸ್ಟೆಂಡ್ ಮಾಡ್ಕೋಬೇಕು. ಓಕೆನಾ? ಎಷ್ಟು ವರ್ಷಗಳು ಬೇಕಾದ್ರೂ ಇದನ್ನು ಎಕ್ಸ್ಟೆಂಡ್ ಮಾಡ್ಬೋದು. ಆದರೆ 356ಗೆ ಬಂದಾಗ ಪ್ರೆಸಿಡೆಂಟ್ ರೂಲ್. ನಾವು ಯಾಕೆ ಇದು 365ನ ಸ್ಟೇಟ್ ಎಮರ್ಜೆನ್ಸಿ ಅಂತ ಕರಿತೀವಿ ಅಂದರೆ, ನಮ್ಮ ಸ್ಟೇಟಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನಲ್ ಪ್ರಕಾರ, ಯಾವುದೇ ಥರ ಕಾನ್ಸ್ಟಿಟ್ಯೂಷನಲ್ ಮಷಿನ್ಸ್ ಪ್ರಕಾರ, ಅಂದರೆ ಮಷಿನ್ ಅಂತಂದರೆ ಅದ್ರ ರೂಲ್ಸ್ ಪ್ರಕಾರ ನಾವೇನಾದರೂ ಕರೆಕ್ಟಾಗಿ ಸ್ಟೇಟ್ ಗೌರ್ಮೆಂಟು ಪಾಲನೆ ಮಾಡ್ತಾ ಇಲ್ಲ, ನಾವು ವಿರುದ್ಧವಾಗಿ ಏನಾದರೂ ಮಾಡ್ತಿದ್ದೀವಿ ಅಂತಂದರೆ ಅಲ್ಲಿ ಆರ್ಟಿಕಲ್ 356 ಕಂಡು ಬರುತ್ತೆ. ಓಕೆನಾ? ಇನ್ ಕೇಸ್ ಮತ್ತು ನಮ್ಮ ಸ್ಟೇಟಲ್ಲಿ ಜಾಸ್ತಿ ಜಗಳ ಆಗ್ತಾಯಿದ್ರೆ, ನಮ್ಮ ಸ್ಟೇಟಲ್ಲಿ ನಮ್ಮ ನಡುವೆ ಜಾಸ್ತಿ ಜಗಳ ಆಗ್ತಿದೆ, ಪ್ರೆಸಿಡೆಂಟ್ ರೂಲು ತರ್ತಾರೆ. ಆನ್ ದ ಅಡ್ವೈಸ್ ಆಫ್ ಯಾರು? ಗವರ್ನರ್ ಅಡ್ವೈಸಿಂದ. ಓಕೆನಾ? ಪ್ರೆಸಿಡೆಂಟ್ ರೂಲ್ ತರ್ತಾರೆ. ಈಗ ಪ್ರೆಸಿಡೆಂಟ್ ರೂಲ್ ತರ್ತಾರೆ ಅಂತಂದರೆ ಇದನ್ನು ಮತ್ತೆ ಅಪ್ರೂವ್ ಮಾಡಬೇಕಲ್ಲ ಪಾರ್ಲಿಮೆಂಟಿಂದ. ಎಷ್ಟು ಮಂತಲ್ಲಿ ಅಪ್ರೂವ್ ಮಾಡಬೇಕು? ಅವರು 2 ಮಂತ್ಸಲ್ಲಿ ಅಪ್ರೂವ್ ಮಾಡಬೇಕು. ಓಕೆನಾ? ಯಾವ ಮೆಜಾರಿಟಿಲಿ? ಸಿಂಪಲ್ ಮೆಜಾರಿಟಿಲಿ ಅಪ್ರೂವ್ ಮಾಡಬೇಕು. ಸಿಂಪಲ್ ಮೆಜಾರಿಟಿಲಿ ಯಾವುದಾದ್ರೂ ಒಂದು ಫಸ್ಟು ಸ್ಟೇಟ್ಗೆ ಪ್ರೆಸಿಡೆಂಟ್ ರೂಲ್ ಅಥವಾ ಸ್ಟೇಟ್ ಎಮರ್ಜೆನ್ಸಿ ತಂದಿದೆ ಅಂದರೆ, ಇಯರ್ 1951 ಯಾವೊಂದು ಸ್ಟೇಟ್ಗೆ? ಪಂಜಾಬ್ ಫಸ್ಟು. ಆಮೇಲೆ ಅದು ಬಿಟ್ಟರೆ ಪಂಜಾಬ್ 1951. ಹೈಯೆಸ್ಟ್ ಯಾವುದು ಅಂದರೆ ಮಣಿಪುರ್ಗೆ ಎಷ್ಟು ಸಲ? 11 ಬಾರಿ ಪ್ರೆಸಿಡೆಂಟ್ ರೂಲ್ ಹೋಗಿದೆ. ನಿಮ್ಗೆ ಗೊತ್ತಲ್ಲ, ಮೀಟೀಸು ಮತ್ತು ಕೂಕೀಸ್ ಟ್ರೈಬ್ಸ್ ಮಧ್ಯೆ ಜಗಳಗಳು, ಅದಕ್ಕೋಸ್ಕರ ನೋಡಿ ಜಗಳ ಆಗ್ತಿದ್ರೆ ಅಲ್ಲಿ ಕಾನ್ಸ್ಟಿಟ್ಯೂಷನಲಿ ಮತ್ತು ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಇದ್ದರೆ ಆರ್ಟಿಕಲ್ 365 ನಮಗೆ ಕಾಣಿಸುತ್ತೆ. ಮತ್ತು UPಯಲ್ಲೂ ಅಷ್ಟೇ 10 ಬಾರಿ ಹಾಕಿದ್ದಾರೆ ಪ್ರೆಸಿಡೆಂಟ್ಸ್ ರೂಲು. ಸೊ ಇದ್ರ ಬಗ್ಗೆ ನಮ್ಗೆ ಗೊತ್ತಿರಬೇಕು. ಮತ್ತು ಈ ಒಂದು ಕಾನ್ಸೆಪ್ಟ್ನ ನಾವು ಎಲ್ಲಿಂದ ಬಾರೋ ಮಾಡ್ಕೊಂಡ್ರೆ? ಜರ್ಮನಿಯಿಂದ ಬಾರೋ ಮಾಡ್ಕೊಂಡ್ರಿ. ಓಕೆನಾ? ಜರ್ಮನಿ ಅವರಿಂದ ನಾವು ಬಾರೋ ಮಾಡ್ಕೊಂಡಿದ್ದೀವಿ ಯಾವೊಂದು ಎಮರ್ಜೆನ್ಸಿ ಅಂತ ಒಂದು ಕಾನ್ಸೆಪ್ಟು.
ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್ ಇಸ್ ಎನ್ಶೋರ್ಡ್ ಅಂಡರ್ ವಿಚ್ ಆರ್ಟಿಕಲ್? ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಯಾವ ವಿಧಿಯ ಅಡಿಯಲ್ಲಿ ಖಾತ್ರಿಪಡಿಸಲಾಗಿದೆ? ನಾನು ಇದು ನಿಮ್ಗೆ ಹೇಳ್ಕೊಡ್ತೀನಿ. LDC ಅಂದರೆ ಲೋವರ್ ಡಿವಿಷನ್ ಕ್ಲರ್ಕ್ ವಾಸ್ ಪ್ರಮೋಟೆಡ್ ಟು PH. LDC goes to PHC. LDC lower division clerk was promoted to P ಅಂದರೆ ಪ್ರಮೋಟೆಡ್ ಟು ಹೈಯರ್ ಕಮಾಂಡರ್ ಅಂತ ನೆನ್ಪಿಟ್ಕೊಳ್ಳಿ. ಓಕೆನಾ? ಅಥವಾ LDC ಕ್ಲರ್ಕ್ ಆಗಿದ್ದೆ, ನಾನು ಪಾಸ್ ಆಗಿ ಏನಾಗಿದ್ದೀನಿ, ಹೈ ಕಮಾಂಡ್ ಆಗಿದ್ದೀನಿ ಅಂತಲೂ ನೆನ್ಪಿಟ್ಕೊಳ್ಳಿ. ಎಲ್ ಅಂದರೆ ಏನು? ಎಲ್ ಅಂದರೆ ರೈಟ್ ಟು ಲೈವ್ಲಿಹುಡ್. ಓಕೆನಾ? ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗುತ್ತೆ, ಯಾಕಂದರೆ ಇದು ಟಚ್ ಪ್ಯಾಡಲ್ಲಿ ಬರಿತಿದ್ವಿ, ಅಷ್ಟು ಕಂಫರ್ಟೇಬಲ್ ಇಲ್ಲ. ನಾವು ನಾರ್ಮಲ್ ಕ್ಲಾಸಲ್ಲಿ ಏನಂತ ಬರಿತೀವಿ ನೋಡಿ, ನಾರ್ಮಲ್ ಕ್ಲಾಸಲ್ಲಿ ಬರಿತೀವಲ್ಲ ಆ ಥರ ಒಂದು ಕಂಫರ್ಟೇಬಲ್ ಇಲ್ಲಿ ಸಿಗಲ್ಲ. ಲೈವ್ಲಿಹುಡ್. ಓಕೆನಾ? ಡಿ ಅಂತಂದರೆ ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್. ಸಿ ಅಂತಂದರೆ ಕಾನ್ಸಂಟ್ರೇಷನ್, ಪ್ರಿವೆಂಟ್ ಕಾನ್ಸಂಟ್ರೇಷನ್ ಆಫ್ ವೆಲ್ತ್. ನೆಕ್ಸ್ಟು ಪಿ ಅಂತ ಹೋದರೆ ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್. ನೆಕ್ಸ್ಟ್ ಹೆಚ್ ಅಂದರೆ ಹೆಲ್ತ್ ಮತ್ತು ಚಿಲ್ಡ್ರನ್ ಬಗ್ಗೆ ಮಾತಾಡುತ್ತೆ. ಓಕೆನಾ? ಸೊ ಈಗ ನಾವು 39 ಆರ್ಟಿಕಲ್ಲು ಏನೇಂದ್ರ ಬಗ್ಗೆ ಮಾಡುತ್ತೆ? ಫಸ್ಟು ಎ ಇದು, ನೆಕ್ಸ್ಟು ಡಿ ಏನು ಮಾಡುತ್ತೆ? ಅಂದರೆ ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಬಗ್ಗೆ ಮಾತಾಡುತ್ತೆ. ಸಿ ಏನು? ಕಾನ್ಸಂಟ್ರೇಷನ್ ಆಫ್ ವೆಲ್ತ್. ಡಿ ಏನು ಮಾತಾಡುತ್ತೆ? ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್. ಮತ್ತು ಡಿ ಇದು ಮತ್ತು ಇದು ಎಫ್. ಓಕೆನಾ? ಸೊ ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್ ಯಾವೊಂದು ವಿಧಿ ಮಾಡುತ್ತೆ? ಆರ್ಟಿಕಲ್ 39ಅಲ್ಲಿ ಡಿ ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್ ಬಗ್ಗೆ ಮಾತಾಡುತ್ತೆ. ಓಕೆನಾ? ನೆನ್ಪಿಟ್ಕೊಳ್ಳಿ, ಅದನ್ನು ನೆನ್ಪಿಟ್ಕೊಳ್ಳಿ. LDC ಅಂದರೆ ನಾನು ಲೋವರ್ ಡಿವಿಷನ್ ಕ್ಲರ್ಕ್ ಆಗಿದೆ, ಇವಾಗ ಏನಾಗಿದ್ದೀನಿ ನಾನು ಪ್ರಮೋಟ್ ಆಗಿಬಿಟ್ಟು ಅಥವಾ ಬೇರೆ ಎಕ್ಸಾಮ್ನ ಪಾಸ್ ಮಾಡಿ ನಾನು ಹೈ ಕಮಾಂಡ್ ಆಗಿದ್ದೀನಿ. ಓಕೆನಾ? ಈ ಒಂದು ಟ್ರಿಕ್ ನೆನ್ಪಿಟ್ಕೊಳ್ಳಿ, ಇದು ಒಂದು ನೆನ್ಪಿಟ್ಕೊಳ್ಳೋಕ್ಕೆ. ಮತ್ತು NTPCಲಿ DPSP ಸಿಕ್ಕಾಪಟ್ಟೆ ಇಷ್ಟ ಟಾಪಿಕ್ ಅವ್ರಿಗೆ. ಓಕೆನಾ? DPSP ಸಖತ್ ಇಷ್ಟವಾದ ಟಾಪಿಕ್. ಈಗ ತಮಿಳ್ನಾಡವ್ರಿಗೆ ಈಗ ಹೆಂಗೆ ವಿಜಯ್ ಇಷ್ಟ ಆಗಿದ್ದಾರೆ, ಅದೇ ಥರ NTPCಗೆ DPSP ಒಂದು ಇಷ್ಟವಾದ ಟಾಪಿಕ್. ನೆಕ್ಸ್ಟು ಆರ್ಟಿಕಲ್ 42 ಹೋದರೆ ಮಟರ್ನಿಟಿ ರಿಲೀಫ್ ಬಗ್ಗೆ ಮಾತಾಡುತ್ತೆ. ಆರ್ಟಿಕಲ್ 43 ಹೋದರೆ ವರ್ಕಿಂಗ್ ಕಂಡೀಷನ್ಸ್ ಆಫ್ ವರ್ಕರ್ಸ್ ಬಗ್ಗೆ ಮಾತಾಡುತ್ತೆ. ಮತ್ತು ವರ್ಕರ್ಸ್ ಪಾರ್ಟಿಸಿಪೇಷನ್ ಇನ್ ಮ್ಯಾನೇಜ್ಮೆಂಟ್ ಆಫ್ ಇಂಡಸ್ಟ್ರಿ 43A ಮಾತಾಡುತ್ತೆ. ಓಕೆ ನೋಡಿ, ಆರ್ಟಿಕಲ್ 33 ಏನು? ಲೈವ್ಲಿಹುಡ್ ಫಾರ್ ಆಲ್ ಸಿಟಿಸನ್ಶಿಪ್ಸ್. ಯಾವ ವರ್ಷದಲ್ಲಿ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನು ಅಧಿಕೃತವಾಗಿ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಎಂದು ಮರುನಾಮಕರಣ ಮಾಡಲಾಯಿತು? In which year of the Rajiv Gandhi Khel Ratna Award officially renamed the Major Dhyan Chand Khel Ratna Award? Major Dhyan Chand ಯಾವೊಂದು ಸ್ಪೋರ್ಟ್ಸ್ಗೆ ರಿಲೇಟೆಡು? ಈಸ್ ರಿಲೇಟೆಡ್ ಟು ಹಾಕಿ. ಓಕೆನಾ? ವಿಸರ್ಡ್ ಆಫ್ ಹಾಕಿ ಅಂತ ಕರಿತೀವಿ. ವಿಸರ್ಡ್ ಆಫ್ ಹಾಕಿ ಅಂತ ನಾವು ಕರಿತೀವಿ ಅವ್ರನ್ನ. ಯಾವೊಂದು ಇಯರಲ್ಲಿ ಈ ಒಂದು ಪ್ರಶಸ್ತಿನ ಇವ್ರ ನೇಮಲ್ಲಿ ಮರುನಾಮಕರಣ ಮಾಡಿದರೆ ಇನ್ ಇಯರ್ 2021. ಇದು ಗೊತ್ತಿರಬೇಕು, ಸ್ಟ್ಯಾಟಿಕ್ ಇವೆಲ್ಲ. ಶಾಶ್ವತ ಕಾರ್ಯನಿರ್ವಾಹಕರು ಎಂದು ಯಾರನ್ನು ವಿವರಿಸಲಾಗಿದೆ? ಹೂ ಇಸ್ ಡಿಸ್ಕ್ರೈಬ್ಡ್ ಆಸ್ ಅ ಪರ್ಮನೆಂಟ್ ಎಕ್ಸಿಕ್ಯೂಟಿವ್? ನಾವು ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಎಕ್ಸಿಕ್ಯೂಟಿವ್, ಲೆಜಿಸ್ಲೇಟಿವ್ ಮತ್ತು ಜುಡಿಷರಿ ಅಂತ ಡಿವೈಡ್ ಮಾಡಿದ್ದೀವಿ. ಓಕೆನಾ? ಲೆಜಿಸ್ಲೇಟಿವ್ ಅಂದ್ರೇನು? ಲಾ ಮಾಡೋರು, ಲಾನ ಹಿಂಗೆ ಲಾ ಬೇಕು ಅಂತ ಅಮೆಂಡ್ ಮಾಡೋರು. ಈ ಲಾನ ಇಂಪ್ಲಿಮೆಂಟ್ ಮಾಡೋರು ಯಾರು? ಎಕ್ಸಿಕ್ಯೂಟಿವ್. ಈ ಎಕ್ಸಿಕ್ಯೂಟಿವ್ ಲಾ ಇಂಪ್ಲಿಮೆಂಟ್ ಮಾಡ್ತಾರಲ್ಲ ಈ ಲಾನ ಚೆಕ್ ಮಾಡೋದು ಯಾರು? ನಮ್ಮ ಜುಡಿಷರಿ ಅವರು, ಅಂದರೆ ಕೋರ್ಟ್ ಅವರು ಈ ಲಾನ ಚೆಕ್ ಮಾಡ್ತಾರೆ. ಯಾರು? ಎಸ್ಪೆಷಲಿ ಸುಪ್ರೀಂ ಕೋರ್ಟು. ಓಕೆನಾ? 3 ಬಾಡಿಯಾಗಿ ನಾವು ಡಿವೈಡ್ ಮಾಡಿದ್ದೀವಿ, ಎಕ್ಸಿಕ್ಯೂಟಿವ್, ಲೆಜಿಸ್ಲೇಟಿವ್ ಮತ್ತು ಜುಡಿಷರಿ. ಪರ್ಮನೆಂಟ್ ಎಕ್ಸಿಕ್ಯೂಟಿವ್ ಅಂದರೆ ಯಾರ್ಯಾರು ಬರ್ತಾರೆ ಲಾನ ಇಂಪ್ಲಿಮೆಂಟ್ ಮಾಡಲಿ? ಅಲ್ಲಿ ಎಕ್ಸಿಕ್ಯೂಟಿವ್ ಅಂದರೆ ಯಾರು ಬರ್ತಾರೆ? ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, ಅಂದರೆ ನಮ್ಮ ಪ್ರೈಮ್ ಮಿನಿಸ್ಟರ್ಸ್ ಅವ್ರು ಇರ್ತಾರೆ. ಪ್ರೈಮ್ ಮಿನಿಸ್ಟರ್ಸ್ ಮತ್ತು ಇನ್ನೊಂದು ಪೋರ್ಟ್ಫೋಲಿಯೋ ತೊಗೊಂಡಂಥ ಮಿನಿಸ್ಟರ್ಸ್ಗಳು ಇರ್ತಾರೆ. ಅದಾದಮೇಲೆ ವೈಸ್ ಪ್ರೆಸಿಡೆಂಟ್ ಇಲ್ಲಿರ್ತಾರೆ. ಪ್ಲಸ್ ಇಂಪಾರ್ಟೆಂಟ್ ಯಾರು? ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಓಕೆನಾ? ಇವರು ಪರ್ಮನೆಂಟ್ ಎಕ್ಸಿಕ್ಯೂಟಿವ್ ಅಂದರೆ ಎಕ್ಸಿಕ್ಯೂಟಿವಲ್ಲಿ ಮೆಂಬರ್ಸ್ ಆಗಿರ್ತಾರೆ ಅಂತ ಹೇಳ್ಬೋದು ನಾವು. ಬಟ್ ಇವರು ಎಲೆಕ್ಷನಲ್ಲಿ 5 ವರ್ಷ ಆದಮೇಲೆ ಚೇಂಜ್ ಆಗಿಬಿಡ್ತಾರಲ್ಲ, ಇವ್ರನ್ನ ಹೆಂಗೆ ನಾವು ಪರ್ಮನೆಂಟ್ ಎಕ್ಸಿಕ್ಯೂಟಿವ್ಸ್ ಅಂತ ಕರೆಯೋದು? ಇವರೆಲ್ಲ ಪರ್ಮನೆಂಟ್ ಎಕ್ಸಿಕ್ಯೂಟಿವ್ಸ್ ಅಲ್ಲಿ, ಇವರೆಲ್ಲ ಟೆಂಪ್ರವರಿ ಎಕ್ಸಿಕ್ಯೂಟಿವ್. ಬಿಕಾಸ್ ಅವರು ಪೀಪಲಿಂದ ಅಂದರೆ ಇಂಡೈರೆಕ್ಟಾಗಿ ಪೀಪಲಿಂದ ಆಯ್ಕೆಯಾಗಿ, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಬಿಡಿ, ಪೀಪಲಿಂದ ಆಯ್ಕೆ ಆಗಿರ್ತಾರೆ. ವೈಸ್ ಪ್ರೆಸಿಡೆಂಟು ಇಂಡೈರೆಕ್ಟಾಗಿ ಪೀಪಲಿಂದ ಆಯ್ಕೆಯಾಗಿ ಅವರು ಯಾವುದೇ ಥರ ಪರ್ಮನೆಂಟ್ ಎಕ್ಸಿಕ್ಯೂಟಿವ್ಸ್ ಅಲ್ಲ. ಓಕೆ? ಯಾಕಂದರೆ ಅವರು ಎಲೆಕ್ಷನ್ ಅವಧಿ ಮುಗಿದ್ಮೇಲೆ ಮತ್ತೆ ಎಲೆಕ್ಷನ್ ಬೇಕು. ಎಲೆಕ್ಷನ್ ಆದರೆ ಓಕೆ, ಇಲ್ಲಾಂದರೆ ಮತ್ತೆ ಅವರು ಹೋಗಬೇಕಾಗುತ್ತೆ. ಸೊ ಪರ್ಮನೆಂಟ್ ಎಕ್ಸಿಕ್ಯೂಟಿವ್ ಯಾರಾಗಿರ್ತಾರೆ ಅಂದರೆ, ಈಗ ನಮ್ಮ ಮೆಂಬರ್ಸ್ ಆಫ್ ದ ಎಲೆಕ್ಟೆಡ್ ಪಾರ್ಲಿಮೆಂಟಲ್ಲೇನು ಮೆಂಬರ್ಸು?
5 ವರ್ಷ ಅವ್ರಿಗೆ ಟೈಮ್ ಇರುತ್ತೆ, ಅವಧಿ 10 ಯೂರೋ. ಅದಾದಮೇಲೆ ಮತ್ತೆ ಅವರು ಎಲೆಕ್ಷನ್ ಆಗಬೇಕು, ಎಲೆಕ್ಷನ್ ಸೋತಂದರೆ ಮತ್ತೆ ಮೆಂಬರ್ ಆಗೋಕ್ಕಾಗಲ್ಲ. ದ ಪರ್ಮನೆಂಟ್ ಸಿವಿಲ್ ಸರ್ವೆಂಟ್ಸ್ ಹೂ ಮ್ಯಾನೇಜಸ್ ಡೈಲಿ ಅಡ್ಮಿನಿಸ್ಟ್ರೇಷನ್, ಇವರು ಆನ್ಸರ್ ಆಗ್ತಾರೆ. ಯಾಕೆಂದರೆ ಇವರು ಎಕ್ಸಿಕ್ಯೂಟಿವ್ ಕೆಳಗಡೆ ಕೆಲಸ ಮಾಡ್ತಿರ್ತಾರೆ. ಯಾರು? ನಮ್ಮ ಸಿವಿಲ್ ಸರ್ವೆಂಟ್ಸ್. ಓಕೆನಾ? ಅವ್ರು ಯಾರ ಕೆಳಗಡೆ ಕೆಲಸ ಮಾಡ್ತಿರ್ತಾರೆ? ಎಕ್ಸಿಕ್ಯೂಟಿವ್ಸ್, ಡೈರೆಕ್ಟ್ಲಿ ಅಂಡರ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಅವ್ರ ಕೆಳಗಡೆ ಇವರೆಲ್ಲರೂ ಬರ್ತಾರೆ. ಓಕೆನಾ? ಮತ್ತು ಇವ್ರಿಗೆಲ್ಲರೂ ಸಹಾಯ ಮಾಡೋದು ಈ ಲಾನ ಇಂಪ್ಲಿಮೆಂಟ್ ಮಾಡೋಕ್ಕೆ. ಅದನ್ನು ಗೌರ್ಮೆಂಟ್ಗೆ, ಈಗ ಫಾರ್ ಎಕ್ಸಾಂಪಲ್ ಒಬ್ಬ IAS ಆಫೀಸರ್ ಅಂತ ತಗೊಳ್ಳಿ, ಅವ್ರನ್ನ ಗೌರ್ಮೆಂಟ್ಗೆ ಇಂಪ್ಲಿಮೆಂಟ್ ಅಂದರೆ ಆ ಒಂದು ಸ್ಕೀಮ್ನ ಆ ಒಂದು ಜಿಲ್ಲೆಯಲ್ಲಿ ಎಲ್ಲ ಥರದಾಗಿ ನಾವು ಅವೇರ್ನೆಸ್ ಮೂಡಿಸೋದಾಗಲಿ, ಒಂದು ಎಲ್ಲರಿಗೂ ನಾವು ತಲುಪಿಸೋದಾಗಲಿ, ಆ ಒಂದು ಸ್ಕೀಮ್ನ ಮಾಡೋದು ಯಾರು? ನಮ್ಮ ಸಿವಿಲ್ ಸರ್ವೆಂಟ್ಸ್ಗಳು. ಓಕೆನಾ? ಸೊ ಅವ್ರೇನಾಗಿರ್ತಾರೆ? ಪರ್ಮನೆಂಟ್ ಸಿವಿಲ್ಸ್, ಅವರು ಒಂದು ಪರ್ಮನೆಂಟ್ ಎಕ್ಸಿಕ್ಯೂಟಿವ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಈ ಸಿವಿಲ್ ಸರ್ವೆಂಟ್ಸ್ ಬಗ್ಗೆ ನಾವು ಮಾತಾಡೋದಾದರೆ ಯಾವೊಂದು ಆರ್ಟಿಕಲ್ ಬರುತ್ತೆ? ಆರ್ಟಿಕಲ್ 312 ನಮಗೆ ನೆನಪಾಗುತ್ತೆ. ಓಕೆನಾ? ಮತ್ತು ಯಾರು ಕಂಡಕ್ಟ್ ಮಾಡೋದು? UPSC ಇದಕ್ಕೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡೋದು. ಈ ಒಂದು ಆರ್ಟಿಕಲ್ ಯಾವ್ದ್ರ ಬಗ್ಗೆ ಮಾತಾಡುತ್ತೆ? ಆರ್ಟಿಕಲ್ 315 to 323 ಇಲ್ಲಿ ಗಂಟ ನಾವು ನೋಡ್ಬೋದು. ಜಡ್ಜಸ್ ಆಫ್ ದ ಸುಪ್ರೀಂ ಕೋರ್ಟ್, ಅವರು ರಿಟೈರ್ಡ್ ಆಗ್ತಾರೆ. ದ ಹೆಡ್ ಗೌರ್ನಮೆಂಟ್ ಆ್ಯಂಡ್ ದೇರ್ ಮಿನಿಸ್ಟರ್ಸ್, ನೋ, ಅವರು ಜಸ್ಟ್ ಟೆನ್ಯೂರಲ್ಲಿ ವರ್ಕ್ ಆಗ್ತಿರ್ತಾರೆ. ನಮಗೆ ಯಾರು ಪರ್ಮನೆಂಟ್ ಎಕ್ಸಿಕ್ಯೂಟಿವ್ ಇದೆ ಅಂದರೆ ಸಿವಿಲ್ ಸರ್ವೆಂಟ್ಸ್ ಆಫ್ ಇಂಡಿಯಾನ ಪರ್ಮನೆಂಟ್ ಎಕ್ಸಿಕ್ಯೂಟಿವ್ ಅಂತ ಕರಿತೀವಿ. ಮೇ 2025 ಜಾರಿಗೆ ಬಂದ ಅಂತರ ಸೇವಾ ಸಂಸ್ಥೆಗಳ ಕಮಾಂಡ್, ನಿಯಂತ್ರಣ ಮತ್ತು ಶಿಸ್ತು, ಕಮಾಂಡ್, ಕಂಟ್ರೋಲ್ ಆ್ಯಂಡ್ ಡಿಸಿಪ್ಲಿನ್ ನಿಯಮಗಳ ಪ್ರಾಥಮಿಕ ಉದ್ದೇಶವೇನು? ವಾಟ್ ಈಸ್ ದ ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ದ ಇಂಟರ್ ಸರ್ವಿಸ್ ಆರ್ಗನೈಸೇಷನ್ಸ್ ಕಮಾಂಡ್, ಕಂಟ್ರೋಲ್ ಆ್ಯಂಡ್ ಡಿಸಿಪ್ಲಿನ್ ರೂಲ್ಸ್ ವಿಚ್ ಕೇಮ್ ಇನ್ ಟು ಎಫೆಕ್ಟ್ ಫ್ರಮ್ May 2025. ಇದೊಂದು ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಬೇಸ್ಡ್ ಕ್ವಶನು. ಓಕೆನಾ? ಏನಂದರೆ ಒಂದು ಮಿಲಿಟರಿ ಕಮಾಂಡ್ ಸ್ಟ್ರಕ್ಚರಲ್ಲಿ ಎಲ್ಲ ಥರದ ಯೂನಿಫೈಡ್ ಆಗಿರಬೇಕು. ಓಕೆನಾ? ಏಕೀಕೃತ ಮಿಲಿಟರಿ ಕಮಾಂಡ್ ರಚನೆಯನ್ನು ಸ್ಥಾಪಿಸುವುದು. ಈ ಥರ ನೋಡಿ, ಡಿಫೆನ್ಸ್ ಮೇಲೆ ಕ್ವಶನ್ಸು ನಾನು ಕರೆಂಟ್ ಅಫೇರ್ಸಲ್ಲಿ ಕವರ್ ಮಾಡ್ತೀನಿ. ಓಕೆನಾ? ಡಿಫೆನ್ಸ್ ಕ್ವಶನ್ಸ್ ರಿಪೀಟ್ ಆಗಲ್ಲ, ಬಟ್ ಥೀಮ್ ರಿಪೀಟ್ ಆಗುತ್ತೆ. ನಾನು ಕರೆಂಟ್ ಅಫೇರ್ಸಲ್ಲೆಲ್ಲ ಕವರ್ ನಿಮಗೆ ಮಾಡಿಕೊಟ್ಟಿರ್ತೀನಿ. Under which article does the Supreme Court of India exercise original jurisdiction in case of involving the violation of fundamental rights? ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಸಂಬಂಧಿಸಿದ ಪ್ರಕರಣಗಳಲ್ಲಿ ಭಾರತದ ಸುಪ್ರೀಂ ಕೋರ್ಟ್ ಯಾವ ವಿಧಿಯ ಅಡಿಯಲ್ಲಿ ಮೂಲ ನ್ಯಾಯ ವ್ಯಾಪ್ತಿಯನ್ನು ಚಾಲಿಸುತ್ತದೆ? ಯಾವ ಒಂದು ಅಡಿಯಲ್ಲಿ ಅಂತಂದರೆ, ನಮ್ಮ ಫಂಡಮೆಂಟಲ್ ರೈಟ್ಸ್ ವೈಲೇಷನ್ ಆದರೆ ನಾವು ಯಾವ ಒಂದು ಅಡಿಯಲ್ಲಿ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿ ಕೇಸ್ನ ಫೈಲ್ ಮಾಡ್ಬೋದಂದರೆ, ಇಟ್ ಈಸ್ ಅಂಡರ್ ಆರ್ಟಿಕಲ್ 32. ವಿ ಕ್ಯಾನ್ ಡೈರೆಕ್ಟ್ಲಿ ಅಪೀಲ್ ಟು ಸುಪ್ರೀಂ ಕೋರ್ಟ್ಗೆ ನಾವು ಡೈರೆಕ್ಟಾಗಿ ಅಪೀಲ್ ಮಾಡ್ಬೋದು. ಓಕೆನಾ? ಬೇರೆ ಆರ್ಟಿಕಲ್ ನೋಡೋದಾದರೆ ಆರ್ಟಿಕಲ್ 136 ಏನರ ಬಗ್ಗೆ ಮಾತಾಡುತ್ತೆ? ಆರ್ಟಿಕಲ್ 136 ಟಾಕ್ಸ್ ಅಬೌಟ್ ಸ್ಪೆಷಲ್ ಲೀವ್ ಆಫ್ ಅಪೀಲ್. ಸ್ಪೆಷಲ್ ಲೀವ್ ಆಫ್ ಅಪೀಲ್ ಬಗ್ಗೆ ಮಾತಾಡುತ್ತೆ. ಏನಿದು ಸ್ಪೆಷಲ್ ಲೀವ್ ಆಫ್ ಅಪೀಲ್ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನಮ್ಮ ಆರ್ಮಿಯಲ್ಲಿ ಹೋದರೆ ಆರ್ಮ್ ಫೋರ್ಸಸ್ ಇರ್ತಾರೆ ಮತ್ತು ಮಾರ್ಷಲ್ ಲಾ, ಆ ಒಂದು ಪರ್ಸನ್ಸ್ಗಳಿಗೆ ಯಾವುದೇ ಥರ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಡಲ್ಲ. ಆ ಒಂದು ಕೇಸಸ್ನ ಜಡ್ಜ್ಮೆಂಟ್ ಹ್ಯಾಂಡಲ್ ಮಾಡಲ್ಲ. ಯಾಕೆಂದರೆ ಆರ್ಮಿಗೆ ಸಪ್ರೇಟ್ ಆರ್ಮಿ ಕೋರ್ಟ್ ಐತೆ. ಓಕೆನಾ? ಅದಕ್ಕೆ ಆರ್ಟಿಕಲ್ 136 ಸ್ಪೆಷಲ್ ಲೀವ್ ಆಫ್ ಅಪೀಲ್ ಬಗ್ಗೆ ಮಾತಾಡುತ್ತೆ. ನೆಕ್ಸ್ಟ್ ಆರ್ಟಿಕಲ್ 226 ಹೋದರೆ ಇದು ವಿಟ್ ಜುರಿಸ್ಟ್ರಕ್ಷನ್ ಆಫ್ ಹೈಕೋರ್ಟ್ ಬಗ್ಗೆ ಮಾತಾಡುತ್ತೆ. ವಿಟ್ ಜುರಿಸ್ಟ್ರಕ್ಷನ್, ವಿಟ್ಸ್ ಇಶ್ಯೂ ಮಾಡೋದು ಯಾವುದು? ಹೈಕೋರ್ಟು. ಆರ್ಟಿಕಲ್ 226 ಅಡಿಯಲ್ಲಿ ಹೈಕೋರ್ಟ್ಸು ವಿಟ್ಸ್ನ ಇಶ್ಯೂ ಮಾಡುತ್ತೆ. ಓಕೆನಾ? ಮತ್ತು ಆರ್ಟಿಕಲ್ 131 ಬಗ್ಗೆ ನೋಡೋದಾದರೆ ಇಟ್ ಮೇಜರ್ಲಿ ಟಾಕ್ಸ್ ಅಬೌಟ್ ದ ಒರಿಜಿನಲ್ ಜುರಿಸ್ಟ್ರಕ್ಷನ್ ಆಫ್ ಸುಪ್ರೀಂ ಕೋರ್ಟ್. ಒರಿಜಿನಲ್ ಜುರಿಸ್ಟ್ರಕ್ಷನ್ ಆಫ್ ಸುಪ್ರೀಂ ಕೋರ್ಟ್. ಓಕೆನಾ? ಮತ್ತು ಆರ್ಟಿಕಲ್ 32 ಅಲ್ಲಿ ನಮಗೆ ವಿಟ್ಸ್ನ ಇಶ್ಯೂ ಮಾಡ್ತಾರೆ. ಮಾಡ್ಬೋದು ಯಾರು? ಸುಪ್ರೀಂ ಕೋರ್ಟು. ಯಾವ್ದ್ಯಾವುದು ನೆನ್ಪಿಟ್ಕೋಬೇಕು? ಹಬೇಸ್ ಕಾರ್ಪಸ್, ಮ್ಯಾಂಡಮಸ್, ಸರ್ಟ್ರಿಯಾರಿಯೋ, ಪ್ರಾಬಿಷನ್ ಮತ್ತು ಕ್ಯೋ ವಾರೆಂಟು. ಓಕೆನಾ? ಇದ್ರ ಮೇಲೆಲ್ಲ ಕ್ವಶನ್ಸ್ ಕೇಳಿರ್ತಾರೆ, ಈಸಿ ಇದೆ, ಇದನ್ನೆಲ್ಲ ನೀವು ಓದ್ಕೊಂಡು ನೆನ್ಪಿಟ್ಕೋಬೋದು. ವಿಚ್ Chilean filmmaker won the top awards in the UN criteria regards section of the 77th Cannes Film Festival of the debut feature The Mysterious Gaze of the Flamingo. 77ನ ಕೇನ್ಸ್ ಚಲನಚಿತ್ರೋತ್ಸವದಲ್ಲಿ ದಿ ಮಿಸ್ಟರೀಸ್ ಗ್ಯಾಸ್ ಆಫ್ ದ ಫ್ಲೆಮಿಂಗೋ ಚಿತ್ರದ ಮೂಲದ ಚಿತ್ರಕ್ಕಾಗಿ ವಿಭಾಗದಲ್ಲಿ ಯಾವೊಂದು ವಿಭಾಗದಲ್ಲಿ ಕೇನ್ಸ್ ಫಿಲಮ್ ಫೆಸ್ಟಿವಲ್ಲಿ ಈ ಒಂದು ಫಿಲಮ್ ಯಾರಿಗೆ ಕೊಟ್ಟರು ಅಂತ ಕೇಳಿದ್ದಾರೆ. ಓಕೆನಾ? ಯಾರು ಕೊಟ್ಟಿದ್ದಾರೆ ನೋಡಿ? ಕೇನ್ಸ್ ಫಿಲಮ್ ಫೆಸ್ಟಿವಲ್. ನಾನು ಆಗಲೇ ಕರೆಂಟ್ ಅಫೇರ್ಸ್ PDF ಅಲ್ಲಿ ನಾವು ಇನ್ಕ್ಲೂಡ್ ಮಾಡಿದ್ದೀವಿ. ಮತ್ತು ಇವ್ರ ನೇಮ್ನ ನಾವು ನೆನ್ಪಿಟ್ಕೊಂಡಿದ್ದು ಯಾರಿಗೆ? ಕೇನ್ಸ್ ಫಿಲಮ್ ಫೆಸ್ಟಿವಲ್ ಫೀಚರ್ ಫಿಲಮ್, ಈ ಒಂದು ಫಿಲಮ್ ಫ್ಲೆಮಿಂಗೋಗೆ
ಫ್ಲೆಮಿಂಗೋ ಇಸ್ ರಿಲೇಟೆಡ್ ಟು ಏನಂತ ನೆನ್ಪಿಟ್ಕೊಂಡಿದ್ದೀವಿ ನಾವು, ಡಿ ಸಿ ಅಂತ ನೆನ್ಪಿಟ್ಕೊಂಡಿದ್ವಿ. ಡಿ ಅಂದ್ರೇನು, ಡಿಗೋ ಕ್ಯಾಸ್ಪಿಡೇಸ್. ನಮಗೆ ಈ ಥರ ಒಂದು ಫಿಲಮ್ಗಳ ನೇಮ್ಸ್ಗೆಲ್ಲ ನಾವು ಪ್ರೊನೌನ್ಸ್ ಮಾಡೋಕ್ಕಾಗಲ್ಲ, ಸೊ ನಾವು ಶಾರ್ಟ್ ಟರ್ಮಲ್ಲಿ ಫ್ಲೆಮಿಂಗೋ ಎಂತಕ್ಕೆ ರಿಲೇಟೆಡು, ಡಿ ಸಿಗೆ ರಿಲೇಟೆಡು ಅಂತ ನಾವು ನೆನ್ಪಿಟ್ಕೊಂಡಿದ್ವಿ. ಈ ಥರ ಕ್ವಶನ್ಸ್ನೆಲ್ಲ ನಾನು ಕರೆಂಟ್ ಅಫೇರ್ಸ್ PDF ಅಲ್ಲಿ ಆ್ಯಡ್ ಮಾಡಿದ್ದೀವಿ. ಮತ್ತು ಅಲ್ಲಿ ನಾವು ಹೇಗೆ ಅರ್ಥ ಮಾಡ್ಕೊತೀವಿ, ನಮ್ಮ ಮೈಂಡಿಗೆ ಹೇಗೆ ಅದು ಹೋಗಬೇಕು, ಆ ಥರದೊಂದು ನಾವು ತಿಳ್ಕೊಂಡಿರಬೇಕು. ಸರಿನಾ? ನೆಕ್ಸ್ಟು 2028-2029 ವೇಳೆಯಲ್ಲಿ ಕಾರ್ಯನಿರ್ವಹಿಸುವ ನಿರೀಕ್ಷೆಯಲ್ಲಿರುವ ಅಭಿವೃದ್ಧಿ ಹಂತದಲ್ಲಿರುವ ಭಾರತದ ಸ್ಥಳೀಯ ದೀರ್ಘ ಶ್ರೇಣಿಯ ವಾಟ್ ಈಸ್ ದ ನೇಮ್ ಆಫ್ ದ ಇಂಡಿಯಾಸ್ ಇಂಡಿಜಿನಿಯಸ್ ಲಾಂಗ್ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್ ಸಿಸ್ಟಮ್, ಅಂದರೆ ಮೇಲ್ಮೈಯಿಂದ ಅಂತ ಕರಿತೀವಿ. ಓಕೆನಾ? ಸರ್ಫೇಸ್ ಟು ಏರ್ ಮಿಸೈಲ್ ಅಂಡರ್ ಡೆವಲಪ್ಮೆಂಟ್ ಎಕ್ಸ್ಪೆಕ್ಟೆಡ್ ಟು ಬಿ ಆಪರೇಷನಲ್ ಬೈ 2028-2029. ಏನಿದು ಸರ್ಫೇಸ್ ಟು ಏರ್ ಅಂದ್ರೇನು? ಸರ್ಫೇಸ್ ಟು ಏರ್ ಅಂದರೆ ಏನಂದರೆ, ಈಗ ಇದು ಭೂಮಿ, ನಾವಿಲ್ಲಿದ್ದೀವಿ, ಇದು ಆಕಾಶ ಅಲ್ವಾ? ಈಗ ಈ ಭೂಮಿ ಮೇಲೆ ನಾವು ಒಂದು ಮಿಸೈಲ್ ಲಾಂಚರ್ನ ಇಟ್ಕೊಂಡಿದ್ದೀವಿ. ಓಕೆನಾ? ಇದನ್ನು ಮಿಸೈಲ್ ಲಾಂಚರ್ ಅಂತ ಇಟ್ಕೊಳ್ಳಿ. ಭೂಮಿ ಮೇಲೆ ಅಂದರೆ ಇಲ್ಲಿದ್ದೀವಿ. ಏರಲ್ಲಿ ಈ ಮಿಸೈಲ್ ಹೋಗ್ಬಿಟ್ಟು ಸರ್ಫೇಸಿಂದ ಏರ್ಗೆ ಹೋಗ್ಬಿಟ್ಟು ಈ ಏರಲ್ಲಿ ಬೇರೆ ಒಂದು ಮಿಸೈಲ್ನ ಸ್ಕ್ರ್ಯಾಶ್ ಮಾಡಿದ್ರೆ, ಇದು ನಮ್ಮ ಮಿಸೈಲು ಹಿಂಗೆ ಹೋಗ್ತಿರೋದು, ಬೇರೆ ಒಂದು ಮಿಸೈಲ್ನ ಹೋಗ್ಬಿಟ್ಟು ಟಾರ್ಗೆಟ್ ಮಾಡಿ ಇದನ್ನು ಕ್ರ್ಯಾಶ್ ಮಾಡಿ ಇದನ್ನು ನಾವು ಸುಟ್ಟಾಕಿದ್ರೆ ಅದನ್ನೇನಂತೀವಿ, ಸರ್ಫೇಸ್ ಟು ಏರ್ ಮಿಸೈಲ್ ಅಂತ ನಾವು ಕರಿತೀವಿ. ಓಕೆನಾ? ಅದು ಪ್ರೊನೌನ್ಸ್ ಮಾಡೋಕ್ಕೆ ಬರ್ತಿಲ್ಲ, ನಾವು ಈ ಸರ್ಫೇಸ್ ಟು ಏರ್ ಮಿಸೈಲ್ ಅಂತ ಕರಿತೀವಿ. ಓಕೆನಾ? ಸರ್ಫೇಸ್ ಟು ಏರ್ ಮಿಸೈಲ್ ಅಂತ ನಾವು ಕರಿತೀವಿ. ಸೊ ಯಾವುದಾಗಿರುತ್ತೆ ಈ ಮಿಸೈಲ್ ಅಂದರೆ ಇನ್ನೂ ಡೆವಲಪ್ ಮಾಡಿಲ್ಲ, ಸಖತ್ತು ಅದ್ರ ಮೇಲೆ ನಾವು ಸಖತ್ತು ಹೋಪ್ ಇಟ್ಕೊಂಡು ಇನ್ನೂ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಕಾಯ್ತಾ ಇದ್ದೀವಿ. ಯಾವಾಗ ರಿಲೀಸ್ ಆಗುತ್ತೆ? 2028-2029. ಓಕೆನಾ? ಯಾವುದು? ಪ್ರಾಜೆಕ್ಟ್ ಕುಶ. ಇದನ್ನೆಲ್ಲ ನಾನು ಕರೆಂಟ್ ಅಫೇರ್ಸ್ PDF ಅಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ನೋ ಪ್ರಾಬ್ಲಮ್, ತಲೆ ಕೆಡ್ಸ್ಕೊಬೇಡಿ. ಡಿಫೆನ್ಸಲ್ಲಿ ನಿಮಗೆ ಕರೆಂಟ್ ಅಫೇರ್ಸಿಂದನೇ ಜಾಸ್ತಿ ಬರೋದು. 1 or 2 ಒಂದು ಶಿಫ್ಟಲ್ಲಿ ಇದ್ದೇ ಇರುತ್ತೆ. ವಾಟ್ ವಾಸ್ ದ ಥೀಮ್ ಆಫ್ ದ ವರ್ಲ್ಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಸಮಿಟ್? ನೋಡಿ, ಸಸ್ಟೈನಬಲ್ ಡೆವಲಪ್ಮೆಂಟ್ ಸಮಿಟ್ ಬಗ್ಗೆ ನಾವು ಮಾತಾಡಿದ್ವಿ. ಓಕೆನಾ? SDG ಸಮಿಟ್, ಸಸ್ಟೈನಬಲ್ ಡೆವಲಪ್ಮೆಂಟ್ ಸಮಿಟ್ ಬಗ್ಗೆ ನಾವು ಮುಂಚೆನೇ ಮಾತಾಡಿದ್ವಿ. ಅವ್ರು ಏನು ಕೇಳಿದ್ದಾರೆ? ಆರ್ಗನೈಸ್ಡ್ ಬೈ ದ ಎನರ್ಜಿ ರಿಸೋರ್ಸಸ್ ಇನ್ಸ್ಟಿಟ್ಯೂಷನ್ ಅಟ್ ಇಂಡಿಯನ್ ಹ್ಯಾಬಿಟೇಟ್ ಸೆಂಟರ್, ನ್ಯೂ ಡೆಲ್ಲಿ, ಮಾರ್ಚ್. ಇಲ್ಲಿ ಎಲ್ಲ ಆರ್ಗನೈಸ್ ಮಾಡಿರೋದು, ಯಾವಾಗ ಆರ್ಗನೈಸ್ ಮಾಡಿರೋದು ಅಂತ ಅವ್ರು ಕೊಟ್ಟಿದ್ದಾರೆ. ಮತ್ತೇನು ಕೇಳಿರ್ತಾರೆ? ಥೀಮ್ ಬಗ್ಗೆ ಕೇಳಿರ್ತಾರೆ. ನಮ್ಮ ವರ್ಲ್ಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಸಮಿಟ್ ಥೀಮ್ ಏನಾಗಿತ್ತು? ಪಾರ್ಟ್ನರ್ಶಿಪ್ ಫಾರ್ ಆಕ್ಸಿಲರೇಟಿಂಗ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಆ್ಯಂಡ್ ಕ್ಲೈಮೇಟ್ ಸೊಲ್ಯೂಷನ್. ಸುಸ್ಥಿರ ಅಭಿವೃದ್ಧಿ ಮತ್ತು ಹವಾಮಾನ ಪರಿಹಾರಗಳನ್ನು ವೇಗಗೊಳಿಸಲು ಪಾಲುದಾರಿಕೆಗಳು ಅಂತ ಕರಿತೀವಿ. ದ ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ಕನೆಕ್ಟ್ಸ್ ವಿಚ್ ಆಫ್ ದ ಫಾಲೋಯಿಂಗ್ 4 ಮೇಜರ್ ಮೆಟ್ರೋ ಸಿಟೀಸ್? ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ಈ ಕೆಳಗಿನ ಯಾವ 4 ಪ್ರಮುಖ ಮೆಟ್ರೋ ನಗರಗಳನ್ನು ಸಂಪರ್ಕಿಸುತ್ತದೆ? ಮೆಟ್ರೋ ನಗರ, ಈಗ ನಾನು ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ಅಂತ ಕರಿತೀನಿ, ಅದು ನಿಮಗೆ ಈಸಿಯಾಗಿ ಕೇಳ್ಕೊಡ್ತೀನಿ ನೋಡಿ. ಫಸ್ಟು ನೀವೇನು ಅನ್ಕೊಳ್ಕೋ, ಡೆಲ್ಲಿ. ಯಾಕಂದರೆ ಡೆಲ್ಲಿಲಿ ಅಲ್ವಾ ಫಸ್ಟು ಮೆಟ್ರೋ ಸ್ಟಾರ್ಟ್ ಆಗಿದ್ದು? 1996 ಅಲ್ಲೇನೋ ಸ್ಟಾರ್ಟ್ ಆಗುತ್ತೆ ಡೆಲ್ಲಿ ಮೆಟ್ರೋ ಕಾರ್ಪೊರೇಷನ್ ಅಂತ. ಓಕೆನಾ? ಡೆಲ್ಲಿಲಿ ಸ್ಟಾರ್ಟ್ ಆಗುತ್ತೆ. ನಾನು ಈ ಡೆಲ್ಲಿಯಿಂದ ನೆಕ್ಸ್ಟು ಸ್ವಲ್ಪ ಅಮೌಂಟ್ ತೊಗೊಂಡೋಗೋಕೆ ಅಂತ ಮುಂಬೈಗೆ ಬಂದೆ. ಮುಂಬೈಲೆಲ್ಲ ಸ್ವಲ್ಪ ಚೆನ್ನಾಗಿ ಚೆನ್ನೈಗೆ ಹೋಗ್ಬಿಟ್ಟು ಒಂದು ಮನೆ ಮಾಡೋಣ ಅಂತ ಹೋದೆ. ಓಕೆನಾ? ಈ ಚೆನ್ನೈಯಿಂದ ಒಂದು ಕೋಳಿ ತೊಗೊಂಡು ನಾಟಿ ಕೋಳಿ ಸಾರು ಮಾಡ್ಕೊಂಡು ತಿನ್ನಬೇಕು ಅಂತ ಕೋಲ್ಕತ್ತಾಲಿ ಹೋಗಿ ಕೋಳಿ ಹಿಡ್ಕೊಬಂದು ಕೋಲ್ಕತ್ತಾಗೋಯಿಂದ ಇಟ್ಕೊಬರೋಕೆ ಹೋಗಿ ಮತ್ತೆ ಡೆಲ್ಲಿಗೆ ಹೋದೆ. ಓಕೆನಾ? ಕೋಳಿ ಇಟ್ಕೊಬರೋಣ ಅಂತ ಹೋಗಿ ಲಾಸ್ ಆದೆ, ಮತ್ತೆ ದುಡ್ಡು ಮಾಡ್ಕೊಬರೋಣ ಅಂತ ಮತ್ತೆ ಡೆಲ್ಲಿಗೆ ಹೋದೆ. ಇದನ್ನು ನಾವು ಗೋಲ್ಡನ್ ಕ್ವಾಡ್ರಿಲ್ಯಾಟರ್ ಅಂತ ನೆನ್ಪಿಟ್ಕೋಬೇಕು. ಏನು, ಡೆಲ್ಲಿಯಿಂದ ಮುಂಬೈಗೆ ಬಂದೆ, ಮುಂಬೈಯಿಂದ ಚೆನ್ನೈಯಿಂದ ಕೋಳಿ ಹಿಡ್ಕೊಬರೋ ಕೋಲ್ಕತ್ತಾಗೆ ಹೋಗಿ ಲಾಸ್ ಆಗಿ ಮತ್ತೆ ಡೆಲ್ಲಿಯಿಂದ ಮತ್ತೆ ಹಿಂಗೆ ಬರೋಣ ಅಂತ ಬಂದೆ. ಓಕೆನಾ? ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ಯಾವುದು? DMCK ಅಂತ ನಾವು ಕರಿತೀವಿ. DMCK ಎಲ್ಲಿ ಇದೆ ಇಲ್ವಾ? ಡೆಲ್ಲಿ, ಮುಂಬೈ, ಹೈದರಾಬಾದ್, ಕೋಲ್ಕತ್ತಾ. ಮುಂಬೈ, ಕೋಲ್ಕತ್ತಾ, ಭೂಪಾಲ್ ಬರಲ್ಲ, ಇಲ್ಲಿ ಹೈದರಾಬಾದ್ ಬರಲ್ಲ, ಇಲ್ಲಿ ಡೆಲ್ಲಿ, ಚೆನ್ನೈ, ಕೋಲ್ಕತ್ತಾ, ಮುಂಬೈ. ಓಕೆ, ಇದು ಬೆಂಗಳೂರು ಬರಲ್ಲ. ಮತ್ತು ಇನ್ನೊಂದು ನೆನ್ಪಿಟ್ಕೊಬಿಡಿ, ನಾವು ಡೈಮಂಡ್, ಬೆಂಗಳೂರು ಇಸ್ ಅ ಡೈಮಂಡ್, ಗೋಲ್ಡ್ ಅಲ್ಲ. ಸಖತ್ ಹಾಡ್ರಿ ನಾವು, ಅದಕ್ಕೆ ನಾವು ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ಬರಲ್ಲ, ನಾವು ಡೈಮಂಡು, ಅದಕ್ಕೆ ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ಬರಲ್ಲ. ಈ ಥರ ನೆನ್ಪಿಟ್ಕೋಬೇಕು. ಓಕೆ, ನಾನು ನಮ್ಮ ಎಕ್ಸಾಮಲ್ಲಿ ಕನ್ಫ್ಯೂಸ್ ಆಗುತ್ತೆ ನೋಡಿ. ನಾವು ಇದು ಆಪ್ಷನ್ ನೋಡ್ಬೇಕಾದ್ರೆ ಅವರು ಒಂದೇ ಇದ್ರಲ್ಲಿ ಕೊಟ್ಟಿಲ್ಲ, ಡೆಲ್ಲಿ ಮುಂಬೈ ಅಂತ ಕೊಟ್ಟಿಲ್ಲ, ಡೆಲ್ಲಿ, ಚೆನ್ನೈ, ಕೋಲ್ಕತ್ತಾ, ಮುಂಬೈ ಮಿಕ್ಸ್ ಮಾಡಿಕೊಟ್ಟಿದ್ದಾರೆ. ಯಾಕಂದರೆ ಸ್ವಲ್ಪ ಟೈಮ್ ಕನ್ಸ್ಯೂಮ್ ಆಗಲಿ ಸ್ಟೂಡೆಂಟ್ಸ್ಗೆ ಅಂತ. ಓಕೆನಾ? ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಲಾರ್ಜೆಸ್ಟ್ ಸೋರ್ಸ್ ಆಫ್ ಎಲೆಕ್ಟ್ರಿಸಿಟಿ ಜನರೇಷನ್ ಇನ್ ಇಂಡಿಯಾ? ಈ ಕೆಳಗಿನ ಯಾವುಗಳಲ್ಲಿ ಯಾವುದು ಭಾರತದಲ್ಲಿ ಅತಿ ಹೆಚ್ಚು ವಿದ್ಯುತ್ ಉತ್ಪಾದನೆಯ ಮೂಲವಾಗಿದೆ? ಎಲೆಕ್ಟ್ರಿಸಿಟಿ ನಾವು ಯಾತ್ರಿಂದ ಜಾಸ್ತಿ ಪ್ರೊವೈಡ್ ಮಾಡ್ತೀವಿ? ನಮ್ಮ ಮೆಜಾರಿಟಿ ಆನ್ಸರ್ ನೀವೇನು ಹೇಳ್ತೀರಾ ಅಂತ ಗೊತ್ತು, ಇದು ಸೋಲಾರ್ ಅಂತಲೇ ಕರಿತೀವಿ. ಓಕೆನಾ? ಸೋಲಾರ್ ಎನರ್ಜಿ ಅಂತ ಹೇಳ್ತೀರಾ ಮೆಜಾರಿಟಿ ಎಲ್ಲರೂ, ಬಟ್ ಇದು ಅಲ್ಲ.
ಓಕೆನಾ. ಸೋಲಾರ್ ಎನರ್ಜಿಯಿಂದ ನಾವು ಅತಿ ಹೆಚ್ಚು ಎಲೆಕ್ಟ್ರಿಸಿಟಿನ ನಾವು ತಯಾರಿಸ್ತಿಲ್ಲ. ನಮಗೆ ಸೋಲಾರ್ ಎನರ್ಜಿ ಎಷ್ಟೈತೆ 48%, ನಿಯರ್ಲಿ 48% ರಿಸೋರ್ಸ್ ರಿನ್ಯೂಯಬಲ್ ಎನರ್ಜಿ ಯಾವುದು ಸೋಲಾರ್ ಎನರ್ಜಿಯಿಂದನೇ ಐತೆ. ಬಟ್ ನಾವು ಅತಿ ಹೆಚ್ಚು ಲಾರ್ಜೆಸ್ಟ್ ಸೋರ್ಸ್ ಆಫ್ ಎಲೆಕ್ಟ್ರಿಸಿಟಿ ಎನರ್ಜಿ ಅಂದರೆ ಥರ್ಮಲ್ ಪವರ್. ಓಕೆನಾ. ಥರ್ಮಲ್ ಪವರ್ ಅಂದ್ರೇನು, ಕನ್ವರ್ಟಿಂಗ್ ಹೀಟ್ ಎನರ್ಜಿಯಿಂದ ಡೈರೆಕ್ಟಾಗಿ ನಾವೇನು ಕನ್ವರ್ಟ್ ಮಾಡ್ತೀವಿ, ಎಲೆಕ್ಟ್ರಿಕ್ ಎನರ್ಜಿಗೆ ಕನ್ವರ್ಟ್ ಮಾಡ್ತೀವಿ. ಓಕೆನಾ. ಇದನ್ನೇನಂತ ಕರಿತೀವಿ ನಾವು, ಥರ್ಮಲ್ ಪವರಿಂದ ನಮಗೆ ಜಾಸ್ತಿ ಎಲೆಕ್ಟ್ರಿಸಿಟಿ ಬರ್ತಾಯಿದೆ. ಅದಾದಮೇಲೆ ನೆಕ್ಸ್ಟ್ ಬರೋದು ನ್ಯೂಕ್ಲಿಯರ್ ಎನರ್ಜಿ ಬರುತ್ತೆ. ಅದಾದಮೇಲೆ ಸೋಲಾರ್ ಎನರ್ಜಿ, ಮೇಲೆ ವಿಂಡ್ ಎನರ್ಜಿ. ಓಕೆನಾ. ಮತ್ತು ಅತಿ ಹೆಚ್ಚು ವಿಂಡ್ ಎನರ್ಜಿ ರಿಸೋರ್ಸಸ್ ಎಲ್ಲ ಅಂದರೆ ಪ್ರೊಡ್ಯೂಸ್ ಮಾಡುವಂಥ ಸ್ಟೇಟ್ ಯಾವುದು, ತಮಿಳ್ನಾಡು. ಸೋಲಾರ್ ಎನರ್ಜಿಲಿ ಯಾವ ಒಂದು ಸ್ಟೇಟಲ್ಲಿ ಜಾಸ್ತಿ ಪ್ರೊಡ್ಯೂಸ್ ಮಾಡ್ತಾರೆ, ರಾಜಸ್ಥಾನ್ ಬರುತ್ತೆ. ರಾಜಸ್ಥಾನ ಆದ ಮೇಲೆ ನೆಕ್ಸ್ಟು ಕರ್ನಾಟಕ. ನಮ್ಮ ಕರ್ನಾಟಕದಲ್ಲಿ ಪಾವಗಡ, ತುಮಕೂರು ಜಿಲ್ಲೆ. ಓಕೆನಾ. ಇದು ನೆನಪಿರಬೇಕು ಫಸ್ಟು, ರಾಜಸ್ಥಾನ್ ಆಮೇಲೆ ಕರ್ನಾಟಕ. ನ್ಯೂಕ್ಲಿಯರ್ ಮತ್ತೆ ಕ್ವಶನ್ ಇದೆ ಅನಿಸುತ್ತೆ, ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಸೆಕ್ಟರ್ ಕಾಂಟ್ರಿಬ್ಯೂಟ್ ದ ಮೋಸ್ಟ್ ಆಫ್ ದ ಇಂಡಿಯಾಸ್ ಡಿಫೆನ್ಸ್ ಎಕ್ಸ್ಪೋರ್ಟ್ಸ್ ಇನ್ ಫಿನಾನ್ಷಿಯಲ್ ಇಯರ್ 2023 to 2024? ಯಾವ ಒಂದು 2023-24 ಹಣಕಾಸು ವರ್ಷದಲ್ಲಿ ಭಾರತದ ರಕ್ಷಣಾ ರಫ್ತಿಗೆ ಈ ಕೆಳಗಿನ ಯಾವ ವಲಯಗಳು ಹೆಚ್ಚಿನ ಹೂಡಿಕೆ ನೀಡಿವೆ? ಯಾವುದೊಂದು ಮಾಡಿರುತ್ತೆ, ಫಾಲೋಯಿಂಗ್ ಸೆಕ್ಟರ್ಸ್ ಮೋಸ್ಟ್ ಇಂದ ಡಿಫೆನ್ಸ್ ಎಕ್ಸ್ಪೋರ್ಟ್ಸಲ್ಲಿ ಯಾವುದು ಮಾಡಿದೆ ಅಂದರೆ, ಈಗ ನಾವು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್, ನಾವು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಓಕೆನಾ. ನಾವು ಯಾವೊಂದು ಡಿಪಾರ್ಟ್ಮೆಂಟಲ್ಲಿ 100% ಕೊಟ್ಟಿದ್ದೀವಿ ಅಂತಂದರೆ NBFCಗೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಸಲ್ಲಿ 100% ಅಲೋ ಮಾಡಿದ್ದೀವಿ. ಇನ್ನು ಮಿಕ್ಕಿದ ಎಲ್ಲ ಡಿಪಾರ್ಟ್ಮೆಂಟ್ಗೂ 74% ಅಷ್ಟೇ ಅಲೋ ಮಾಡಿದ್ವಿ. ಅಂದರೆ ವಿದೇಶಿ ಕಂಪ್ನಿಗಳು ಬಂದು ನಮ್ಮ ಒಂದು ಇನ್ಸ್ಟಿಟ್ಯೂಷನ್ ಮೇಲೆ ಏನಾದ್ರು ಇನ್ವೆಸ್ಟ್ ಮಾಡಿ, ನಮ್ಮ ಒಂದು ಕಂಪ್ನಿಗೆ ಇನ್ವೆಸ್ಟ್ ಮಾಡೋದಾದರೆ ಮಾಡ್ಬೋದು ಅಂತ ಒಂದು ಫೆಸಿಲಿಟಿ. ಓಕೆನಾ. ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸು ಅಂದರೆ ಪ್ರೈವೇಟ್ ಪಾರ್ಟ್ನರ್ಸು, ಪಬ್ಲಿಕ್ ಸೆಕ್ಟರ್ ಮತ್ತು ಪ್ರೈವೇಟ್ ಇವೆರಡು ಇನ್ವೆಸ್ಟ್ಮೆಂಟ್ ಮಾಡುತ್ತೆ ಎಲ್ಲಿ, ಡಿಫೆನ್ಸಲ್ಲಿ. ಓಕೆನಾ. ಯಾವೊಂದು ಎಷ್ಟೆಷ್ಟು ಮಾಡಿದೆ ಅಂದರೆ, ಇಲ್ಲಿ ಪ್ರೈವೇಟ್ ಸೆಕ್ಟರ್ ಈ ಒಂದು ವರ್ಷ 2023-24 ವರ್ಷದಲ್ಲಿ ಪ್ರೈವೇಟ್ ಸೆಕ್ಟರ್ ಎಷ್ಟು ಮಾಡಿದೆ, 60% ಮಾಡಿದೆ. ಮತ್ತು ಡಿಪಾರ್ಟ್ಮೆಂಟಲ್ ಆಫ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸು 40% ಮಾಡಿದೆ. ಓಕೆನಾ. ಆಪ್ಷನ್ ಯಾವುದು ಇರುತ್ತೆ, ಮೊದಲನೇ ಆಪ್ಷನ್ ಇರುತ್ತೆ. ಇದೆಲ್ಲ ರಿಪೋರ್ಟ್ಸಲ್ಲಿ ಸಿಗುತ್ತೆ ನಮಗೆ. ರಿಪೋರ್ಟ್ಸ್ ಅಂತ ಹೇಳ್ತೀವಲ್ವಾ, ಈಗ ಡಿಫೆನ್ಸ್ ಅಲ್ಲಿ ರಿಪೋರ್ಟ್ ಬಿಟ್ಟಾಗ ನಮಗೆ ಈ ಥರ ಒಂದು ಮಾಹಿತಿ ನಮಗೆ ಆರಾಮಾಗಿ ಸಿಗುತ್ತೆ. ಇನ್ ವಿಚ್ ಸ್ಟೇಟ್ ವಿಲ್ ನಾರ್ತ್ ಇಂಡಿಯಾಸ್ ಫಸ್ಟ್ ನ್ಯೂಕ್ಲಿಯರ್ ಪ್ರಾಜೆಕ್ಟ್ ಬಿ ಸೆಟಪ್? ಉತ್ತರ ಭಾರತದ ಮೊದಲ ಪರಮಾಣು ಯೋಜನೆಯನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗುವುದು? ಯಾವ ರಾಜ್ಯದಲ್ಲಿ ಫಸ್ಟ್ ನಾರ್ತ್ ಇಂಡಿಯನ್ ನ್ಯೂಕ್ಲಿಯರ್ ಪ್ರಾಜೆಕ್ಟು ಎಲ್ಲಿ ಸ್ಥಾಪನೆ ಆಗುತ್ತೆ ಅಂದರೆ, ಇಟ್ ಈಸ್ ಹರಿಯಾಣದಲ್ಲಿ. ಯಾವ ಒಂದು ಜಾಗದಲ್ಲಿ ಅಂದರೆ ಗೋರಖ್ಪುರ್ ಅಂತ ಕರಿತೀವಿ, ಗೋರಖ್ಪುರ್. ಓಕೆನಾ. ಗೋರಖ್ಪುರ್ ನ್ಯೂಕ್ಲಿಯರ್ ಪ್ಲಾಂಟ್, ಅಥವಾ ಇದಕ್ಕೆ ಇನ್ನೊಂದು ಹೆಸರು ಏನು ಕೊಟ್ಟಿದ್ದಾರೆ ಅಂದರೆ, ಇಲ್ಲಿ ಬರೀತೀನಿ, ಗೋರಖ್ಪುರ್ ಅಣು ವಿದ್ಯುತ್ ಪರಿಯೋಜನೆ ಅಂತ ಕರಿತೀವಿ. ಓಕೆನಾ. ನಾರ್ದರ್ನ್ ಮೋಸ್ಟ್ ಅಂದರೆ ಉತ್ತರ ಭಾರತದ ಮೊದಲನೆಯ ನ್ಯೂಕ್ಲಿಯರ್ ಪ್ರಾಜೆಕ್ಟ್ ಆಗಿರುತ್ತೆ ಅದು ಗೋರಖ್ಪುರ್ ಪ್ರಾಜೆಕ್ಟ್. ಎಲ್ಲಿ ಕಂಡು ಬರುತ್ತೆ, ಹರಿಯಾಣದಲ್ಲಿ. ಮತ್ತು ಇನ್ನೊಂದು ಎಕ್ಸಾಮ್ಸಲ್ಲಿ ಏನು ಕೇಳ್ತಾರೆ ಗೊತ್ತಾ, ಇದು ಎಲ್ಲ ಕೊಟ್ಟಿರ್ತಾರೆ, ಇದು ಯಾವ ಒಂದು ಡಿಸ್ಟಿಕಲ್ಲಿ ಫೌಂಡ್ ಆಗಿದೆ ಅಂತ ಕೇಳ್ತಾರೆ. ಯಾವ ಒಂದು ಡಿಸ್ಟಿಕ್ ಅಂದರೆ ಫತೇಹಾಬಾದ್ ಡಿಸ್ಟಿಕಲ್ಲಿ ಇದು ಫೌಂಡ್ ಆಗಿದೆ. ಓಕೆನಾ. ಈ ಕೆಳಗಿನ ಯಾವ ಪ್ರಮಾಣ ಮತ್ತು ದಿಕ್ಕು ಎರಡನ್ನು ಹೊಂದಿದೆ? ವಿಚ್ ಆಫ್ ದ ಫಾಲೋಯಿಂಗ್ ಕ್ವಾಂಟಿಟೀಸ್ ಹ್ಯಾಸ್ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್? ಮ್ಯಾಗ್ನಿಟ್ಯೂಡ್ ಅಂದರೆ ಏನು, ಸಮಥಿಂಗ್ ರಿಲೇಟೆಡ್ ಟು ಸೈಜ್. ಮ್ಯಾಗ್ನಿಟ್ಯೂಡ್ ಅಂದರೆ ಸ್ವಲ್ಪ ಸೈಜ್ ಆಗಿರ್ಬೋದು, ಅಮೌಂಟ್ ಆಗಿರ್ಬೋದು, ಅಥವಾ ನ್ಯೂಮರಿಕಲ್ ವ್ಯಾಲ್ಯೂಯಿಂದ ನಾವೇನಾದ್ರು ಮೆಜರ್ ಮಾಡೋದನ್ನ ಅದನ್ನು ಮ್ಯಾಗ್ನಿಟ್ಯೂಡ್ ಅಂತ ಕರಿತೀವಿ ಅಲ್ವಾ. ಮತ್ತು ಡೈರೆಕ್ಷನ್ ಅಂದರೆ ಏನು, ಒಂದು ದಿಕ್ಕು, ನಾರ್ತ್ ಆಗಿರ್ಬೋದು, ಸೌತ್ ಆಗಿರ್ಬೋದು ಅಂತ. ಇಲ್ಲಿ ಯಾವುದು ಒಂದು ಮ್ಯಾಗ್ನಿಟ್ಯೂಡ್ ಮತ್ತು ಡೈರೆಕ್ಷನ್ ಎರಡೂ ಸೂಚಿಸುತ್ತೆ ಅಂತ ಅದಕ್ಕೆ ಹೋಲಿಕೆ ಆಗುತ್ತೆ ಅಂತ ಕೇಳಿದರೆ, ಇಲ್ಲಿ ಟೈಮ್ ನೋಡಿದ್ರೆ ಟೈಮ್ಗೂ ಮ್ಯಾಗ್ನಿಟ್ಯೂಡ್ಗೂ ಮತ್ತು ಡೈರೆಕ್ಷನ್ಗೂ ಯಾವುದೇ ಥರ ಸಂಬಂಧ ಇಲ್ಲ. ಓಕೆನಾ. ಡಿಸ್ಟೆನ್ಸ್ ನೋಡಿದ್ರೆ ಓಕೆ ಹೇಳ್ಬೋದು, ಬಟ್ ಮ್ಯಾಗ್ನಿಟ್ಯೂಡ್ಗೆ ಯಾವುದೇ ಥರ ನಾವು ಮೆಜರ್ ಮಾಡೋಕ್ಕಾಗಲ್ಲ. ಸ್ಪೀಡಲ್ಲೂ ಅಷ್ಟೇ ನ್ಯೂಮರಿಕಲ್ ವ್ಯಾಲ್ಯೂ ಕೊಡ್ಬೋದು, ಬಟ್ ಯಾವ ಡೈರೆಕ್ಷನ್ ಅಂತ ಹೇಳೋಕ್ಕಾಗಲ್ಲ. ಬಟ್ ವೆಲಾಸಿಟಿ ಆದರೆ ವೇಗ ಅಂತ ಕರಿತೀವಿ ನಾವು. ವೆಲಾಸಿಟಿ ಅಂದರೆ ಏನು, ನಾವು ಒಂದು ಆಬ್ಜೆಕ್ಟು ಎಷ್ಟು ಫಾಸ್ಟಾಗಿ ಮೂವ್ ಆಗುತ್ತೆ, ಮತ್ತು ಒಂದು ಆಬ್ಜೆಕ್ಟ್ ಅಂತಂದರೆ ಅದು ಮ್ಯಾಗ್ನಿಟ್ಯೂಡ್ ಬಗ್ಗೆ ಮಾತಾಡ್ತೀವಿ, ಅಥವಾ ಸೈಜ್ ಆಗಿರ್ಬೋದು, ಅಥವಾ ಅಮೌಂಟು, ಅಥವಾ ನ್ಯೂಮರಿಕಲ್ ಸ್ಪೀಡ್ ಬಗ್ಗೆ ಮಾತಾಡ್ತೀವಿ. ಎಷ್ಟು ಫಾಸ್ಟಾಗಿ ಮೂಡುತ್ತೆ ಮತ್ತು ಯಾವ ಒಂದು ಡೈರೆಕ್ಷನಲ್ಲಿ ಮೂವ್ ಆಗುತ್ತೆ. ಓಕೆನಾ. ಯಾವ ಒಂದು ಡೈರೆಕ್ಷನ್, ಇವಾಗ ಫಾರ್ ಎಕ್ಸಾಂಪಲ್ ಒಂದು ಆಬ್ಜೆಕ್ಟು ನಾರ್ತ್ ಡೈರೆಕ್ಷನಲ್ಲಿ ಮೂವ್ ಆಗ್ತೈತೆ ಅಂತ ಅಂದ್ಕೊಳ್ತೀವಿ.
ಅಂತ ಹೇಳೋದಾದ್ರೆ ನಾರ್ತ್ ಡೈರೆಕ್ಷನ್ ಅಂತ ನಾವಿಲ್ಲಿ ಮೆನ್ಷನ್ ಮಾಡ್ತೀವಿ. ಇದು ಯಾವುದಕ್ಕೆ ಹೋಲಿಕೆ ಆಗುತ್ತೆ? ವೆಲಾಸಿಟಿಗೆ ಹೋಲಿಕೆ ಆಗುತ್ತೆ. ಈ ಕೆಳಗಿನ ಯಾವುಗಳಲ್ಲಿ ಯಾವುದು ರಾಸಾಯನಿಕ ಅಂದರೆ ಕೆಮಿಕಲ್ ಹವಾಮಾನಕ್ಕೆ ಉದಾಹರಣೆಯಾಗಿದೆ? ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಕೆಮಿಕಲ್ ವೆದರಿಂಗ್? ನಾವು ವೆದರಿಂಗ್ ಅಂತಂದರೆ ವೆದರಿಂಗ್ ಅಂದರೆ ಏನು? ವೆದರಿಂಗ್ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಒಂದು ದೊಡ್ಡ ಬಂಡೆ ಇರುತ್ತೆ ಅಥವಾ ಒಂದು ಮಣ್ಣು ಗುಡ್ಡನೇ ಇರುತ್ತೆ, ಓಕೆನಾ. ಏರ್ ಬಗ್ಗೆ ಆಗಿರ್ಬೋದು, ಗಾಳಿಗಾಗಿರ್ಬೋದು, ಅಥವಾ ನೀರು ಹರಿಯೋದಕ್ಕಾಗಿರ್ಬೋದು, ವಿಂಡ್ಗಾಗಿರ್ಬೋದು, ಈ ಥರ ಒಂದು ಫಿಸಿಕಲ್ ಅಟ್ಮಾಸ್ಫಿರಿಕ್ ಅಂದರೆ ಫಿಸಿಕಲ್ ಫೀಚರ್ಸಿಂದ ಏನಾಗುತ್ತೆ, ಈಗ ನೀರು ಹರಿತಾ ಏನಾಗುತ್ತೆ, ಆ ಬಂಡೆ ಸವಿಯುತ್ತೆ, ಓಕೆನಾ. ಸೌದು ಏನಾಗುತ್ತೆ, ಈಗ ಹಿಂಗಿರೋ ಬಂಡೆ ನೀರಿಲ್ಲಿ ಹರಿತಾ ಏನಾಗುತ್ತೆ, ಹಿಂಗಾಗುತ್ತೆ, ಓಕೆನಾ. ಹಂಗೆ ಇಷ್ಟು ಪಾರ್ಟ್ ಏನಾಯಿತು, ಕೊಚ್ಕೊಂಡು ಹೋಗ್ಬಿಟ್ಟೈತೆ. ಸ್ವಲ್ಪ ಪಾರ್ಟ್ ಏನಾಗುತ್ತೆ, ಕೊಚ್ಕೊಂಡೋಗುತ್ತೆ. ಸ್ಮಾಲ್ ಪಾರ್ಟಿಕಲ್ಸು ನುಚ್ಚುನೂರಾಗಿ ಕೊಚ್ಕೊಂಡೋಗಿ ಕೆಳಗಡೆ ಸೆಟಲ್ ಆಗಿರುತ್ತೆ ಅದು, ಓಕೆನಾ. ಅದನ್ನು ವೆದರಿಂಗ್ ಅಂತ ಕರಿತೀವಿ. ಅಂದರೆ ಅದೊಂದು ಪ್ರಾಸೆಸ್ಸು ಮಿನರಲ್ಸ್ನ ಮತ್ತು ಸ್ಟೋನ್ಸ್ನ ಬ್ರೇಕ್ ಡೌನ್ ಮಾಡುತ್ತೆ ಸ್ಮಾಲ್ ಪೀಸಸ್ ಆಗಿ. ಈ ವೆದರಿಂಗ್ನ ನಾವು 3 ಥರ ಡಿವೈಡ್ ಮಾಡ್ತೀವಿ. ಒಂದು ಫಿಸಿಕಲ್ ವೆದರಿಂಗ್ ಅಂತ ಕರಿತೀವಿ. ಇನ್ನೊಂದು ಕೆಮಿಕಲ್ ವೆದರಿಂಗ್, ಇನ್ನೊಂದು ಬಯಾಲಜಿಕಲ್ ವೆದರಿಂಗ್ ಆಗಿ ಕರಿತೀವಿ. ಫಿಸಿಕಲ್ ವೆದರಿಂಗ್ ಅಂದ್ರೇನು ನೋಡಿ, ನಾನು ಇವಾಗ ಹೇಳಿದೆ, ನೀರಿಂದ ಹೋಗ್ಬೇಕಾದ್ರೂ ಅಥವಾ ಗಾಳಿಯಿಂದ ಆಗಲಿ, ವಿಂಡ್ ಸ್ಪೀಡಿಂದ ಆಗಲಿ, ಏನಾದರೂ ಒಂದು ಫಿಸಿಕಲ್ ಆಗಿ ಅದಕ್ಕೆ ಟಚ್ ಆಗಿ ಆ ಥರ ಒಂದು ಮಿನರಲ್ಸ್ ಇಲ್ಲಿ ರಾಕ್ಸು ಬ್ರೇಕ್ ಡೌನ್ ಆಗಿ ಇಲ್ಲೋಗಿ ಡೆಪಾಸಿಟ್ ಆದರೆ ಅದನ್ನು ನಾವು ಫಿಸಿಕಲ್ ವೆದರಿಂಗ್ ಅಂತ ಕರಿತೀವಿ. ಕೆಮಿಕಲ್ ವೆದರಿಂಗ್ ಅಂದರೆ ಈಗ ನಾವು ಕೆಮಿಕಲ್ ಆಗಿ ಏನಾದರೂ ಒಂದು ಕೆಮಿಕಲ್ ಸ್ಟೇಟಲ್ಲಿ ಮಾಡೋದು. ಫಾರ್ ಎಕ್ಸಾಂಪಲ್ ಆಕ್ಸಿಡೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಆಕ್ಸಿಡೇಷನ್ ರಿಯಾಕ್ಷನ್ ಇವೆಲ್ಲ ಯೂಸ್ ಮಾಡ್ತೀವಲ್ವಾ, ವಿತೌಟ್ ಯೂಸಿಂಗ್ ಆಕ್ಸಿಜನ್ ಯೂಸ್ ಮಾಡಿ ಒಂದು ಕೆಮಿಕಲ್ ರಿಯಾಕ್ಷನ್ಸ್ನ ತಯಾರು ಮಾಡ್ತೀವಲ್ವ, ಅದನ್ನೆಲ್ಲ ಏನು ಮಾಡ್ತೀವಿ, ಕೆಮಿಕಲ್ ವೆದರಿಂಗ್ ಅಂತ ನಾವು ಕರಿತೀವಿ. ಬಯಾಲಜಿಕಲ್ ವೆದರಿಂಗ್ ಅಂದರೆ ಈಗ ಒಂದು ಮಣ್ಣುಗುಡ್ಡ ಅಂದ್ಕೊಳ್ಳಿ, ಇದೇ ಒಂದು ಮಣ್ಣುಗುಡ್ಡ ಸ್ವಲ್ಪ ಒಂದು ವರ್ಷ ಆದಮೇಲೆ ಏನಾಗಿರುತ್ತೆ, ಅದ್ರ ಶೇಪ್ ಚೇಂಜ್ ಆಗಿರುತ್ತೆ. ಯಾಕೆ? ಅಲ್ಲಿದ್ದಂಥ ಅರ್ತ್ ವಾಮ್ಸ್ ಆಗಿರ್ಬೋದು, ಟೇಪ್ ವಾಮ್ಸ್ ಆಗಿರ್ಬೋದು, ಆ ಮಣ್ಣುಗಳನ್ನೆಲ್ಲ ತಿಂದು ಏನು ಮಾಡಿರುತ್ತೆ, ಆ ಮಣ್ಣು ಶೇಪ್ನೇ, ಗುಡ್ಡದ ಶೇಪ್ನೇ ಚೇಂಜ್ ಮಾಡಿರುತ್ತೆ. ಸೊ ಇದೊಂದು ಬಯಾಲಜಿಕಲ್ ಆಗಿ ಒಂದು ಜೀವಿಗಳು ಮಾಡ್ತಿರೋದಲ್ಲ, ಸೊ ಅದನ್ನು ನಾವು ಬಯಾಲಜಿಕಲ್ ವೆದರಿಂಗ್ ಅಂತ ಕರಿತೀವಿ. ಸೊ ಇಲ್ಲಿ ಕೆಮಿಕಲ್ ವೆದರಿಂಗ್ ಎಕ್ಸಾಂಪಲ್ ಯಾವುದಾಗಿರುತ್ತೆ? ವಿಚ್ ಆಫ್ ದ ಫಾಲೋಯಿಂಗ್ ಇನ್ ಎಕ್ಸಾಂಪಲ್ ಯಾವುದು? ಫಾಸ್ಟ್ ಆಕ್ಷನ್ ಅಲ್ಲ, ಫ್ರಾಸ್ಟ್ ಅಂತ ಅಂದರೆ ಬಂದರೆ ಐಸಲ್ಲಿ ಕಂಡು ಬರ್ತೀವಿ. ಎಕ್ಸ್ಫೋಲಿಯೇಷನ್ ಅಂದರೆ ಅದ್ರ ಬಗ್ಗೆ ಹೇಳ್ತೀನಿ. ಆಕ್ಸಿಡೇಷನ್ ನೋಡಿ, ಆಕ್ಸಿಡೇಷನ್ ಡೈರೆಕ್ಟ್ ಕ್ವಶನ್ ಕೊಟ್ಟಿದ್ದಾರೆ. ಆಕ್ಸಿಡೇಷನ್, ಓಕೆನಾ. ಎಕ್ಸ್ಫೋಲಿಯೇಷನ್ ಅಂದರೆ ಏನು? ಈಗ ಎಕ್ಸ್ಫೋಲಿಯೇಷನ್ ಅಂದರೆ ಸಡನ್ನಾಗಿ ಈಗ ಒಂದು ಬೆಟ್ಟ, ಓಕೆನಾ, ಇದೊಂದು ಬೆಟ್ಟ, ಇಲ್ಲೊಂದು ಕರ್ವ್ ಸರ್ಫೇಸ್ ಐತೆ. ಡ್ಯೂ ಟು ದ ಪ್ರೆಷರ್, ಏನಾದ್ರು ಲ್ಯಾಂಡ್ ಮೇಲೆ ಪ್ರೆಷರ್ ಆದ್ವಿ ಅಥವಾ ಫ್ಲಡ್ಗಳಾದಿ ಜಾಸ್ತಿ ತೇವಾಗೋದ್ರೆ ಈ ಒಂದು ಪಾರ್ಟು ಸಡನ್ನಾಗಿ ಬಿದ್ದೋಗೋದು, ಇದನ್ನೇನಂತ ಕರಿತೀವಿ ನಾವು? ಎಕ್ಸ್ಫೋಲಿಯೇಷನ್ ಅಂತ ನಾವು ಕರಿತೀವಿ, ಓಕೆನಾ. ಇದನ್ನ ಎಲ್ಲಿ ಕಂಡು ಬಂದ್ವಿ? ಕೇರಳ ಲ್ಯಾಂಡ್ ಸ್ಲೈಡ್ ಗೊತ್ತಲ್ವ ನಮಗೆ ವಿಷಯ. ಆ ಲ್ಯಾಂಡ್ ಸ್ಲೈಡಲ್ಲಿ ನಾವು ಕಂಡುಬರ್ತೀವಿ. ಯಾಕೆ? ಕೇರಳದಲ್ಲಿ ಜಾಸ್ತಿ ಡಿಫಾರೆಸ್ಟೇಷನ್ ಆಗಿಬಿಟ್ಟಿತ್ತು ಮತ್ತು ಸಾಯಿಲ್ ಹೋಲ್ಡಿಂಗ್ ಕೆಪಾಸಿಟಿ ಕಡಿಮೆ ಆಗಿತ್ತು. ಡ್ಯೂ ಟು ದ ಹೆವಿ ರೈನ್, ಜಾಸ್ತಿ ಮಳೆಯಾಗಿ ಸಾಯಿಲ್ ಸ್ಟ್ರೆಂತ್ ಕಡಿಮೆ ಆಗಿ ಈ ಒಂದು ಪಾರ್ಟ್ ಏನೋ ಹಂಗೆ ಕುಸಿದು ಬಿತ್ತು, ಅದನ್ನು ನಾವು ಎಕ್ಸ್ಫೋಲಿಯೇಷನ್ ಅಂತ ಕರಿತೀವಿ. ವೇರ್ ಈಸ್ ಇಂಡಿಯಾಸ್ ಫಸ್ಟ್ ಕ್ವಾಂಟಮ್ ಕಂಪ್ಯೂಟಿಂಗ್ ವಿಲೇಜ್ purpose to be established as per the meeting by the state governments in April 2025 under the real time governance society. ಫಸ್ಟ್ ಕ್ವಾಂಟಮ್ ವ್ಯಾಲಿ ಎಲ್ಲಿ ನಾವು ಎಸ್ಟಾಬ್ಲಿಷ್ ಮಾಡಿದ್ದೀವಿ ಅಂತಂದರೆ ಅಮರಾವತಿ. ನೆನ್ಪಿಟ್ಕೊಳ್ಳಿ, ಕ್ವಾಂಟಮ್ ವ್ಯಾಲಿ ನಾನು ಹೇಳಿದೆ, ಕ್ವಾಂಟಮ್ ಬಗ್ಗೆ, ಕ್ಲೌಡ್ ಕಂಪ್ಯೂಟಿಂಗ್ ಬಗ್ಗೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ, ಈ ಥರ ಎಲ್ಲಾದ್ರ ಕ್ವಶನ್ ಮೇಲೂ ಅವರು ಕ್ವಶನ್ಸ್ ಕೇಳ್ತಾರೆ, ಓಕೆನಾ. ನಾವು ನೆಕ್ಸ್ಟು ಲಾಸ್ಟಲ್ಲಿ ಯಾವ್ದು ನೋಡಿದ್ವಿ? AI ಅಂತ ಯಾವುದು ನೋಡಿದ್ವಿ? ನಮ್ಮ ಬೆಂಗಳೂರು ಅಂತ ಕೇಳಿದ್ವಿ, ಓಕೆನಾ. ಆ ಕ್ವಶನ್ ಕೇಳಿದ್ರು. ಈಗ ನೋಡಿ, ಕ್ವಾಂಟಮ್ ಕಂಪ್ಯೂಟಿಂಗ್ ವ್ಯಾಲಿ ಅಂತ ಯಾವ್ದನ್ನ ಕರಿತೀವಿ ನಾವು? ಅಮರಾವತಿ, ಆಂಧ್ರ ಪ್ರದೇಶನ ಕರಿತೀವಿ. ವಿಚ್ ಕೀ ಅರ್ಬನ್ ಫ್ಯೂಚರ್ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ನೋಡಿ, IBC ಮೇಲೆ ಮತ್ತೆ ಕ್ವಶನ್. ಸಿಟೀಸ್ ಶೋಸ್ ಅಡ್ವಾನ್ಸ್ ಪ್ಲಾನಿಂಗ್ ವಿತ್ ಸ್ಟ್ರೀಟ್ಸ್ ಇಂಟರ್ಸೆಕ್ಟಿಂಗ್ ಅಟ್ ರೈಟ್ ಆ್ಯಂಗಲ್ಸ್ ಆ್ಯಂಡ್ ಕವರ್ಡ್ ರೋಡ್ಸ್ಗಳ ಬಗ್ಗೆ ಕೇಳಿದೆ. ನಮ್ಗೆ ಗೊತ್ತು ಹರಪ್ಪ ಸಿವಿಲೈಸೇಷನಲ್ಲಿ ಹೆಂಗಿತ್ತು ರೋಡ್ಸು, ಎಲ್ಲ 90 ಡಿಗ್ರಿ ಆಗಿ ಕನ್ವರ್ಟ್ ಆಗ್ತಿತ್ತು. ಯಾವ ಥರ ಪ್ಯಾಟ್ರನ್ ಇತ್ತು? ಗ್ರಿಡ್ ಮಾದರಿಯ ವಿನ್ಯಾಸ. ದ PM ಸ್ವನಿಧಿ ಸ್ಕೀಮ್ is available to beneficiary belonging to the only those. PM ಸ್ವನಿಧಿ ಸ್ಕೀಮ್ ಬಗ್ಗೆ ಮಾತಾಡ್ತಾ ನಾನು ಹೇಳಿದೆ, ಇನ್ ಕೇಸ್ ಕ್ವಶನ್ ಏನಾದ್ರು ದೊಡ್ಡದಾಗಿದ್ದರೆ ಅಥವಾ ಆನ್ಸರ್ ಏನಾಗಿರುತ್ತೆ ಚಿಕ್ಕಾಗಿರುತ್ತೆ. ಇಷ್ಟು ಬಗ್ಗೆ ಕೊಟ್ಟಿದ್ದಾರೆ. ಇಲ್ಲಿ ಸ್ಕೀಮ್ ಬಗ್ಗೆ ಕೇಳ್ತಿದ್ರೆ, ಓಕೆನಾ. ಆ ಸ್ಕೀಮ್ ಎಂತಕ್ಕೆ ಎಲ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ದಾರೆ. ಬಟ್ ಲಾಸ್ಟಲ್ಲಿ ಏನು ಕೇಳಿದರೆ, ಯಾವೊಂದು ಆ್ಯಕ್ಟ್ ಪ್ರಕಾರ ಅದು ಎಸ್ಟಾಬ್ಲಿಷ್ ಆಯಿತು? ಎಸ್ಟಾಬ್ಲಿಷ್ ಆಗಿದೆ ಯಾವಾಗ? 2000 ಬೇಸ್ಡ್ ಆನ್ ದ ಆ್ಯಕ್ಟ್ ಆಫ್ 2014. ಯಾವುದೊಂದು ಆ್ಯಕ್ಟ್ ಮೇಲೆ? ಪ್ರೊಟೆಕ್ಷನ್ ಆಫ್ ಲೈವ್ಲಿಹುಡ್ ಆ್ಯಂಡ್ ರೆಗ್ಯುಲೇಷನ್ ಆಫ್ ಸ್ಟ್ರೀಟ್ ವೆಂಡರ್ಸ್, ಓಕೆನಾ. ಬೀದಿ ಮೇಲೆ ವ್ಯಾಪಾರ ಮಾಡ್ತಿರ್ತಾರಲ್ವ, ಅವ್ರನ್ನ ಸ್ಟ್ರೀಟ್ ವೆಂಡರ್ಸ್ ಅಂತ ಕರಿತೀವಿ. ಅವ್ರಿಗೆ ಒಂದು
ಫೆಸಿಲಿಟಿ ಬೆನಿಫಿಷರಿ ಆಗಿ ಅವ್ರಿಗೇನಾದ್ರು ಒಂದು ಸ್ಕೀಮ್ ತರಬೇಕು, ಅವರು ನಮ್ಮ ದೇಶದಲ್ಲಿ ಒಂದು ಜನರು ಅವ್ರಿಗೂ ಒಂದು ಭಾಗ ಇದೆ ಅಂತ ಅವ್ರಿಗೊಂದು ಸ್ಕೀಮ್ ಕೊಡಬೇಕು ಅಂತ ಅವ್ರಿಗೆ ಬೆನಿಫಿಟ್ ಆಗೋಕ್ಕೆ ನಾವು ಈ ಒಂದು ಸ್ಕೀಮ್ನ ತಗೊಬರ್ತೀವಿ. ಯಾವೊಂದು ಆ್ಯಕ್ಟ್ ಮುಖಾಂತರ ಇದನ್ನು ನಾವು ಇಂಪ್ಲಿಮೆಂಟ್ ಮಾಡ್ತೀವಿ? ಲೈವ್ಲಿಹುಡ್ ಆ್ಯಂಡ್ ರೆಗ್ಯುಲೇಷನ್ ಆಫ್ ಸ್ಟ್ರೀಟ್ ವೆಂಡರ್ ಆ್ಯಕ್ಟ್ ಆಫ್ 2014. Which of the following page is correctly matched with both its abbreviation and functions? ಕೆಳಗಿನ ಯಾವ ಜೋಡಿಯು ಅದರ ಸಂಕ್ಷೇಪಣೆ ಮತ್ತು ಅದರ ಕಾರ್ಯ ಎರಡಕ್ಕೂ ಸರಿಯಾಗಿ ಹೊಂದಿಕೆಯಾಗುತ್ತದೆ? ಕಂಪ್ಯೂಟರಲ್ಲಿ ಇದೇ ಥರ ಕ್ವಶನ್ಸ್ ಮೆಜಾರಿಟಿ ಕೇಳ್ತಾರೆ. ಓಕೆನಾ? ROM ಅಂದ್ರೇನು? ರೀಡ್ ಓನ್ಲಿ ಮೆಮೊರಿ. ಇದ್ರ ಅಬ್ಗ್ರಾನಮಿ ಕರೆಕ್ಟಾಗಿ ಕೊಟ್ಟಿದ್ದಾರೆ, ಅಬ್ರಿವೇಷನ್. ಓಕೆನಾ? ರಾಮ್ ಏನು ಮಾಡುತ್ತೆ? ರಾಮ್ ರೀಡ್ ಓನ್ಲಿ ಮೆಮೊರಿ, ಸ್ಟೋರ್ಸ್ ಬೂಟ್ ಇನ್ಸ್ಟ್ರಕ್ಷನ್ಸ್ ನೀಡೆಡ್ ವೆನ್ ದ ಕಂಪ್ಯೂಟರ್ ಈಸ್ ಪವರ್ಡ್ ಆನ್ ಅಂತ ಕರಿತೀವಿ. ಅಂದರೆ ರಾಮ್ ಅಂದರೆ ಅದು ನಮ್ಮ ಬೂಟ್ಗೆ ಹೆಲ್ಪ್ ಮಾಡುತ್ತೆ. ಓಕೆನಾ? ಬೂಟ್ ಇನ್ಸ್ಟ್ರಕ್ಷನ್ಸ್ ಕೊಡುತ್ತೆ. ಒಂದು ಫಂಕ್ಷನ್ಸ್ ಕೊಟ್ಟಿದ್ದಾರೆ. ನಾವು ಬೇರೆ ಆಪ್ಷನ್ ಕೊಟ್ಟರೆ PCB. ನೋಡಿ, ಈ ವರ್ಷದ ಕೇಳಿದ್ದಾರೆ PCB ಏನೇನು? ಪ್ರಿಂಟೆಡ್ ಚಿಪ್ ಬೇಸ್. ಓಕೆನಾ? ಇದ್ರ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ ಈ ವರ್ಷದಲ್ಲಿ, ಮೊನ್ನೆ ನಡೆದಂಥ NTPCಯಲ್ಲಿ. ಪ್ರಿಂಟೆಡ್ ಚಿಪ್ ಬೇಸ್ ಏನು ಮಾಡುತ್ತೆ? ಟ್ರಾನ್ಸ್ಫರ್ ಡೇಟಾ ಫ್ರಮ್ CPU ಟು ಡಿಸ್ಪ್ಲೇ. ಇದು ಪ್ರಿಂಟೆಡ್ ಚಿಪ್ ಬೇಸ್ ಮಾಡುತ್ತಾ CPUಗೆ ಮತ್ತು ಡಿಸ್ಪ್ಲೇಗೆ? ಈ ಆಪ್ಷನ್ ಆರಾಮಾಗಿ ನಾವು ಇಲ್ಲೇ ಎಲಿಮಿನೇಟ್ ಮಾಡ್ಬೋದು. ನೆಕ್ಸ್ಟು CPU ಕೊಟ್ಟವ್ರೆ, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಓಕೆ, ಇದು ಅಬ್ರಿವೇಷನ್ ಕರೆಕ್ಟ್ ಐತೆ. ಸ್ಟೋರ್ಸ್ ಯೂಸರ್ ಫೈಲ್ಸ್ ಪರ್ಮನೆಂಟ್ಲಿ. CPU ಏನು ಮಾಡುತ್ತೆ? ಪ್ರೊಸೆಸ್ ಮಾಡುತ್ತೆ. ಸ್ಟೋರೇಜ್ ಏನು ಮಾಡುತ್ತೆ? ಸ್ಟೋರೇಜ್ ಯಾವ್ದು ಮಾಡೋದು? ಅದು ಮೆಮೊರಿ ಯೂನಿಟ್ಸ್, ಮೆಮೊರಿಯಲ್ಲಿ ಸ್ಟೋರ್ ಮಾಡುತ್ತೆ. ಓಕೆನಾ? ಹಾರ್ಡ್, ಪ್ರೈಮ್ ಮೆಮೊರಿ, ಸೆಕೆಂಡರಿ ಮೆಮೊರಿ, ಅಲ್ಲಿ ಇದು ಫೈಲ್ಸ್ಗಳನ್ನ ನಾವು ಸ್ಟೋರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಬಟ್ CPU ಯಾವುದೇ ಥರ ಫೈಲ್ಸ್ಗಳನ್ನ ಸ್ಟೋರ್ ಮಾಡಲ್ಲ. ರ್ಯಾಮ್ ನೋಡೋದಾದರೆ ರ್ಯಾಂಡಮ್ ಆಕ್ಸಿಸ್ ಮೆಮೊರಿ. ಅದು ಇಲ್ಲಿ ರೀಡ್ ಓನ್ಲಿ ಮೆಮೊರಿ, ಇಲ್ಲಿ ರೀಡ್ ಆಕ್ಸಿಸ್ ಮೆಮೊರಿ ಅಂತ ಕೊಡ್ತೀವಿ. ರ್ಯಾಂಡಮ್ ಆಕ್ಸಿಸ್ ಮೆಮೊರಿಗೆ ರೀಡ್ ಆಕ್ಸಿಸ್ ಮೆಮೊರಿ ಅಂತ ಕೊಟ್ಟರೆ ಮೊದಲನೇ ಆಪ್ಷನ್ ಎಲಿಮಿನೇಟ್ ಮಾಡಿ. ಸೊ ನಾವು ಯಾವುದು ಉಳ್ಕೊಳ್ತೀವಿ? ರಾಮ್ ಬಗ್ಗೆ ಕರೆಕ್ಟಾಗಿ ಇಲ್ಲಿ ಕೊಟ್ಟಿದ್ದಾರೆ. ಈ ಥರ ಒಂದು ಎಲಿಮಿನೇಷನ್ ಟೆಕ್ನಿಕ್ ಯೂಸ್ ಮಾಡ್ಬೋದು. ಇನ್ಫ್ಯಾಕ್ಟ್ ನಾವೇನಾದ್ರು ಡೈರೆಕ್ಟಾಗಿ ರಾಮ್ ಬಗ್ಗೆ ಓದಿದರೆ ನಾವು ಡೈರೆಕ್ಟಾಗಿ ಆಪ್ಷನ್ನ ಚೂಸ್ ಮಾಡಿ ಆನ್ಸರ್ಗೆ ಹೋಗ್ಬೋದು. ವಿಚ್ ಸ್ಟೇಟ್ಸ್ ಫಿಸಿಯೋಗ್ರಫಿ ಇಸ್ ಲಾರ್ಜ್ಲಿ ಡಿಫೈನ್ಡ್ ಬೈ ದ ಇಂಡೋ ಗ್ಯಾಂಗೆಟಿಕ್ ಪ್ಲೇನ್? ಯಾವ ರಾಜ್ಯದ ಭೌತಶಾಸ್ತ್ರವನ್ನು ಹೆಚ್ಚಾಗಿ ಇಂಡೋ ಗಂಗಾ ಬಯಲು ಪ್ರದೇಶದಿಂದ ವ್ಯಾಖ್ಯಾನಿಸಲಾಗಿದೆ? ಇಂಡೋ ಗ್ಯಾಂಗೆಟಿಕ್ ಪ್ಲೇನ್ ಅಂದ್ರೆ ಏನು? ಎಲ್ಲಿ ಗಂಗಾ ರಿವರ್ ಹರಿಯುತ್ತೋ ಆ ಒಂದು ಪ್ಲಾಟ್ಯೂನ ನಾವು ಏನಂತ ಕರಿತೀವಿ? ಇಂಡೋ ಗ್ಯಾಂಗೆಟಿಕ್ ಪ್ಲೇನ್ ಅಂತ ಕರಿತೀವಿ. ಎಲ್ಲಿ ಗಂಗಾ ರಿವರ್ ಹರಿಯುತ್ತೋ ಪ್ಲಾಟ್ಯೂಸ್ ಹತ್ರ, ಅದನ್ನು ಇಂಡೋ ಗ್ಯಾಂಗೆಟಿಕ್ ಪ್ಲೇನ್ಸ್ ಅಥವಾ ಇಂಡೋ ಗ್ಯಾಂಗೆಟಿಕ್ ಪ್ಲಾಟ್ಯೂ ಅಂತ ನಾವು ಕರಿತೀವಿ. ರಾಜಸ್ಥಾನಲ್ಲಿ ಗಂಗಾ ನದಿ ಹರಿಯುತ್ತಾ? ರಾಜಸ್ಥಾನಲ್ಲಿ ಯಾವ ನದಿ ಹರಿಯುತ್ತೆ? ಸಬರ್ಮತಿ ನದಿ ಹರಿಯುತ್ತೆ. ಅದಾದಮೇಲೆ ಲೂನಿ ರಿವರ್. ಓಕೆನಾ? ಉತ್ತರ ಪ್ರದೇಶದಲ್ಲಿ ಗಂಗಾ ರಿವರ್ ಹರಿಯುತ್ತೆ. ಸೊ ಉತ್ತರ ಪ್ರದೇಶ ವಿಲ್ ಬಿ ದ ಆನ್ಸರ್. ಸಿಕ್ಕಿಮ್ಗೆ ಹೋದರೆ ಸಿಕ್ಕಿಮಲ್ಲಿ ನದಿ ಇಲ್ಲ. ಅಂದರೆ ಮೆಜಾರಿಟಿ ನಾವು ಯಾವುದಂತರ ನ್ಯಾಷನಲ್ ರಿವರ್ಸ್ ಇದೆ, ಬಟ್ ಈ ಥರ ಇದೆ ಯಾವುದೋ ಅಂದರೆ ಸ್ಟೇಟ್ ನ್ಯಾಷನಲ್ ರಿವರ್ಸ್ ಇದೆ. ಜಾರ್ಖಂಡ್ಗೆ ಹೋದರೆ ವಿ ವಿಲ್ ಬಿ ಹ್ಯಾವಿಂಗ್ ಸುಬರ್ಣರೇಖಾ, ಆಮೇಲೆ ದಾಮೋದರ್, ಮಹಾನದಿ. ಓಕೆನಾ? ಅದು ಸೌತಲ್ಲಿ ಬರುತ್ತೆ. ಸೊ ಗಂಗಾ ರಿವರ್ ಅಂತ ಎಲ್ಲ ಹರಿಯುತ್ತೆ, ಉತ್ತರ ಪ್ರದೇಶದಲ್ಲಿ ಹರಿಯುತ್ತೆ. ಇದನ್ನು ನಾವು ಇಂಡೋ ಗ್ಯಾಂಗೆಟಿಕ್ ಪ್ಲೇನ್ಗೆ ಬೆಸ್ಟು ಫಿಸಿಯೋಗ್ರಫಿ ಲೊಕೇಶನ್ ಅಂತ ಹೇಳ್ಬೋದು. ಅರುಣಾ ಅಸಫ್ ಅಲಿ ನೆನಪಿದೆ ಅವ್ರ ನೇಮು? ಈಸ್ ವೈಡ್ಲಿ ರಿಮೆಂಬರ್ ಫಾರ್ ಹಾಸ್ಟಿಂಗ್ ದ ಇಂಡಿಯನ್ ನ್ಯಾಷನಲ್ ಫ್ಲಾಗ್ ಡ್ಯೂರಿಂಗ್ ದ ಕ್ವಿಟ್ ಇಂಡಿಯಾ ಮೂಮೆಂಟ್ ಇನ್ 1942. ಅರುಣಾ ಅಸಫ್ ಅಲಿ ಯಾಕೆ ಅಂತಂದರೆ ಅವರು ಈ ಒಂದು ಮೂಮೆಂಟಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಪ್ರಿಸೈಡ್ ಮಾಡಿರ್ತಾರೆ, ಕಮಿಟಿನ ಪ್ರಿಸೈಡ್ ಮಾಡಿರ್ತಾರೆ. ಓಕೆನಾ? ಏನು ಕೇಳಿದ್ದಾರೆ? 1942ರಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿಯ ಸಂದರ್ಭದಲ್ಲಿ ಡ್ಯಾಶ್ನಲ್ಲಿ ಭಾರತದ ರಾಷ್ಟ್ರೀಯ ಧ್ವಜವನ್ನು ಹಾರಿಸಿದಕ್ಕಾಗಿ ಅರುಣಾ ಅಸಫ್ ಅಲಿಯ ವ್ಯಾಪಕವಾಗಿ ಸ್ಮರಿಸಲಾಗುತ್ತದೆ. ಎಲ್ಲಿ ಅವರು ಫ್ಲ್ಯಾಗ್ನ ಹಾಸ್ಟ್ ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ಎಲ್ಲಿ? ಇದೊಂದು 1942 ಎಲ್ಲಿ ನಡೀತು? ಬಾಂಬೆಯಲ್ಲಿ ನಡೆದಿತ್ತು. ಓಕೆನಾ? ಬಾಂಬೆಯಲ್ಲಿ ಅಂತಂದರೆ ನೋಡಿ, ನೆಕ್ಸ್ಟು ಪಟ್ನಾನ ಎಲಿಮಿನೇಟ್ ಮಾಡ್ಬೋದು, ಡೆಲ್ಲಿನ ಎಲಿಮಿನೇಟ್ ಮಾಡ್ಬೋದು. ಬಾಂಬೆ ಆನ್ಸರ್ ಇದೆ. ಓಕೆನಾ? ಬಾಂಬೆ. ಇಲ್ಲಿ ಶಿವಾಜಿ ಪಾರ್ಕ್ ಇದು ಇಲ್ಲ, ಎಲ್ಲೂ ನಾವು ಶಿವಾಜಿ ಪಾರ್ಕ್ಗೆ ಯಾವುದೇ ಥರ ಸಂಬಂಧನೇ ಪಟ್ಟಿಲ್ಲ. ನೆಕ್ಸ್ಟು ಗ್ಯಾವ್ಲರ್ ಟ್ಯಾಂಕ್ ಮೈದಾನ. ಓಕೆ, ಇದು ಆನ್ಸರ್ ಆಗಿರುತ್ತೆ. ಓಕೆನಾ? ಗ್ಯಾವ್ಲರ್ ಟ್ಯಾಂಕ್ ಮೈದಾನದಲ್ಲಿ ನಮ್ಮ ಭಾರತ ಧ್ವಜವನ್ನು ಅರುಣಾ ಅಸಫ್ ಅಲಿ ಅವರು ಆಡಿಸ್ತಾರೆ. ಸೊ ನೋಡಿ, ಈ ಥರ ನಮಗೂ ಈ ಥರ ಒಂದೊಂದು ಕ್ವಶನ್ ಗೊತ್ತಾಗಲ್ಲ. ನಮಗೆ ನೆನಪಿತ್ತೇನು? 1942 ಅರುಣಾ ಅಸಫ್ ಅಲಿ ಇಂಡಿಯನ್ ನ್ಯಾಷನಲ್ ಪ್ರಿಸೈಡ್ ಮಾಡಿರ್ತಾರೆ. ಎಲ್ಲಿ? ಬಾಂಬೆ. ಓಕೆನಾ? ಬಾಂಬೆ ಅಂತ ಗೊತ್ತಾಯಿತು ನಮಗೆ. ಅಂದರೆ ಬಾಂಬೆಲೇ ಸ್ಟಾರ್ಟ್ ಆಗಿರುತ್ತಲ್ವಾ? ಈ ಬಾಂಬೆಲಿ ಡೆಲ್ಲಿ, ಪಟ್ನಾ ಇದು ಮಾಡ್ದು. ಸೊ ನಾವು ಇಲ್ಲಿ ಗ್ಯಾವ್ಲರ್ ಟ್ಯಾಂಕ್ ಮೈದಾನ ನಾವು ಓದಿರ್ತೀವಿ, ಬಟ್ ನೆನಪಿರಲ್ಲ. ಬಟ್ ಇದೊಂದು ಗ್ಯಾವ್ಲರ್ ಟ್ಯಾಂಕ್ ಅಂದಾಗ ಇವಾಗ ನೆನಪಾಯ್ತು ನಮಗೆ. ಓಕೆನಾ? ಸೊ ಈ ಥರ ನಮಗೆ ಆಗುತ್ತೆ. ಬಟ್ ಈ ಥರ ಮಾಡಬೇಕಂದ್ರೆ ನಾವೇನಾಗಿರ್ಬೇಕಲ್ಲಿ ಎಕ್ಸಾಮಲ್ಲಿ ಕೂಲ್ ಆಗಿರಬೇಕು ಮತ್ತು ಪೇಷೆನ್ಸಿಂದ ಇರಬೇಕು. ಕೂಲ್, ಕಾಮ್, ಪೇಷೆಂಟ್.
PCP ಮಾಡಲ್ಲ ಇದು ಮಾಡಿ, ಪೇಷಂಟ್ ಆಗಿರೋ, ಕಾಮ್ ಆಗಿರೋ, ಕೂಲ್ ಆಗಿರೋ. ವಿಚ್ ಆಫ್ ದ ಫಾಲೋಯಿಂಗ್ ಟ್ರಿಬ್ಯುನಲ್ ಡೀಲ್ಸ್ ವಿತ್ ಸ್ಪೆಸಿಫಿಕಲಿ ವಿತ್ ಸರ್ವಿಸ್ ರಿಲೇಟೆಡ್ ಟು ಮ್ಯಾಟರ್ಸ್ ಆಫ್ ಪಬ್ಲಿಕ್ ಸರ್ವೆಂಟ್ಸ್. ಈ ಕೆಳಗಿನ ಯಾವ ನ್ಯಾಯಮಂಡಳಿಯು ಸಾರ್ವಜನಿಕ ಸೇವಕರ ಸೇವಾ ಸಂಬಂಧಿತ ವಿಷಯಗಳನ್ನು ನಿರ್ದಿಷ್ಟವಾಗಿ ನಿರ್ವಹಿಸುತ್ತದೆ? ನೋಡಿ, ಈಗ ಟ್ರಿಬ್ಯುನಲ್ ಅಂದ್ರೆ ಏನು? ಕೋರ್ಟ್ಸ್, ಓಕೆನಾ. ಪಬ್ಲಿಕ್ ಸರ್ವೆಂಟ್ಸ್ ಅಂದರೆ ಗೌರ್ಮೆಂಟ್ ಎಂಪ್ಲಾಯೀಸ್ನ ಪಬ್ಲಿಕ್ ಸರ್ವೆಂಟ್ಸ್ ಅಂತ ನಾವು ಕರಿತೀವಿ. ಈಗ ಇವ್ರ ಮಧ್ಯೆ ಏನಾದ್ರು ಜಗಳ ಆದರೆ ಇವರು ಸುಪ್ರೀಂ ಕೋರ್ಟ್ಗೆ ಹೋಗೋಕ್ಕಾಗುತ್ತಾ? ಸುಪ್ರೀಂ ಕೋರ್ಟಲ್ಲಿ ಮೊದಲೇ ಹೇಳ್ಬಿಟ್ಟಿದ್ದಾರೆ ಸ್ಪೆಷಲ್ ಲೀವ್ ಆಫ್ ಅಪೀಲ್ ಇದೆ ಅಂತ. ಸೊ ಅಲ್ವಾ, ಸ್ಪೆಷಲ್ ಲೀವ್ ಆಫ್ ಅಪೀಲ್ ಇದೆ. ಸೊ ಇವರು ಡೈರೆಕ್ಟಾಗಿ ಸುಪ್ರೀಂ ಕೋರ್ಟ್ಗೆ ಹೋಗೋವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಇವ್ರಿಗೆ ಒಂದು ಸಪ್ರೇಟ್ ಬಾಡಿ ಇದೆ. ಯಾವುದದು ಅಂತಂದರೆ, ಇವ್ರಿಗೆ ಸಪ್ರೇಟ್ ಬಾಡಿ ಯಾವುದಂತಂದರೆ ಅಂಡರ್ ಆರ್ಟಿಕಲ್ 323 ಅಲ್ಲಿ ನಾವು ಎಸ್ಟಾಬ್ಲಿಷ್ ಮಾಡ್ತೀವಿ. ಯಾವುದು? ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಮತ್ತು ಸ್ಟೇಟ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್. ಓಕೆನಾ. ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಮತ್ತು ಸ್ಟೇಟ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್. ಅಂದರೆ ಅಡ್ಮಿನಿಸ್ಟ್ರೇಟಿವ್ಗೆ ಈಗ ನಾವು ಗೌರ್ಮೆಂಟ್ ಸರ್ವೆಂಟ್ ಅಂದರೆ ಏನು? ನಾವು ಅಡ್ಮಿನಿಸ್ಟ್ರೇಷನ್ಗೋಸ್ಕರ ಅವ್ರಿಗೆ ನಾವು ಸರ್ವಿಸ್ ಕೊಡ್ತಿದ್ದೀವಿ ಅಲ್ವಾ? ಆ ಒಂದು ನ್ಯಾಯಾಲಯದಲ್ಲಿ ಈ ಥರ ಒಂದು ಕೇಸಸ್ಸು ಹ್ಯಾಂಡಲ್ ಆಗುತ್ತೆ. ಮತ್ತು ಸ್ಟೇಟ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಂದರೆ ಈಗ ನಮ್ಮ ಸ್ಟೇಟಲ್ಲೂ ಸಿವಿಲ್ ಸರ್ವೆಂಟ್ಸ್ ಇದ್ದಾರೆ. ಆ ಒಂದು ಸ್ಟೇಟ್ ವಿಚಾರವಾದರೆ ಸ್ಟೇಟ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಲಿ ಆ ಕೇಸ್ಗಳು ಪ್ರೊಸೀಡಿಂಗ್ಸ್ ನಡೆಯುತ್ತೆ. ನಾವು ಇದ್ರ ಬಗ್ಗೆ ನೋಡೋದಾದ್ರೆ ಇದು ಯಾವುದು ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಯಾವೊಂದು ಆರ್ಟಿಕಲ್ ಮೆನ್ಷನ್ ಆಗಿದೆ ಅಂದರೆ ಆರ್ಟಿಕಲ್ 323A ಆಫ್ ಅವರ್ ಕಾನ್ಸ್ಟಿಟ್ಯೂಷನ್. ಓಕೆನಾ. ಇದು ಯಾವಾಗ ಇನ್ಸರ್ಟ್ ಮಾಡೋದು ಅಂತಂದರೆ, ಇನ್ಸರ್ಟೆಡ್ ಅಂದರೆ 42ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಫ್ ಆ್ಯಕ್ಟ್ ಆಫ್ 1976. ಮತ್ತು ಯಾವ ಒಂದು ಇದ್ರ ಬೇಸ್ ಮೇಲೆ ಇದನ್ನು ಮಾಡೋದು ಅಂದರೆ ಇಟ್ ಈಸ್ ಕ್ರಿಯೇಟೆಡ್ ಥ್ರೂ ದ ಅಡ್ಮಿನಿಸ್ಟ್ರೇಟಿವ್. ಓಕೆನಾ, ನಾನು ಇಲ್ಲಿ ಬರೀತೀನಿ, ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಆ್ಯಕ್ಟ್ ಆಫ್ 1985 ಈ ಒಂದು ಕಾಯ್ದೆ ಮೇಲೆ. ಓಕೆನಾ. ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಮತ್ತು ಸ್ಟೇಟ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಂತ ಬಂದರು. ಮತ್ತು ಇದು ಕೋರ್ಟ್ ಅಲ್ವಾ, ಇದು ಜಡ್ಜ್ ಯಾರಾಗಿದ್ದಾರೆ ನೆನ್ಪಿಟ್ಕೊಳ್ಳಿ. ಇದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಇಲ್ಲಿವರೆಗೂ ಎಲ್ಲೂ ಕೇಳಿಲ್ಲ, ಬಟ್ ಕೇಳೋ ಸಾಧ್ಯತೆ ಜಾಸ್ತಿ ಇದೆ. ನಾನಂತೂ ಎಕ್ಸ್ಪೆಕ್ಟೆಡ್ ಕ್ವಶನ್ ಯಾವೊಂದು ಎಕ್ಸಾಮಲ್ಲಿ ಒಂದಾದ ಎಕ್ಸಾಮಲ್ಲಿ ಕೇಳ್ತಾರೆ. ನೆನ್ಪಿಟ್ಕೊಳ್ಳಿ. ಯಾರು ಇದು ಜಸ್ಟಿಸ್ ರಂಜಿತ್ ವಸಂತ್, ಓಕೆನಾ, ಮೊರೆ. ರಂಜಿತ್ ವಸಂತ್ ಮೊರೆ, ಓಕೆನಾ. ಇವರು ಇದಕ್ಕೆ ಜಡ್ಜ್ ಆಗಿರ್ತಾರೆ. ನೆಕ್ಸ್ಟು ಇದ್ರಲ್ಲಿ ಎಷ್ಟು ಜನ ಜಡ್ಜಸ್ ಇರ್ತಾರೆ ಅಂತಂದರೆ ದೇ ವಿಲ್ ಬಿ 69 ಜಡ್ಜಸ್. ಓಕೆನಾ, ದೇ ವಿಲ್ ಬಿ 69 ಜಡ್ಜಸ್. ಮತ್ತು 69ಅಲ್ಲಿ 34 ಮತ್ತು 35 ಅಂತ ಡಿವೈಡ್ ಮಾಡ್ತೀವಿ. 34 ಅಂದರೆ ಏನು? ದೇ ವಿಲ್ ಬಿ ಫ್ರಮ್ ಜುಡಿಷಿಯಲ್, ಮತ್ತು 35 ಅಂದರೆ ದೇ ವಿಲ್ ಬಿ ಫ್ರಮ್ ಅಂದರೆ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಅವ್ರಿಗೆ. ಓಕೆನಾ. ಈ ಒಂದು ಸೀಟ್ನ ವಿಂಗಡಾಗಿದೆ 69 ಮೆಂಬರ್ಸಲ್ಲಿ. ನೆಕ್ಸ್ಟ್, ದ ಆಂಪೈರ್ ಮ್ಯಾಗ್ನಿಟ್ಯೂಡ್ ಈಸ್ ಡಿಟರ್ಮೈನ್ಡ್ ಬೈ ಸೆಟ್ಟಿಂಗ್ ದ ನ್ಯೂಮರಿಕಲ್ ವ್ಯಾಲ್ಯೂ ಆಫ್ ದ ಎಲಿಮೆಂಟ್ರಿ ಚಾರ್ಜ್ ಈಕ್ವಲ್ ಟು. ಎಷ್ಟು ನ್ಯೂಮರಿಕಲ್ ವ್ಯಾಲ್ಯೂ ಆಫ್ ಎಲಿಮೆಂಟ್ರಿ ಚಾರ್ಜ್ ಅಂತಂದರೆ ನಾವು 10 to the power of 19 ಅಂತ ಕರಿತೀವಿ. ಇದನ್ನೇ ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. 10 to the power of 19 ಇದು ನೋಡಿ, ಇದು ಪವರ್ ಮಾಡ್ಕೊಳ್ಳಿ. 10 to the power of 18, 10 to the power of 19, 10 to the power of 19. ಓಕೆನಾ. ಇದೆಲ್ಲ 634 10 to the power of 19. ಇದು ಆಪ್ಷನ್ 3 ಆಗುತ್ತೆ ನೋಡಿ. ಕೆಮಿಸ್ಟ್ರಿಲಿ ಕ್ವಶನ್ಸ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಯಾರು ಸೈನ್ಸ್ ಬ್ಯಾಕ್ಗ್ರೌಂಡಲ್ಲಿ ನಿಮಗೆ ಓದೋಕ್ಕಾಗ್ತಿಲ್ಲ, ಕಷ್ಟ ಅಂತ ಅನಿಸುತ್ತೋ ಕೆಮಿಸ್ಟ್ರಿ ಕ್ವಶನ್ಸ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ವೀಕ್ಲಿ ಒಂದ್ಸಾರಿ ಅದನ್ನು ತೆಗೆದು ನೋಡ್ತಾ ಇರಿ. ಯಾಕಂದರೆ ಕ್ವಶನ್ಸ್ ರಿಪೀಟೆಡ್ ಕೆಮಿಸ್ಟ್ರಿಲಿ. ಓಕೆನಾ. ನಾನು ಅದೇ ಫಾಲೋ ಮಾಡಿದ್ದು. ನನಗೂ ಕೆಮಿಸ್ಟ್ರಿ ಸಿಕ್ಕಾಪಟ್ಟೆ ವೀಕ್ ಇದೆ, ಬಟ್ ಕ್ವಶನ್ಸ್ನ ನೋಟ್ ಡೌನ್ ಮಾಡ್ಕೊತಿದ್ದೆ, ವಾರಕ್ಕೊಂದ್ಸಲಿ ತೆಗೆದು ನೋಡ್ತಿದ್ದೆ. ಬಟ್ ಈಗ ಅದು ಬಂದರೆ ಆನ್ಸರೇಬಲ್. ಓಕೆನಾ. ವಿಚ್ ಸೆಕ್ಟರ್ ವಾಸ್ ಮೋಸ್ಟ್ ಅಫೆಕ್ಟೆಡ್ ಬೈ ದ ಲಿಬರೇಷನ್. ನೋಡಿ, LPG ರಿಫಾರ್ಮ್ಸ್ ಮೇಲೆ ಕ್ವಶನು. ಯಾವ ಸೆಕ್ಟರ್ ಮೇಲೆ ಜಾಸ್ತಿ ಅಫೆಕ್ಟ್ ಆಗಿತ್ತು ಅಂತಂದರೆ ಇಂಡಸ್ಟ್ರಿ ಮತ್ತು ಸರ್ವಿಸ್ ಸೆಕ್ಟರು. ಅದಾದಮೇಲೆ ಜಾಸ್ತಿ ಅಫೆಕ್ಟ್ ಆಯಿತು. ಭಾರತದ ಉದಾರೀಕರಣದಿಂದ ಯಾವ ವಲಯವು ಹೆಚ್ಚು ಪರಿಣಾಮ ಬೀರಿತು? ಓಕೆ, ಇಂಡಸ್ಟ್ರಿ ಆ್ಯಂಡ್ ಸರ್ವಿಸ್ ಸೆಕ್ಟರ್, ಕೈಗಾರಿಕಾ ಮತ್ತು ಸೇವೆಯ ವಲಯಗಳು. ಈ ಕೆಳಗಿನ ಯಾವ ಕ್ರಿಯೆಯನ್ನು ವಿಂಡೋಸ್ನಲ್ಲಿ ಫೈಲನ್ನು ಮರುಬಳಕೆ ಅಂದ್ರೇನು? ರೀಸೈಕಲ್ ಬಿನ್ ಸೇರಿಸಲು ಸಹಾಯ ಮಾಡುತ್ತದೆ. ವಿಚ್ ಆಫ್ ದ ರೀಸೈಕಲ್ ಬಿನ್ ಅಂದ್ರೇನು? ಈಗ ನಾವು ನಮ್ಮ ಮೊಬೈಲಲ್ಲಿ ನಾವು ಒಂದು ಫೈಲ್ನ ಡಿಲೀಟ್ ಮಾಡ್ತೀವಿ, ಒಂದು ಪಿಕ್ಚರ್ನ ಡಿಲೀಟ್ ಮಾಡಿದ್ರೆ ಅದು ಎಲ್ಲಿರುತ್ತೆ? ಡೆಲೀಟ್ ಫೋಲ್ಡರಲ್ಲಿ ಇರುತ್ತೆ. ಓಕೆನಾ. ಡೆಲೀಟ್ ಫೋಲ್ಡರ್ಗೆ ಹೋಗ್ಬಿಟ್ಟು ನಾವು ಮತ್ತೆ ಅದನ್ನು ತೊಗೋಬೋದು. ಅದೇ ಥರನೇ ವಿಂಡೋಸಲ್ಲೂ ಅಷ್ಟೇ, ಒಂದು ಫೋಲ್ಡರ್ನ ನಾವೇನೋ ಡಿಲೀಟ್ ಮಾಡಿದ್ರೆ ಅದು ರೀಸೈಕಲ್ ಬಿನ್ನಲ್ಲಿರುತ್ತೆ. ಇನ್ ಕೇಸ್ ನಮ್ಗೆ ಏನಾದ್ರು ಮತ್ತೆ ಅದು ಬೇಕಂದರೆ ಆ ಬಿನ್ಗೆ ಹೋಗ್ಬಿಟ್ಟು ನಾವು ಆ ಫೋಲ್ಡರ್ನ ವಾಪಸ್ ಎತ್ಕೋಬೋದು. ಈಗೇನು ಕ್ವಶನ್ ಕೇಳಿದ್ದಾರೆ? ಯಾವ ಒಂದು ಫೋಲ್ಡರ್ನ ರೀಸೈಕಲ್ ಬಿನ್ಗೆ ಕಳಿಸ್ಬೇಕು ಅಂತ ಕೇಳಿದ್ದಾರೆ. ಏನು ಪ್ರೋಸೆಸ್ ಅದು? ರೈಟ್ ಕ್ಲಿಕ್ ದ ಫೈಲ್, ರೈಟ್ ಕ್ಲಿಕ್ ಮಾಡ್ತೀವಿ. ಸೆಲೆಕ್ಟ್ ದ ರೀನೇಮ್ ಏನಕ್ಕೆ ಮಾಡ್ತೀವಿ? ಒಂದು ಫೈಲ್ನ ಹೆಸರು ಚೇಂಜ್ ಮಾಡೋಕ್ಕೆ. ಇದು ಆಗಲ್ಲ.
ಪ್ರೆಸ್ ಎಂಟರ್ನ ಪ್ರೆಸ್ ಮಾಡಿ, ಎಂಟರ್ ಮಾಡಿದ್ರೆ ಏನಾಗುತ್ತೆ, ಆ ಫೈಲ್ ಓಪನ್ ಆಗುತ್ತೆ ಆನ್ ದ ಸೆಲೆಕ್ಟೆಡ್ ಫೈಲ್. ಎಂಟರ್ ಮಾಡಿದ್ರೆ ಫೈಲ್ ಓಪನ್ ಆಗುತ್ತೆ, ನಮ್ಮ ರೀಸೈಕಲ್ ಬಿನ್ಗೆ ಹೋಗಲ್ಲ. ರೀಸೈಕಲ್ ಬಿನ್ಗೆ ಹೋಗ್ಬೇಕಂದ್ರೆ ಏನು ಮಾಡಬೇಕು, ನಾವು ಡಿಲೀಟ್ ಮಾಡಬೇಕು. ರೈಟ್ ಕ್ಲಿಕ್ ದ ಫೈಲ್, ಓಕೆ, ಸೆಲೆಕ್ಟ್ ಡಿಲೀಟ್ ಮಾಡ್ರೇನು ರೀಸೈಕಲ್ ಬಿನ್ಗೆ ಹೋಗುತ್ತೆ. ಇದು ಆಪ್ಷನ್ ಕರೆಕ್ಟ್, ಇಲ್ಲೇ ಕೊಟ್ಟಿದೆ, ಇದು 3ನೇ ಆಪ್ಷನ್ ಕರೆಕ್ಟು. ಡ್ರ್ಯಾಗ್ ದ ಫೈಲ್ ಇಂಟು ಟಾಸ್ಕ್ ಬಾರ್ ಫೈಲ್ ಮಾಡ್ಕೊಂಡ್ರೇನು ನಾವು ಈಸಿಯಾಗಿ ಅದನ್ನು ಓಪನ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಹೋಗಿ ಯಾವುದೇ ಥರ ಸೆನ್ಸ್ ಮಾಡಲ್ಲ ಇಲ್ಲಿ. ನೋಡಿ ಕಂಪ್ಯೂಟರಲ್ಲಿ ಎಷ್ಟು ಈಸಿ ಥರ ಕ್ವಶನ್ಸ್ ಇರುತ್ತೆ. 2024 ವಿಶ್ವ ಸಂತೋಷ ವರದಿ ಪ್ರಕಾರ ಯಾವ ದೇಶವು ಅತ್ಯಂತ ಸಂತೋಷವಾದ ದೇಶವೆಂದು ಶ್ರೇಣೀಕರಿಸಲು ಪಟ್ಟಿದೆ? ಅಕಾರ್ಡಿಂಗ್ ಟು 2024 ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್, ವಿಚ್ ಕಂಟ್ರಿ ವಾಸ್ ರ್ಯಾಂಕ್ಡ್ ಎಸ್ ದ ಹ್ಯಾಪಿಯೆಸ್ಟ್ ಕಂಟ್ರಿ? ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ ನಮ್ಮ ಭಾರತದ, ಓಕೆನಾ, ನಮ್ಮ ಭಾರತದ ರ್ಯಾಂಕ್ ಎಷ್ಟು? 2024, 2025, 2026 ಮೂರು ನೆನ್ಪಿಟ್ಕೋಬೇಕು. ಯಾಕಂದರೆ ಇದು ಕ್ವಶನ್ಸ್ ಜಾಸ್ತಿ ಇಂಪಾರ್ಟೆಂಟು. ಯಾವ ದೇಶ ಯಾವಾಗಲೂ ಅಂದರೆ ಫಿನ್ಲ್ಯಾಂಡ್, ಕಂಟಿನ್ಯೂಸ್ ಆಗಿ ಫಿನ್ಲ್ಯಾಂಡ್ ವರ್ಲ್ಡ್ ಹ್ಯಾಪಿಯೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಯಾವುದು? ಫಿನ್ಲ್ಯಾಂಡು. ಓಕೆನಾ, 2024 ಎಷ್ಟು ನಮ್ಮ ರ್ಯಾಂಕ್ ಇತ್ತು, ಈಗ ಎಷ್ಟು ರ್ಯಾಂಕ್ ಇದೆ? 2024 1, 2, 3, ಓಕೆನಾ, 123 ರ್ಯಾಂಕಲ್ಲಿ ಇದ್ವಿ. ನೆಕ್ಸ್ಟು 2025 ನಮ್ಮ ರ್ಯಾಂಕ್ ಎಷ್ಟಾಯಿತು? 118 ಆಯಿತು. ಈ ವರ್ಷ ಎಷ್ಟಿದೆ ನಮ್ಮದು ರ್ಯಾಂಕ್? 116, ಓಕೆನಾ. ಈ ವರ್ಷ ಎಷ್ಟೈತೆ? 116. ಮತ್ತು ಹ್ಯಾಪಿಯೆಸ್ಟ್ ಡೇ ಅಂದರೆ ವರ್ಲ್ಡ್ ಹ್ಯಾಪಿನೆಸ್ ಡೇ ಅಂತ ನಾವು ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ? ಮಾರ್ಚ್ 20th ವರ್ಲ್ಡ್ ಹ್ಯಾಪಿನೆಸ್ ಡೇ ಅಂತ ನಾವು ಸೆಲೆಬ್ರೇಟ್ ಮಾಡ್ತೀವಿ. ವಾಟ್ ಡಸ್ ದ ಕ್ಲೋಸ್ನೆಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈಸ್ ಇಂಡಿಕೇಟ್ ಅಬೌಟ್ ದ ಮ್ಯಾಗ್ನೆಟಿಕ್ ಫೀಲ್ಡ್? ನೋಡಿ, ಈ ಒಂದು ಕ್ವಶನ್ನು ಈ ವರ್ಷ SSC GD ಕೇಳಿದ್ದಾರೆ. SSC GD ಮೇ 5th 3ನೇ ಶಿಫ್ಟಲ್ಲಿ ಕೇಳಿದ್ದಾರೆ ಕ್ವಶನ್, ಓಕೆನಾ. ಸೇಮ್ ಇದೆ, ಯಾವ ಆಪ್ಷನ್ನು ಚೇಂಜ್ ಇಲ್ಲ, ಇದೇ ಥರನೇ ಕೇಳಿದ್ದಾರೆ. ನೋಡಿ, ಇದೇ ಥರನೇ ಸೇಮ್ ಹಿಂಗೆ ಕ್ವಶನ್ ಫ್ರೇಮಿಂಗ್ ಆಯಿತು. ವಾಟ್ ಡಸ್ ದ ಕ್ಲೋಸ್ನೆಸ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇಂಡಿಕೇಟ್ ಅಬೌಟ್ ದ ಮ್ಯಾಗ್ನೆಟಿಕ್ ಫೀಲ್ಡ್? ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಏನಾದ್ರು ಕ್ಲೋಸ್ನೆಸ್ ಯಾಕಿರುತ್ತೆ ಅಂತ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಅದು ರಿಲೇಟಿವ್ ಆಗಿರುತ್ತೆ. ರಿಲೇಟಿವ್ ಸ್ಟ್ರೆಂತ್ ಅಂದರೆ ಒಂದೇ ಪ್ರಮಾಣದ ಸ್ಟ್ರೆಂತು ಇರುತ್ತೆ, ಓಕೆನಾ. ಈಗ ಇದು ಮ್ಯಾಗ್ನೆಟಿಕ್ ಅಂತಂದರೆ ಹಿಂಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತಲ್ವಾ, ಯಾಕೆ ಒಂದೇ ಥರ ಮೆಜರ್ಮೆಂಟಲ್ಲಿ ಇರುತ್ತೆ ಅದು ಅಂತಂದರೆ ಒಂದು ಹಿಂಗಾದರೂ ಇರ್ಬೋದು, ಒಂದು ಹಿಂಗಾದರೂ ಇರ್ಬೋದಲ್ಲ, ಅದು ಒಂದೇ ಥರ ಇರುತ್ತೆ. ಇಲ್ಲೂ 3 ಇದ್ದರೆ ಇಲ್ಲೂ 3 ಇರುತ್ತೆ. ಯಾಕೆಂದರೆ ಅದು ರಿಲೇಟಿವ್ ಸ್ಟ್ರೆಂತ್ ಇರುತ್ತೆ, ಬಿಕಾಸ್ ಆಫ್ ದ ರಿಲೇಟಿವ್ ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ನೋಡಿ ಎಷ್ಟು ಈಸಿ ಕ್ವಶನ್. ವಿಚ್ ಟ್ರೈಬಲ್ ಲೀಡರ್ ಲೆಡ್ ದ ಮುಂಡಾ ಉಗುಲನ್ ರೆಬೆಲಿಯನ್ 1890s? ಯಾರು ಉಗುಲನ್ ರೆಬೆಲಿಯನ್ಗೆ ನೇಮಕವಾದರು? ಬಿರ್ಸಾ ಮುಂಡಾ. ಕ್ವಶನ್ಸ್ ಎಷ್ಟೊಂದು ಸರಿ ಕೇಳಿದರೆ ಬಿರ್ಸಾ ಮುಂಡಾ. ಅರ್ಥಶಾಸ್ತ್ರ, which formed the basis of the governance and administrated during the Mauryan period, discussed which of the following problems of the citizens? ಮೌರ್ಯನ ಕಾಲದಲ್ಲಿ ಆಡಳಿತ ಮತ್ತು ಆಡಳಿತದ ಆಧಾರವಾಗಿ ರೂಪುಗೊಂಡ ಅರ್ಥಶಾಸ್ತ್ರವು ನಾಗರಿಕರ ಈ ಕೆಳಗಿನ ಯಾವ ಸಮಸ್ಯೆಗಳನ್ನು ಚರ್ಚಿಸುತ್ತದೆ? ಅರ್ಥಶಾಸ್ತ್ರ ಯಾರು ಬರೆದಿರೋದು? ಇದನ್ನ ಕೌಟಿಲ್ಯ ಅಂತಲೂ ಕರಿತೀವಿ, ಚಾಣಕ್ಯ ಅಂತಲೂ ಕರಿತೀವಿ, ಓಕೆನಾ. ರಾಮಗುಪ್ತ ಅಂತಲೂ ಕರಿತೀವಿ, ರಾಮಗುಪ್ತ ಅಲ್ಲ, ಚಾಣಕ್ಯ ಅಂತ ಕರಿತೀವಿ. ಮತ್ತು ಅರ್ಥಶಾಸ್ತ್ರ ಮೇನ್ಲಿ ಏನದ್ರ ಬಗ್ಗೆ ಮಾತಾಡುತ್ತೆ? ಈ ಎಕಾನಮಿ. ಯಾವೊಂದು ಪೀರಿಯಡಲ್ಲಿ? ಮೌರ್ಯರ, ಚಂದ್ರಗುಪ್ತ ಮೌರ್ಯ ಬರ್ತಾರಲ್ಲ, ಚಂದ್ರಗುಪ್ತ ಮೌರ್ಯ, ಬಿಂದುಸಾರ, ಅಶೋಕ, ಬೃಹದ್ರಥ, ಲಾಸ್ಟ್ ಕಿಂಗು, ಇವ್ರ ಬಗ್ಗೆ ಅಲ್ಲಿ ಮೌರ್ಯ ಅಂದರೆ ಎಕನಾಮಿಕ್ಸ್ ಬಗ್ಗೆ ಮಾತಾಡುತ್ತೆ. ನೋಡಿ ಈಸಿ ಕ್ವಶನ್ ದೊಡ್ಡದೈತೆ, ಓಕೆನಾ. ಕ್ವಶನ್ ಏನೈತೆ? ಸ್ವಲ್ಪ ದೊಡ್ಡದೈತೆ ಕ್ವಶನು. ದೊಡ್ಡದಿದ್ರೆ ಏನಾಗುತ್ತೆ? ಆನ್ಸರು ಚಿಕ್ಕದಾಗಿರುತ್ತೆ ಮತ್ತು ಟೆಕ್ನಿಕಲ್ ಆಗಿರುತ್ತೆ. ಅರ್ಥಶಾಸ್ತ್ರ ಏನ್ರ ಬಗ್ಗೆ ಮಾತಾಡೋ? ಎಕಾನಮಿ ಅಂದರೆ ಆ ಬುಕ್ ಏನ್ರ ಮೇಲೆ ರಿಲೇಟ್ ಆಗಿದೆ? ಸೋಷಿಯೋ ಎಕನಾಮಿಕ್ ಪ್ರಾಬ್ಲಮ್ಸ್ ಮೇಲೆ ನಮಗೆ ಕಂಡು ಬರುತ್ತೆ, ರಿಲೇಟೆಡ್ ಆಗಿರುತ್ತೆ. ವಿಚ್ ಪ್ರೈವೇಟ್ ಫಿಲಮ್ ಪ್ರೊಡ್ಯೂಸರ್ ಫಿಲಮ್ ಅದು ಫರ್ಮ್ ಅಂದರೆ ಕಂಪನಿ. ವಿಚ್ ಪ್ರೈವೇಟ್ ಫರ್ಮ್ ಪ್ರೊಡ್ಯೂಸ್ ದ ಫಸ್ಟ್ ರೇರ್ ಫ್ಯೂಸಲೇಜ್ ಫಾರ್ ಲೈಟ್ ಕಾಂಬ್ಯಾಕ್ಟ್ ಏರ್ಕ್ರಾಫ್ಟ್ MK1 that was handed over to Hindustan Aeronautic Limited in ಬೆಂಗಳೂರು? ಡಿಫೆನ್ಸ್ ಟೆಕ್ನಾಲಜೀಸ್ ಮೇಲೆ ಕ್ವಶನ್ಸು. ಇದು ಯಾವೊಂದು ಫರ್ಮ್ ಅಂತಂದರೆ ಇದು ಆಲ್ಫಾ ಟೊಕೋಲ್ ಇಂಜಿನಿಯರಿಂಗ್ ಅಂತ ಕರಿತೀವಿ, ಓಕೆನಾ. ಈ ಥರ ಕ್ವಶನ್ಸು ಮೇನ್ಲಿ ನಾವು ಏನು ನೋಡ್ತೀವೋ ಅದು ಫುಲ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಇರುತ್ತೆ. ನಾನು ಮುಂಚೆ ಹೇಳಿದಾಗೆ ಡಿಫೆನ್ಸು ಮತ್ತು ಡಿಫೆನ್ಸ್ ಟೆಕ್ನಾಲಜಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಲಿ ಯಾವ್ಯಾವ ಒಂದು ಇನ್ಸ್ಟ್ರೂಮೆಂಟ್ಸ್ ಬರುತ್ತಲ್ವ, ಅಂದರೆ ಗನ್ ಆಗಿರ್ಬೋದು, ಏರ್ಕ್ರಾಫ್ಟ್ ಆಗಿರ್ಬೋದು, ನೇವಿ ಶಿಪ್ಸ್ ಆಗಿರ್ಬೋದು, ಅದೆಲ್ಲ ನಾನು ಇನ್ಕ್ಲೂಡ್ ಮಾಡಿರ್ತೀನಿ. ಅಲ್ಲಿ ನಿಮಗೆ ಈ ಥರ ಸಿಗುತ್ತೆ. ಬಟ್ ಇದೆಲ್ಲ ಓದಷ್ಟುದ ಕರೆಂಟ್ ಅಫೇರ್ಸ್. ವಾಟ್ ವಾಸ್ ದ ಸೋಲ್ ರೆಪ್ರೆಸೆಂಟೇಟಿವ್ ಆಫ್ ದ ನ್ಯಾಷನಲ್ ಕಾಂಗ್ರೆಸ್ ಇನ್ ದ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಇನ್ 1931? 1931 ಎರಡನೆಯ
ದುಂಡು ಮೆಚ್ಚಿನ ಸಮ್ಮೇಳನದಲ್ಲಿ ಅಂದರೆ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಏಕೈಕ ಪ್ರತಿನಿಧಿಯರು ಯಾರು? ಓಕೆನಾ, ಎರಡನೇ ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ? ನಮ್ಮ ಮಹಾತ್ಮ ಗಾಂಧಿ. ಓಕೆನಾ, ಮಹಾತ್ಮ ಗಾಂಧಿ ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ. ನಾನು ಮುಂಚೆ ಹೇಳಿದೆ ನಿಮಗೆ ಗಾಂಧಿ ಪೀರಿಯಡಲ್ಲಿ ನಮಗೆಲ್ಲ ಪ್ರತಿಯೊಂದು ವಿಷಯನೂ ಗೊತ್ತಿರಬೇಕು. ಯಾಕಂದರೆ ಗಾಂಧಿ ಪೀರಿಯಡ್ ಯಾಕಂದರೆ ಫಾದರ್ ಆಫ್ ಅವರ್ ನೇಷನ್, ಅವ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಅಂದರೆ ಹಿಂಗೆ ಹೇಳಿ? ಅವ್ರ ಬಗ್ಗೆ ನಮಗೆಲ್ಲನೂ ಗೊತ್ತಿರಬೇಕು. ಸ್ಟಾರ್ಟಿಂಗ್ ಯಾವಾಗಿಂದ ಫಸ್ಟ್ ಸತ್ಯಾಗ್ರಹ ಯಾವುದು? ಇಲ್ಲಿ 1917 ಚಂಪಾರನ್ ಮೂಮೆಂಟ್, ಅಲ್ಲಿಂದ ಹಿಡ್ದು ಅವ್ರು ಆಫ್ಟರ್ ಇಂಡಿಪೆಂಡೆನ್ಸ್ ಗಂಟು ಅವ್ರು ಏನೇನು ಮೂಮೆಂಟ್ಸ್ ತೊಗೊಂಡಿದ್ರ ಬಗ್ಗೆ ಎಲ್ಲ ನಮಗೆ ನೆನಪಿರಬೇಕು. ಓಕೆನಾ, ಇಲ್ಲಿ ಯಾರು ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಆಗಿರ್ತಾರೆ? ಮಹಾತ್ಮ ಗಾಂಧಿಯವರು. ಡಾಕ್ಟರ್ BR ಅಂಬೇಡ್ಕರ್ 3 ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅವರು ಅಟೆಂಡ್ ಮಾಡಿರ್ತಾರೆ. ಯಾರೋ ಒಂದು ಇದ್ರ ಮೇಲೆ ಅವರು ಮಹಾತ್ಮ ಗಾಂಧಿ ಅವರು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಟೆಂಡ್ ಮಾಡೋದಂದ್ರೆ ಇರ್ವಿನ್ ಗಾಂಧಿ ಇರ್ವಿನ್ ಪ್ಯಾಕ್ಟ್ ಅಂತ ಕರಿತೀವಿ, ಗೊತ್ತಾ? 1931 ಅವರ ಒಂದು ಸಿವಿಲ್ ಡಿಸೊಬಿಡಿಯನ್ಸ್ ಅಂದರೆ ಮೂಮೆಂಟ್ನ ಸ್ಟಾರ್ಟ್ ಮಾಡಿರ್ತಾರೆ. ಅದನ್ನು ಸ್ಟಾಪ್ ಮಾಡಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ ನೀವು ಪಾರ್ಟಿಸಿಪೇಟ್ ಮಾಡಿ ಅಂದಾಗ ಇರ್ವಿನ್ ಅವರ ಒಂದು ಕಾನ್ವರ್ಸೇಷನ್ ಆದಮೇಲೆ ಮಹಾತ್ಮ ಗಾಂಧಿ ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ. ಬಿಟ್ವೀನ್ 1991 ಆ್ಯಂಡ್ 2020 ಇಂಡಿಯಾಸ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಟ್ರೆಂಡ್ಸ್ ಶೋ. ಎಕ್ಸ್ಪೋರ್ಟ್ ಇಂಪೋರ್ಟ್ ಟ್ರೆಂಡ್ಸ್ ಏನಿರುತ್ತೆ? 1991 ಆದಮೇಲೆ ಏನಾಯಿತು? ನಮ್ಮ ಭಾರತದಿಂದ ಎಕ್ಸ್ಪೋರ್ಟ್ಸು ಜಾಸ್ತಿ ಆಯಿತು. ಓಕೆನಾ, ಎಕ್ಸ್ಪೋರ್ಟ್ಸ್ ಏನಾಯಿತು? ಜಾಸ್ತಿ ಆಯಿತು. ಅಂದರೆ ನಾವು ಇಂಪೋರ್ಟ್ಸನ್ನು ಜಾಸ್ತಿನೇ ಮಾಡಿಕೊಂಡು, ಬಟ್ ನಮ್ಮ ಎಕ್ಸ್ಪೋರ್ಟ್ಸ್ಗಿಂತ ಇಂಪೋರ್ಟ್ಸ್ ಏನಿತ್ತು? ಕಡಿಮೆ ಇತ್ತು. ಓಕೆನಾ, ಏನೋ ಆಪ್ಷನ್ ಏನಾಗಿರುತ್ತೆ? ಎಕ್ಸ್ಪೋರ್ಟ್ ಟು ಇಂಪೋರ್ಟ್ ರೇಷಿಯೋ ರಿಮೈನಿಂಗ್ 1:1 ಈಕ್ವಲ್ ಆಗಿತ್ತಾ? ಈಕ್ವಲ್ ಆಗಿಲ್ಲ, ಯಾಕಂದರೆ ನಾವು ಎಕ್ಸ್ಪೋರ್ಟ್ನ ಜಾಸ್ತಿ ಮಾಡ್ತಿದ್ದೀವಿ. ಟ್ರೇಡ್ ಸರ್ಪ್ಲಸ್ ಎವ್ರಿ ಇಯರ್ ಟ್ರೇಡ್ ಸರ್ಪ್ಲಸ್ ಇರಲಿಲ್ಲ. ಯಾಕಂದರೆ 1991 ಆದಮೇಲೆ 2008 ಏನಾಗಿತ್ತು? ನಮಗೆ ಎಕನಾಮಿಕ್ ಡೌನ್ ಸ್ಟ್ರೀಮ್. ಓಕೆನಾ, ಎಕನಾಮಿಕ್ ಇನ್ಸ್ಟೆಬಿಲಿಟಿ ಆಗಿತ್ತು. ರೈಸಿಂಗ್ ಇಂಪೋರ್ಟ್ಸ್ ಔಟ್ ಪೇಸಿಂಗ್ ಎಕ್ಸ್ಪೋರ್ಟ್ಸ್ ಆ್ಯಂಡ್ ವೈಡನಿಂಗ್ ದ ಟ್ರೇಡ್. ಓಕೆ, ಇದು ಔಟ್ ಪೇಸಿಂಗ್ ಎಕ್ಸ್ಪೋರ್ಟ್ಸ್ ವೈಡನಿಂಗ್ ದ ಟ್ರೇಡ್, ಇದು ಆನ್ಸರ್ ಆಗುತ್ತೆ. ಯಾಕಂದರೆ ಇಂಪೋರ್ಟ್ಸ್ ಜಾಸ್ತಿ ಮಾಡ್ಕೊಳ್ತೀವಿ ಮತ್ತು ನಮ್ಮ ಎಕ್ಸ್ಪೋರ್ಟ್ಸ್ ಮಾಡ್ಕೊಳ್ಳೋಕ್ಕೂ ನಮ್ಮ ಟ್ರೇಡ್ನ ನಾವು ವೈಡ್ ಮಾಡ್ತಾ ಇದ್ವಿ, ಇದು ಆನ್ಸರ್ ಆಗುತ್ತೆ. ಓಕೆನಾ, ಕಂಟಿನ್ಯೂಸ್ ಡಿಕ್ಲೈನ್ ಆಫ್ ಇಂಪೋರ್ಟ್ಸ್ ಯಾವುದೇ ಥರ ಇಲ್ಲ. ನಾವು ಇಂಪೋರ್ಟ್ಸ್ ಈಗಲೂ ಜಾಸ್ತಿ ಮಾಡ್ತೀವಿ, ನಾವು ಜಾಸ್ತಿ ಎಕ್ಸ್ಪೋರ್ಟ್ ಮಾಡ್ತಿರೋದು ಟ್ರೇಡ್ ಸರ್ಪ್ಲೇಸ್ ಅಂತ ಕರಿತೀವಿ. ಟ್ರೇಡ್ ಸರ್ಪ್ಲೇಸ್ ಅಂದ್ರೇನು? ನಮ್ಮ ಎಕ್ಸ್ಪೋರ್ಟ್ ಜಾಸ್ತಿ ಎಂಟ್ರಿಗಿಂತ ಇಂಪೋರ್ಟ್ಗಿಂತ ನಮ್ಮ ಎಕ್ಸ್ಪೋರ್ಟ್ ಜಾಸ್ತಿ ಇದ್ರೆ ನಾವು ಟ್ರೇಡಲ್ಲಿ ಒಂದು ಪ್ರಾಫಿಟ್ ಆಗಿದ್ದೀವಿ ಅಂತ. ಸೊ ನಾವು ಯಾವುದು ಒಂದು ಕಂಟ್ರಿ ಜೊತೆ ಜಾಸ್ತಿ ಟ್ರೇಡ್ ಸರ್ಪ್ಲೇಸ್ ಆಗಿದ್ದೀವಿ ಅಂತಂದರೆ ಅದು ನಮ್ಮ USA ನಮಗೆ ಟ್ರೇಡ್ ಸರ್ಪ್ಲೇಸ್ ಜಾಸ್ತಿ ಐತೆ. ಓಕೆನಾ, ನಮ್ಮ USA ನಾವು ಜಾಸ್ತಿ ಗೂಡ್ಸ್ನ ಎಕ್ಸ್ಪೋರ್ಟ್ ಮಾಡ್ತೀವಿ, ಬಟ್ ಕಡಿಮೆ ಗೂಡ್ಸ್ನ ನಾವು ಇಂಪೋರ್ಟ್ ಮಾಡ್ಕೋತೀವಿ. ಲಾಸ್ಟ್ ಕ್ವಶನ್ ಆಫ್ ದ ಸಿರೀಸ್. ಕ್ಲಿಯರ್ ಸ್ಕೈಸ್, ರೈಸಿಂಗ್ ಟೆಂಪರೇಚರ್ ಆ್ಯಂಡ್ ಮಾಯ್ಸ್ಟ್ ಲ್ಯಾಂಡ್, ಈ ಒಂದು ಕಂಡೀಷನ್ಸು ಕಾಮನ್ಲಿ ರೆಫರ್ಡ್ ಆಸ್ ಅಕ್ಟೋಬರ್ ಹೀಟ್ ಅಂತ ಕರಿತೀವಿ. ಓಕೆನಾ, ಆರ್ ಅಸೋಸಿಯೇಟೆಡ್ ವಿಚ್ ಆಫ್ ದ ಫಾಲೋಯಿಂಗ್ ಇನ್ ಇಂಡಿಯನ್ ಕಂಟೆಕ್ಸ್ಟ್. ಅಕ್ಟೋಬರ್ ಹೀಟ್ ನಮ್ಗೆ ಯಾವಾಗ ಫೌಂಡ್ ಆಗುತ್ತೆ? 2 ಸೀಸನ್ಗಳ ಮಧ್ಯೆ ನಮಗೆ ಫೌಂಡ್ ಆಗುತ್ತೆ. ಒಂದು ಮಾನ್ಸೂನ್. ಓಕೆನಾ, ಮಾನ್ಸೂನ್, ಆಮೇಲೆ ಮಾನ್ಸೂನ್ ಸೀಸನ್ ಹಿಂಗಾರು ಮುಂಗಾರು ಅಂತ ಕರಿತೀವಲ್ಲ ಅದನ್ನು. ಒಂದು ಸೌತ್ ವೆಸ್ಟ್ ಮಾನ್ಸೂನ್ ಅಂತ ಕರಿತೀವಿ, ಮತ್ತು ನಾರ್ತ್ ಈಸ್ಟ್ ಮಾನ್ಸೂನ್ ಅಂತ ಕರಿತೀವಿ, ಅಥವಾ ರೆಟ್ರೀಟಿಂಗ್ ಮಾನ್ಸೂನ್ ಅಂತ ಕರಿತೀವಿ. ಇವೆರಡು ಮಧ್ಯೆ ನಮಗೆ ಏನಾಗುತ್ತೆ? ಒಂದು ಗ್ಯಾಪ್ ಇರುತ್ತೆ, ಅದನ್ನು ನಾವೇನಂತ ಕರಿತೀವಿ? ಅಕ್ಟೋಬರ್ ಹೀಟ್. ಮತ್ತು ಅಕ್ಟೋಬರ್ ಮಂತಲ್ಲಿ ನೋಡಿ ನಮ್ಮ ಭಾರತದಲ್ಲಿ ಜಾಸ್ತಿ ಹೀಟ್ ಇರುತ್ತೆ ಆ ಒಂದು ಮಂತಲ್ಲಿ. ಓಕೆನಾ, ಒಂದು ಫಸ್ಟು ಸಮ್ಮರ್ ಸೀಸನ್ ಇರುತ್ತಾ? ರೈನಿ ಸೀಸನ್, ಸಮ್ಮರ್ ಸೀಸನ್ ಮತ್ತು ವಿಂಟರ್ ಸೀಸನ್. ಓಕೆನಾ, ಫಸ್ಟ್ ವಿಂಟರ್ ಸೀಸನ್ ಆದಮೇಲೆ ರೈನಿ ಸೀಸನ್ ಮತ್ತು ವಿಂಟರ್ ಸೀಸನ್ ನಡುವೆ ಒಂದು ಸಮ್ಮರ್ ಸೀಸನ್ ಥರ ಬರುತ್ತೆ, ಅದು ಅಕ್ಟೋಬರ್ ಹೀಟ್. ಅಕ್ಟೋಬರ್ ಮಂತಲ್ಲಿ ನಮಗೆ ಜಾಸ್ತಿ ಬಿಸಿಲು ಇರುತ್ತೆ. ಓಕೆನಾ, ಇದು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಯಾಕೆ ಅಂತ. ಸೊ ಅಕ್ಟೋಬರ್ ಹೀಟ್ ಯಾವುದಕ್ಕೆ ರಿಲೇಟ್ ಆಗಿರುತ್ತೆ? ರೆಟ್ರೀಟಿಂಗ್ ಮಾನ್ಸೂನ್. ನೋಡಿ, ಇಲ್ಲಿ ಸೌತ್ ವೆಸ್ಟ್ ಮಾನ್ಸೂನ್ ಅಂತ ಕರಿತೀವಿ, ಅದು ರೈನಿ ಸೀಸನ್ನ. ವಿಂಟರ್ ಸೀಸನ್ನ ರೆಟ್ರೀಟಿಂಗ್ ಮಾನ್ಸೂನ್ ಅಂತ ಕರಿತೀವಿ. ಓಕೆನಾ, ರೆಟ್ರೀಟಿಂಗ್ ಮಾನ್ಸೂನ್ ಇದು ಅಕ್ಟೋಬರ್ ಹೀಟು ರಿಲೇಟೆಡ್ ಆಗಿರುತ್ತೆ. ನೀಟಾಗಿ ನೋಡೋದಾದರೆ ನೋಡಿ, ನಾನು ಹೇಳ್ತೀನಿ, ನಮ್ಮ ಭಾರತದ ರೈನ್ಫಾಲ್ನ ಅಂದರೆ ಕ್ಲೈಮೆಟಿಕ್ ಕಂಡೀಷನ್ಸ್ನ ನಾವು 2 ಥರ ಡಿವೈಡ್ ಮಾಡ್ತೀವಿ. ರೈನ್ಫಾಲ್ನ ಸೌತ್ ವೆಸ್ಟ್ ಮಾನ್ಸೂನ್, ಇನ್ನೊಂದು ನಾರ್ತ್ ಈಸ್ಟ್ ಮಾನ್ಸೂನ್, ಅಥವಾ ರಿಟ್ರೀಟಿಂಗ್ ಮಾನ್ಸೂನ್ ಅಂತ ಕರಿತೀವಿ. ರಿಟ್ರೀಟಿಂಗ್ ಮಾನ್ಸೂನ್ ಅಂದ್ರೇನು? ಮತ್ತೆ ವಾಪಸ್ ಬರೋದಾದರೆ ನೋಡಿ, ಹಿಮ್ಮೆಟ್ಟುತ್ತಿರುವ ಮಾನ್ಸೂನ್ ಅಂತ ಕರಿತೀವಿ ಅದನ್ನು, ರಿಟ್ರೀಟಿಂಗ್ ಮಾನ್ಸೂನ್. ಏನು ರಿಟ್ರೀಟಿಂಗ್ ಮಾನ್ಸೂನ್ ಅಂತಂದರೆ, ಈಗ ನೋಡಿ, ಸೌತ್ ವೆಸ್ಟ್ ಮಾನ್ಸೂನ್ ಅಂದರೆ ಇದು ನಮ್ಮ ಭಾರತ. ಓಕೆನಾ, ಇದು ನಮ್ಮ ಭಾರತ. ಸೌತ್ ವೆಸ್ಟ್ ಅಂದರೆ ಇಲ್ಲಿ ಅರೇಬಿಯನ್ ಸಿ ಐತೆ, ಇಲ್ಲಿ ಬೇ ಆಫ್ ಬೆಂಗಾಲ್ ಇದೆ. ಓಕೆನಾ, BB ಅಂತ ನಾನು ಬರೆದಿರ್ತೀನಿ.
ಬಿ ಅಂತ ನಾನು ಬರೆದಿರ್ತೀನಿ. ಸೌತ್ ವೆಸ್ಟ್ ಮಾನ್ಸೂನ್ ಅಂದ್ರೆ ಏನು, ಈ ಕರೆಂಟ್ ಸಿಚುವೇಶನ್ ಅಂದರೆ ಸೌತ್ ಮಾನ್ಸೂನ್ ಯಾವಾಗ ಆಗುತ್ತೆ, ಜೂನಿಂದ ಸೆಪ್ಟೆಂಬರ್ ಗಂಟ. ಓಕೆನಾ, ಮಾನ್ಸೂನ್ ಸೀಸನ್ ಅಂತ ಕರಿತೀವಲ್ವಾ, ಮಾನ್ಸೂನ್ ಸೀಸನು. ಇವಾಗ ಏನಾಗುತ್ತೆ, ಅರೇಬಿಯನ್ ಸಿಯಲ್ಲಿ ಹೈ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಓಕೆನಾ, ವಿಂಡ್ಸ್ ಎಲ್ಲಿಂದ ಹೋಗುತ್ತೆ, ವಿಂಡ್ಸು ಹೈ ಪ್ರೆಷರಿಂದ ಲೋ ಪ್ರೆಷರ್ಗೆ ಹೋಗುತ್ತೆ. ಓಕೆನಾ, ಅರೇಬಿಯನ್ ಸಿ ಅಂದರೆ ಕೇರಳದಿಂದ ಸ್ಟಾರ್ಟ್ ಆಗುತ್ತೆ ವಿಂಡ್ಸು ಮೂವ್ ಆಗೋಕ್ಕೆ, ಇಲ್ಲಿಂದ ವಿಂಡ್ಸು ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಮೂವ್ ಆದಾಗ ಏನಾಗುತ್ತೆ, ನಮ್ಗೆ ಇಲ್ಲಿ ಕೇರಳದಲ್ಲಿ ಜಾಸ್ತಿ ವೆಸ್ಟರ್ನ್ ಘಾಟ್ಸ್ ಐತಲ್ವ, ಇಲ್ಲಿ ಈ ಒಂದು ಪ್ರದೇಶಗಳಲ್ಲಿ ನಮ್ಗೆ ಏನಾಗುತ್ತೆ, ರೈನಿ ಸೀಸನ್. ಓಕೆನಾ, ಅಂದರೆ ಮಳೆ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಈ ಒಂದು ಸೌತ್ ವೆಸ್ಟ್ ಮಾನ್ಸೂನು ಒಂದು ಬೇ ಆಫ್ ಬ್ರಾಂಚ್ ಆಗಿ ಡಿವೈಡ್ ಆಗುತ್ತೆ, ಇನ್ನೊಂದು ಅರೇಬಿಯನ್ ಸಿ ಬ್ರಾಂಚ್ ಆಗಿ ಡಿವೈಡ್ ಆಗುತ್ತೆ. ಅರೇಬಿಯನ್ ಸಿ ಬ್ರಾಂಚು ಮತ್ತು ಇನ್ನೊಂದು ಬೇ ಆಫ್ ಬೆಂಗಾಲ್ ಬ್ರಾಂಚು. ಬೇ ಆಫ್ ಬೆಂಗಾಲ್ ಬ್ರಾಂಚ್ ಅಂತಂದರೆ ಇರಿ ಒಂದು ನಿಮಿಷ, ಇಲ್ಲಿ ನೋಡಿ, ಇದು ಅರೇಬಿಯನ್ ಸಿ, ಇದು ಬೇ ಆಫ್ ಬೆಂಗಾಲು. ಒಂದು ಬ್ರಾಂಚು ಅರೇಬಿಯನ್ ಸಿಯಿಂದ ಬರುತ್ತೆ, ಇನ್ನೊಂದು ಬ್ರಾಂಚು ಬೇ ಆಫ್ ಬೆಂಗಾಲ್ ಆಗಿ ಡಿವೈಡ್ ಆಗಿ ಬರುತ್ತೆ. ಈ ಎರಡು ಬಂದು ಏನಾಗುತ್ತೆ, ಹಿಂಗೆ ಹೋಗುತ್ತೆ, ಈ ಕಡೆಯಿಂದ ನಾರ್ತ್ ವೆಸ್ಟ್ ರೀಜನ್ಸ್ಗೆ ಹೋಗುತ್ತೆ. ಮತ್ತು ಇದೂ ಅಷ್ಟೇ, ಇಲ್ಲಿ ಬಂದೆ ಈ ಎರಡು ವಿಂಡ್ಸ್ ಎಲ್ಲಿ ಮೀಟ್ ಆಗುತ್ತೆ, ಗ್ಯಾಂಗೆಟಿಕ್ ಪ್ಲೇನ್ಸ್. ಓಕೆನಾ, ಗ್ಯಾಂಗೆಟಿಕ್ ಪ್ಲೇನ್ಸಲ್ಲಿ ಮೀಟ್ ಆಗುತ್ತೆ. ಇದು ಸೌತ್ ವೆಸ್ಟ್ ಮಾನ್ಸೂನ್ ವಿಂಡ್ಸು. ಅರೇಬಿಯನ್ ಸಿಯಿಂದ ಹಿಂಗೆ ಹೋಗ್ಬಿಟ್ಟು ಈ ಕಡೆಯಿಂದ ಹೋಗಿ ಇಲ್ಲಿ ಮೀಟ್ ಆಗಿ ಮತ್ತೆ ಈ ಕಡೆ ರೀಜನ್ಗೆ, ಪಾಕಿಸ್ತಾನ್ ರೀಜನ್ ಕಡೆಗೆ ಈ ವಿಂಡ್ಸು ಫ್ಲೋ ಆಗುತ್ತೆ. ಇದನ್ನು ಸೌತ್ ವೆಸ್ಟ್ ಮಾನ್ಸೂನ್ ಅಂತ ಕರಿತೀವಿ. ಓಕೆನಾ, ಈ ಒಂದು ವಿಂಡ್ಸ್ ಮೂವ್ ಆದಾಗ ಏನಾಗುತ್ತೆ, ನಮಗೆ ರೈನ್ಫಾಲ್ನ ತಗೊಬರುತ್ತೆ. ಸೊ ನಮ್ಗೆ ಕೇರಳ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಇಲ್ಲೇನಾಗುತ್ತೆ, ನಮಗೆ ಹೆವಿ ರೈನ್ಫಾಲ್ ಆಗುತ್ತೆ. ಈ ಒಂದು ಅವಧಿಯಲ್ಲಿ ಕೇರಳದಲ್ಲಿ ಏನಾಗುತ್ತೆ, ನಾವು ಕೇರಳ ಮತ್ತು ನಮ್ಮ ಕರ್ನಾಟಕದಲ್ಲಿ ನಾವೇನಂತ ಕರಿತೀವಿ, ಮ್ಯಾಂಗೋ ಶವರ್ಸ್ ಅಂತ ಕರಿತೀವಿ. ಮ್ಯಾಂಗೋ ಶವರ್ಸ್ ಅಂತ ಕರಿತೀವಿ. ಅಂದರೆ ಮ್ಯಾಂಗೋಗಳನ್ನ ಕೀಳಕ್ಕೆ ನಮಗೆ ಬಂದಂಥ ಮಳೆಗಳು ಅಂತ ಕರಿತೀವಿ. ಓಕೆನಾ, ಮ್ಯಾಂಗೋ ಶವರ್ಸ್ ಅಂತ ಕರಿತೀವಿ. ಈ ರೈನ್ಸ್ ಏನಾರು ಬಂದರೆ ನಾವು ಮ್ಯಾಂಗೋ ಶವರ್ಸ್ ಅಂತ ಕರಿತೀವಿ. ಅದೇ ಥರ ಇಲ್ಲಿಂದ ಹೋಗಿರುತ್ತಲ್ವ, ಇಲ್ಲಿಂದ ವಿಂಡ್ಸ್ ಹೋದಾಗ ಏನಾಗುತ್ತೆ, ಇಲ್ಲಿ ನಾರ್ತ್ ಈಸ್ಟರ್ನ್ ರೀಜನ್ ಇದೆ, ಇಲ್ಲಿ ಮೇಘಾಲಯ ಇದೆ. ಈ ಮೇಘಾಲಯದಲ್ಲಿ ಹೈಯೆಸ್ಟ್ ರೈನ್ಫಾಲ್ ನಮಗೆ ಫೌಂಡ್ ಆಗುತ್ತೆ. ಓಕೆನಾ, ಯಾವೊಂದು ಇದರೊಳಗೆ ಅಂತಂದರೆ, ನಾನು ಸ್ಪೆಲ್ಲಿಂಗ್ ಬರ್ತೀನಿ ನೋಡಿ, ಮಾವ್ ಸ್ನಾರಾಮ್ ಅಂತ ಕರಿತೀವಿ ನಾವು. ಮಾವ್ ಸ್ನಾರಾಮ್ ಎಲ್ಲಿ, ಚಿರಪುಂಜಿ ಯಾವೊಂದು ಸ್ಟೇಟು, ಮೇಘಾಲಯ. ಓಕೆನಾ, ಸೌತ್ ವೆಸ್ಟ್ ಮಾನ್ಸೂನು ಅರೇಬಿಯನ್ ಸಿಯಲ್ಲಿ ಸ್ಟಾರ್ಟ್ ಆಗುತ್ತೆ. ಇದು ಎರಡು ಬ್ರಾಂಚಾಗಿ ಡಿವೈಡ್ ಆಗುತ್ತೆ, ಒಂದು ಅರೇಬಿಯನ್ ಸಿ ಬ್ರಾಂಚು, ಇನ್ನೊಂದು ಬೇ ಆಫ್ ಬೆಂಗಾಲ್ ಬ್ರಾಂಚು. ಇವೆರಡು ಹೋಗುತ್ತೆ, ಇವೆರಡು ಮೀಟ್ ಆಗೋದಲ್ಲಿ ಗಂಗಾ ಪ್ಲೇನ್ಸಲ್ಲಿ. ಇವು ಬಂದಾಗ ಯಾವೊಂದು ಸೀಸನ್ ನಾವು ಇಂಡಿಕೇಟ್ ಮಾಡ್ತೀವಿ ಅಂದರೆ ಮ್ಯಾಂಗೋ ಶವರ್ಸ್ ಅಂತ ಇಂಡಿಕೇಟ್ ಮಾಡ್ತೀವಿ ನಮ್ಮ ಕರ್ನಾಟಕದಲ್ಲಿ. ಮತ್ತು ಕರ್ನಾಟಕದಲ್ಲಿ ಚಿಕ್ಕಮಂಗ್ಳೂರಲ್ಲಿ ಏನಂತೂ ಕಾಫಿ ಶವರ್ಸ್ ಅಂತಲೂ, ಬ್ಲಾಸಮ್ ಅಂತ ಕರಿತೀವಿ, ಕಾಫಿ ಬ್ಲಾಸಮ್ ಅಂತಲೂ ಕರಿತೀವಿ. ಮತ್ತು ಇಲ್ಲಿ ನಾರ್ತ್ ವೆಸ್ಟರ್ನ್ ರೀಜನ್ಗೆ ಹೋದಾಗ ನಾವು ಚಿರಪುಂಜಿಲಿ ಹೈಯೆಸ್ಟ್ ರೈನ್ಫಾಲು, ಸೌತ್ ವೆಸ್ಟ್ ಮಾನ್ಸೂನಿಂದ ಹೈಯೆಸ್ಟ್ ರೈನ್ಫಾಲಲ್ಲಿ ಚಿರಪುಂಜಿ ಮಾವ್ಸ್ವರಮ್ ಅನ್ನೋ ರೀಜನಲ್ಲಿ ಜಾಸ್ತಿ ರೈನ್ಫಾಲ್ ಕಂಡುಬಿಡುತ್ತೆ. ಅದೇ ಥರನೇ ಈಗ ನಾರ್ತ್ ಈಸ್ಟ್ ರೈನ್ಫಾಲ್ ಅಂದರೆ ಏನು, ಇದು ನಮ್ಮ ಇಂಡಿಯಾ. ಓಕೆನಾ, ಒಂದು ನಿಮಿಷ, ನಮ್ಮ ಭಾರತ. ಈಗ ನಮ್ಮ ಭಾರತದಂದರೆ ರಿಟ್ರೀಟಿಂಗ್ ಅಂದರೆ ಏನು, ವಾಪಸ್ ಬರೋದು. ಈಗ ಹಿಂಗೆ ಹೋಗಿರೋ ವಿಂಡ್ಸು, ಈಗ ಇಲ್ಲಿ ಹಿಂಗೆ ಹೋಗೈತಲ್ವ ವಿಂಡ್ಸು, ಅದೇ ವಿಂಡ್ಸು ಈ ಕಡೆಯಿಂದ ನಮಗೆ ವಾಪಸ್ ಬರುತ್ತೆ. ಓಕೆನಾ, ವಾಪಸ್ ನಮಗೆ ಅದೇ ವಿಂಡ್ಸು ವಾಪಸ್ ಬರುತ್ತೆ, ಹಿಂಗೆ ಹೋಗಿರೋ ವಿಂಡ್ಸು ಮತ್ತೆ ವಾಪಸ್ ಬರುತ್ತೆ. ಈ ವಾಪಸ್ ಬಂದಾಗ ಜಾಸ್ತಿ ಯಾವ ರೀಜನ್ಗೆ ಎಫೆಕ್ಟ್ ಆಗುತ್ತೆ ಅಂದರೆ, ಇಲ್ಲಿ ಹೋಗ್ಬೇಕಾದ್ರೆ ಯಾವ ರೀಜನ್ಗೆ ಎಫೆಕ್ಟ್ ಆಗುತ್ತೆ, ಮೇಘಾಲಯ ಚಿರಪುಂಜಿಲಿ. ಈ ವಾಪಸ್ ಬರ್ಬೇಕಾದ್ರೆ ವಿಂಡ್ಸು ಜಾಸ್ತಿ ಯಾವ ರೀಜನ್ಗೆ ಎಫೆಕ್ಟ್ ಆಗುತ್ತೆ, ಕೋರಮಂಡಲ್ ಕೋಸ್ಟ್. ನಾವು ನೋಡ್ತೀವಲ್ವಾ, ತಮಿಳ್ನಾಡಲ್ಲೂ ಹೈಯೆಸ್ಟ್ ಮಳೆ ಆಗಿಬಿಡುತ್ತೆ. ಯಾವಾಗ, ನವಂಬರ್ ಟು ಜಾನ್ ಗಂಟ ಏನು ತಮಿಳ್ನಾಡಲ್ಲಿ ಸಖತ್ತು ಮಳೆ ಆಗುತ್ತೆ, ಫ್ಲಡ್ ಆಗೇ ಆಗುತ್ತೆ. ಚೆನ್ನೈಯಲ್ಲಿ ಫುಲ್ ಫ್ಲಡ್ ಆಗಿಬಿಟ್ಟಿರುತ್ತೆ. ಯಾಕೆ ಅಂದರೆ ಬಿಕಾಸ್ ಆಫ್ ನಾರ್ತ್ ಈಸ್ಟ್ ಮಾನ್ಸೂನು. ಹಿಂಗೆ ಹೋಗಿರೋ ವಿಂಡ್ಸು ಮತ್ತೆ ಒಂದು ತಿಂಗಳಾದಮೇಲೆ ವಾಪಸ್ ಬರುತ್ತೆ. ಓಕೆನಾ, ಈ ಎರಡೂ ಮಧ್ಯೆ ಗ್ಯಾಪ್ ಇರುತ್ತಲ್ವ 1 ಮಂತು, ಅವಾಗ ನಮ್ಮ ಇಂಡಿಯಾ ಇಲ್ಲಿ ಸಖತ್ತು ಹೀಟ್ ಆಗುತ್ತೆ. ಅದನ್ನು ಅಕ್ಟೋಬರ್ ಹೀಟ್ ಅಂತ ಕರಿತೀವಿ, ಅಕ್ಟೋಬರ್ ಹೀಟ್ ಅಂತ ನಾವು ಕರಿತೀವಿ. ಓಕೆ, ಇದ್ರ ಬಗ್ಗೆ ನಮ್ಗೆ ಗೊತ್ತಿರಬೇಕು. ಮತ್ತು ಯಾವ್ಯಾವ ವಿಂಡ್ಸು ಎಲ್ಲೆಲ್ಲಿ ಇದು ಮಾಡುತ್ತೆ, ಇಲ್ಲಾದರೆ ಚಿರಪುಂಜಿ, ಇಲ್ಲಾದರೆ ತಮಿಳ್ನಾಡು, ಚೆನ್ನೈ. ಓಕೆನಾ, ಸೊ ಇಲ್ಲೊಂದು ಇದಕ್ಕೆ ಈಗ ಸೆಷನ್ ಕಂಪ್ಲೀಟ್ ಆಗುತ್ತೆ. ಥ್ಯಾಂಕ್ ಯು ಎವ್ರಿವನ್. ಲೆಕ್ಚರ್ಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತೈತೆ ಸರ್, ಹಂಗೆ ಹಿಂಗೆ ಅಂತ ಹೇಳಿದ್ದೀರಾ, ನನಗಂತೂ ತುಂಬ ಖುಷಿ ಆಯಿತು. ಈ ಲೆಕ್ಚರ್ಸ್ನ ನಾವು ಹಿಂಗೆ ಕಂಟಿನ್ಯೂ ಮಾಡ್ತೀವಿ. ಯಾರ್ಯಾರು ಇನ್ನೂ ನೋಡಿಲ್ಲ 1 to 10 ಲೆಕ್ಚರ್ಸ್ ಕಂಟಿನ್ಯೂಸ್ ಆಗಿ ನೋಡಿ. ಯಾಕಂದರೆ ನಿಮ್ಗೆ ಅರ್ಥ ಆಗಬೇಕು, ಕ್ವಶನ್ ಪೇಪರ್ ಅರ್ಥ ಆಗಬೇಕಂತಂದರೆ ನೀವು ಕಂಟಿನ್ಯೂಸ್ ಆಗಿ ನೋಡಬೇಕು, ಅವಾಗೇ ನಿಮ್ಗೊಂದು ಅರ್ಥ ಸಿಗೋದು. ಮತ್ತು ಕರೆಂಟ್ ಅಫೇರ್ಸ್ ಮಂಡೆಯಿಂದ ಸ್ಟಾರ್ಟ್ ಆಗ್ತಿದೆ, ದಯವಿಟ್ಟು ಯಾರೂ ಮಿಸ್ ಮಾಡ್ಕೋಬೇಡಿ. ಬಿಕಾಸ್ ಕರೆಂಟ್ ಅಫೇರ್ಸ್ NTPC ಎಕ್ಸಾಮಲ್ಲಿ ನಾವು 40ಕ್ಕೆ 40 ಸ್ಕೋರ್ ಮಾಡಬೇಕು, ಕೊಡಬೇಕು ಸ್ಟೂಡೆಂಟ್ಸ್ಗೆ ಅಂತ ತೊಗೊಬರ್ತಿದ್ದೀವಿ.
ಎಲ್ಲ ಥರದ ಫ್ರೀ ಕ್ಲಾಸಸ್ ಇರುತ್ತೆ. ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಫ್ರೀ ಕ್ಲಾಸಸ್ ಇರುತ್ತೆ. ಇನ್ನು ಮುಂದೆ ಸೆಂಟ್ರಲ್ ಗೌರ್ಮೆಂಟ್ ಯಾವುದೇ ಎಕ್ಸಾಮ್ಗಾದ್ರೂ ನಮ್ಮ ಫೋಟೋಸಿಂಥಸಿಸ್ ಅಕಾಡೆಮಿಯಿಂದ ಫ್ರೀ ಕ್ಲಾಸಸ್ ಇರುತ್ತೆ. ಮತ್ತು ಕ್ಲಾಸಸ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಹಾರ್ಟಾಗಿ ಕಮೆಂಟ್ ಮಾಡ್ತಾಯಿರಿ, ಓಕೆನಾ. ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವ್ಯೂಸ್ ಅಂದರೆ ಎಲ್ಲರಿಗೂ ಜಾಸ್ತಿ ರೀಚ್ ಆಗಬೇಕು. ನಮ್ಗೆ ಏಮ್ ಏನಂದರೆ ವೈಡ್ ಆ್ಯಂಗಲಾಗಿ ರೀಚ್ ಆಗಬೇಕು. ಯಾಕಂದರೆ ಫ್ರೀ, ಇದನ್ನು ಯುಟಿಲೈಸ್ ಮಾಡಿಕೊಂಡು ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಬೇಕು. ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡ್ತಾಯಿರಿ, ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಹೇಳ್ತಾಯಿರಿ. ಮತ್ತು ಈ ಸರಿ 40ಗೆ 40 ಸ್ಕೋರ್ ಮಾಡಬೇಕು. ದಯವಿಟ್ಟು ಪ್ಲೀಸ್ ಕನ್ಸಿಸ್ಟೆಂಟಾಗಿ ಓದಿ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಾಲ್ ಮಾಡಿ ನನಗೆ ಕೇಳಿ. ನಾನು ಟಾಪಿಕ್ಸ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಮತ್ತು ರಿಪೀಟೆಡ್ ಥೀಮ್ಸ್ ಬರ್ತಿದೆ. ನಾನು ಹಾಟ್ ಟಾಪಿಕ್ಸ್ ಅಂತ ಏನು ಹಾಕಿದ್ದೀನಿ ಟೆಲಿಗ್ರಾಮಲ್ಲಿ, ನೀವು ತೆಗೆದು ನೋಡಿ. 3 ಶಿಫ್ಟಿಂದ ಏನೇನು ಕ್ವಶನ್ ಬಂದಿದೆ 2 ದಿನದಿಂದ ಆ ಟಾಪಿಕ್ಸ್ ಮೇಲೆ ಬಂದಿದೆ. ಅದ್ರ ಮೇಲೆ ಫೋಕಸ್ ಮಾಡಿ. ದಯವಿಟ್ಟು ಕನ್ಸಿಸ್ಟೆಂಟಾಗಿ ಓದಿ. ಇನ್ನು 25-30 ದಿನಗಳಿವೆ. ನಾವು ಆರಾಮಾಗಿ 40ಕ್ಕೆ 40 ತೆಗಿಬೋದು. ಮತ್ತು ನಾನು ಒಂದು ಪ್ಲ್ಯಾನ್ ಮಾಡ್ತೀನಿ, ಓಕೆನಾ. ಒಂದು ಪ್ಲ್ಯಾನ್ ಹಾಕ್ಕೊಡ್ತೀನಿ. ಆ ಒಂದು ಪ್ಲ್ಯಾನಲ್ಲಿ ನಾವು ಒಂದು ಕ್ಲಾಸಸ್ನೂ ಶುರು ಮಾಡ್ತೀನಿ ನಿಮಗೆ ಎಕ್ಸಾಮ್ ಆಗಿಂತ ಮುಂಚೆ. ಆವಾಗ ನಿಮ್ಗೆ ಇನ್ನೂ ಅಷ್ಟು ನಿಮಗೆ ಈಸಿ ಆಗುತ್ತೆ. ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್. ವಿ ವಿಲ್ ಎಂಡ್ ದ ಸೆಷನ್ ನೌ. ಬಾಯ್, ಟೇಕ್ ಕೇರ್. ಮೀಟ್ ಯು ಸೀನ್ ಇನ್ ದ ನೆಕ್ಸ್ಟ್ ಕ್ಲಾಸ್.